ಹಾಯ್ ಎವ್ರಿವನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ತುಂಬಾನೇ ಹತ್ರ ಇದೆ ಅಂಡ್ ತುಂಬಾ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಡಿಫಿಕಲ್ಟ್ ಅನಿಸ್ತಾ ಇದೆ. ಅದರಲ್ಲೂ ಕೂಡ ಇಂಗ್ಲಿಷ್ ಗ್ರಾಮರ್ ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಎಕ್ಸಾಕ್ಟ್ಲಿ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಎಲ್ಲ ಇಂಗ್ಲಿಷ್ ಗ್ರಾಮರ್ ಕ್ವಶನ್ಸ್ ಗಳನ್ನ ಅಂಡ್ ಮತ್ತು ಅವುಗಳನ್ನ ಯಾವ ರೀತಿ ಈಸಿಲಿ ಸಾಲ್ವ್ ಮಾಡಬೇಕು ಅಂಡ್ ಔಟ್ ಮಾರ್ಕ್ಸ್ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಪಡ್ಕೋಬೇಕು ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ನಿಮಗೆ ವಿಡಿಯೋ ಸ್ಲೋ ಅನಿಸ್ತಾ ಇದ್ರೆ ಫಾಸ್ಟ್ ಆಗಿ ನೀವು ಮುಗಿಸ್ಬೇಕಂದ್ರೆ ಸ್ಪೀಡ್ ಅನ್ನ ಹೆಚ್ಚಿಸ್ಕೊಳ್ಳಿ 1.25x 5x ಗೆ. ಸೊ ಈ ಒಂದು ವಿಡಿಯೋನ ನೀವು ಸರಿಯಾಗಿ ನೋಡಿದ್ದೆ ಆದ್ರೆ ಈಸಿಲಿ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡ್ತೀರಾ ಇಂಗ್ಲಿಷ್ ನಲ್ಲಿ ಅಂಡ್ ಇಂಗ್ಲಿಷ್ ಗ್ರಾಮರ್ ನಲ್ಲಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ಕ್ಲಾಸ್ ಅನ್ನ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಟಾಪಿಕ್ಸ್ ಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಕ್ವಶನ್ಸ್, ಇನ್ನು ಕೆಲವು ಟಾಪಿಕ್ಸ್ ಇವೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಇವತ್ತು 5 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಇದರಲ್ಲಿ ಕೇಳುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಅಂಡ್ ಯಾವ ರೀತಿ ಅವುಗಳನ್ನ ಸಾಲ್ವ್ ಮಾಡಬೇಕು, ಈಸಿ ಟ್ರಿಕ್ಸ್ ಟೆಕ್ನಿಕ್ಸ್ ಎಲ್ಲವೂ ಕೂಡ ನಿಮಗೆ ಹೇಳಿ ಕೊಡ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ಬಂದು ಪ್ಯಾಸಿವ್ ವೈಸ್, ಎರಡನೇದಾಗಿ ಪ್ರೊನೌನ್ಸ್, ಮೂರನೇದಾಗಿ ಲಿಂಕರ್ಸ್ ಅಂಡ್ ನಾಲ್ಕನೇದಾಗಿ ಡೈಲಾಗ್ ರೈಟಿಂಗ್, ಐದನೇದಾಗಿ ರಿಪೋರ್ಟೆಡ್ ಸ್ಪೀಚ್. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ಯಾಸಿವ್ ವೈಸ್ 3 ಅಂಕಕ್ಕೆ ಇರುತ್ತೆ. ಸೊ ಇಲ್ಲಿ ಪ್ಯಾಸಿವ್ ವೈಸ್ ಅಂದ್ರೆ ಏನು, ಅದೇ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಯಾವ ರೀತಿ ನಾವು ಉತ್ತರ ಮಾಡ್ತೀವಿ, ಹೌದಲ್ಲ? ಸೊ ಬನ್ನಿ ಹಾಗಾದ್ರೆ ಪ್ಯಾಸಿವ್ ವೈಸ್ ಅಂದ್ರೆ ಏನು ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಪ್ಯಾಸಿವ್ ವೈಸ್ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಸೊ ಇದನ್ನ ತಪ್ಪಾಗಿ ತಿಳ್ಕೊಬೇಡಿ, ಏನು ಕಾಂಟ್ರವರ್ಸಿ ಅಂತ ಅನ್ಕೋಬೇಡಿ. ಸೊ ಇಲ್ಲಿ ದರ್ಶನ್ ಅವರು ಇದ್ದಾರೆ, ಇಲ್ಲಿ ಪೊಲೀಸರು. ಸೊ ಪೊಲೀಸ್ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ವಾಕ್ಯದಲ್ಲಿ ನೋಡಿ ಯಾರು ಅರೆಸ್ಟ್ ಮಾಡ್ತಾ ಇದ್ದಾರೆ, ಪೊಲೀಸ್. ಯಾರನ್ನ ಅರೆಸ್ಟ್ ಮಾಡಲಾಗಿದೆ, ದರ್ಶನ್ ಅವರನ್ನ. ಸೊ ಇಂಗ್ಲಿಷ್ ನಲ್ಲಿ ಇವುಗಳಿಗೆ ಆಕ್ಟಿವ್ ವೈಸ್ ನ ವಾಕ್ಯಗಳು ಅಂತ ಹೇಳ್ತೀವಿ. ಈಗ ಪ್ಯಾಸಿವ್ ವೈಸ್ ಅಂದ್ರೆ ಏನು? ಸೊ ಪ್ಯಾಸಿವ್ ವೈಸ್ ನ ವಾಕ್ಯ ಇಲ್ಲಿದೆ ನೋಡಿ, ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಈ ವಾಕ್ಯದಲ್ಲಿ ಯಾರು ಅರೆಸ್ಟ್ ಮಾಡಿದ್ದಾರೆ ಅದು ಇದೆಯಾ ನೋಡಿ, ಪೊಲೀಸರು ಅಂತ ಎಲ್ಲಾದ್ರೂ ಇದೆಯಾ, ಇಲ್ಲ. ಓನ್ಲಿ ಇಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಸೊ ಇವುಗಳಿಗೆ ನಾವೇನಂತೀವಿ, ಪ್ಯಾಸಿವ್ ವೈಸ್ ನ ವಾಕ್ಯಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಪ್ಯಾಸಿವ್ ವೈಸ್ ನ ವಾಕ್ಯ. ಸೊ ಪ್ಯಾಸಿವ್ ವೈಸ್ ಅಂದ್ರೆ ಏನು ಕ್ರಿಯೆ ನಡೆದಿದೆ ಅದನ್ನ ಮಾತ್ರ ಹೇಳುದು. ಇಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ, ಈ ಕ್ರಿಯೆ ಮಾತ್ರ ಹೇಳುದು, ಯಾರು ಮಾಡಿದ್ದಾರೆ ಅದನ್ನ ನಾವಿಲ್ಲಿ ಹೇಳೋದಿಲ್ಲ. ಸೊ ಹೇಳ್ಬೇಕಂದ್ರೆ ಅದಕ್ಕೆ ಬೈ ಅನ್ನುವಂತ ಪ್ರೆಪೋಸಿಷನ್ ಬಳಸಿ ಹೇಳ್ತೀವಿ. ಸೊ ಇಲ್ಲಿ ನಿಮ್ಗೆ ಡಿಫರೆನ್ಸ್ ಗೊತ್ತಾಯ್ತು, ಪ್ಯಾಸಿವ್ ವೈಸ್ ಅಂದ್ರೆ ಏನು, ಆಕ್ಟಿವ್ ವೈಸ್ ಅಂದ್ರೆ ಏನು ಅಂತ ಹೇಳಿ. ಆಕ್ಟಿವ್ ವೈಸ್ ನಲ್ಲಿ ಯಾರು ಅದನ್ನ ಮಾಡಿದ್ರು, ಸೊ ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಇಬ್ಬರದು ಹೆಸರು ಇರುತ್ತೆ. ಬಟ್ ಪ್ಯಾಸಿವ್ ವೈಸ್ ನಲ್ಲಿ ಓನ್ಲಿ ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅದು ಮಾತ್ರ ಇಲ್ಲಿ ಇರುತ್ತೆ. ಅಂದ್ರೆ ಯಾವ ಕ್ರಿಯೆ ನಡೆದಿದೆ ಆ ಕ್ರಿಯೆ ಮಾತ್ರ ಪ್ಯಾಸಿವ್ ವೈಸ್ ನಲ್ಲಿ ನಾವು ಹೇಳ್ತೀವಿ. ಸೊ ಇಲ್ಲಿ ನಾವು ಇದೇ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ನಲ್ಲಿ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಈಗ ನಾವು ಇದನ್ನ ಸಾಲ್ವ್ ಮಾಡೋಣ ಈಸಿ ಟೆಕ್ನಿಕ್ಸ್ ಗಳನ್ನ ಬಳಸಿ. ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ, ಕಂಪ್ಲೀಟ್ ದ ಫಾಲೋವಿಂಗ್ ಬೈ ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಅಂದ್ರೆ ಬ್ರಾಕೆಟ್ ನಲ್ಲಿ ನೋಡಿ ಇಲ್ಲಿ 3 ವರ್ಬ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಬಳಸಿಕೊಂಡು ಸರಿಯಾದಂತಹ ಪ್ಯಾಸಿವ್ ವೈಸ್ ನ ವಾಕ್ಯಗಳನ್ನ ನಾವಿಲ್ಲಿ ಮಾಡಬೇಕು. ಸೊ ಈಗ ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಒಂದು ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಬೇಕು. ಏನ್ ಹಾಕಬೇಕು, ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಬೇಕು. ಎರಡನೇದಾಗಿ ವರ್ಬ್ ನ V3 ಫಾರ್ಮ್, ಇದಕ್ಕೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕೂಡ ಕರಿತೀವಿ, ಇದನ್ನ ಇಲ್ಲಿ ಹಾಕಬೇಕು. ಸೊ ಈಗ ಪ್ಯಾಸಿವ್ ವೈಸ್ ಬೇರೆ ಬೇರೆ ಟೆನ್ಸ್ ಗಳಲ್ಲಿ ನಾವು ಬಳಸಬಹುದು, ಬಟ್ ನಿಮ್ಮ ಎಕ್ಸಾಮ್ ನಲ್ಲಿ ಬರುವಂತದ್ದು ಪಾಸ್ಟ್ ಟೆನ್ಸ್ ಇರುತ್ತೆ 99% ಆಫ್ ದ ಟೈಮ್. ಸೊ ಹಾಗಾದ್ರೆ ನಾವು ಪಾಸ್ಟ್ ಟೆನ್ಸ್ ಬಳಸಿ ಈ ಒಂದು ಕ್ವಶನ್ ಅನ್ನ ಈಗ ಸಾಲ್ವ್ ಮಾಡೋಣ. A crime was reported to the Prince of Monaco. The Prince blank ಇದೆ. ಸೊ ಇಲ್ಲಿ ನಾವು ಫಸ್ಟ್ ಏನ್ ಹಾಕಬೇಕು, ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಇದು ನಂಬರ್ 1 ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಸೊ ಈಗ ಇಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್ ಗಳು ಬರುತ್ತೆ. ಎಷ್ಟು ಬರುತ್ತೆ, 2 ಹೆಲ್ಪಿಂಗ್ ವರ್ಬ್ಸ್ ಗಳು. ನಂಬರ್ 1 ಬಂದು ವಾಸ್, ನಂಬರ್ 1 ಬಂದು ವಾಸ್, ನಂಬರ್ 2 ಬಂದು ವರ್. ಸೊ ಇವೆರಡರಲ್ಲಿ ಒಂದನ್ನು ನಾವು ಬಳಸಬೇಕು. ಸೊ ಈಗ ವಾಸ್ ಯಾವಾಗ ಬಳಸಬೇಕು, ವರ್ ಯಾವಾಗ ಬಳಸಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ. ವಾಸ್ ಅನ್ನ ನಾವು ಸಿಂಗ್ಯುಲರ್ ಅಂದ್ರೆ ಏಕವಚನ ಸಬ್ಜೆಕ್ಟ್ ಇದ್ದಾಗ ಬಳಸ್ತೀವಿ. ಅಂಡ್ ವರ್ ಅನ್ನ ಪ್ಲೂರಲ್ ಸಬ್ಜೆಕ್ಟ್ ಅಂದ್ರೆ ಬಹುವಚನ, ಒಂದಕ್ಕಿಂತ ಹೆಚ್ಚಿನ ಒಂದು ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ. ಯಾವ ರೀತಿ, ಸೊ ಇಲ್ಲಿ ನೋಡಿ ದ ಪ್ರಿನ್ಸ್ ಅಂದ್ರೆ ಒಬ್ಬ ರಾಜ, ಸಿಂಗ್ಯುಲರ್ ಪ್ಲೂರಲ್. ಸೊ ಹಾಗಾದ್ರೆ ನಾವಿಲ್ಲಿ ವಾಸ್ ಬಳಸಬೇಕು. ಸೊ ಹಾಗಾದ್ರೆ ದ ಪ್ರಿನ್ಸ್ ವಾಸ್, ಮೊದಲು ನಾವು ಹೆಲ್ಪಿಂಗ್ ವರ್ಬ್ ಮಾತ್ರ ಹಾಕ್ತಾ ಹೋಗೋಣ. ಫಾರ್ ಅ ಮರ್ಡರ್, ಇಲ್ಲಿ ನೋಡಿ ಮರ್ಡರ್ ಅನ್ನೋದು ಒಂದು ಕೊಲೆ, ಅ ಮರ್ಡರ್ ಅಂದ್ರೆ ಒಂದು ಕೊಲೆ. ಸಿಂಗ್ಯುಲರ್ ಇದು ಪ್ಲೂರಲ್, ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಹೆಚ್ಚು, ಸಿಂಗ್ಯುಲರ್ ಅಂದ್ರೆ ಕೇವಲ ಒಂದು. ಮರ್ಡರ್ ಅಂದ್ರೆ ಇಲ್ಲಿ ಸಿಂಗ್ಯುಲರ್. ಸೊ ಹಾಗಾದ್ರೆ ಇಲ್ಲಿಯೂ ಕೂಡ ವಾಸ್ ಅನ್ನ ಹಾಕೋಣ. ಇಲ್ಲಿ ನೋಡಿ ಈಗ ದ ಮಿನಿಸ್ಟರ್ಸ್, ಮಿನಿಸ್ಟರ್ಸ್ ಅಂದ್ರೆ ಮಂತ್ರಿಗಳು. ಸೊ ಇದು ಸಿಂಗ್ಯುಲರ ಪ್ಲೂರಲ್, ಏಕವಚನ ಅಥವಾ ಬಹುವಚನ, ಇದು ಬಹುವಚನ ಪ್ಲೂರಲ್. ಸೊ ಹಾಗಾದ್ರೆ ನಾವು ಇಲ್ಲಿ ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಇದು ನಂಬರ್ 1 ಟೆಕ್ನಿಕ್. ವಾಸ್ ಅಂಡ್ ವರ್ ನಲ್ಲಿ
ವಾಸ್ ಯಾವಾಗ ಸಿಂಗ್ಯುಲರ್ ಇದ್ದಾಗ ಅಂಡ್ ದೆನ್ ವರ್ ಯಾವಾಗ ಅದು ಪ್ಲೂರಲ್ ಇದ್ದಾಗ ನಾವು ಇದನ್ನ ಬಳಸ್ತೀವಿ. ಕ್ಲಿಯರಾ? ಸೊ ಈಗ ಬನ್ನಿ, ವರ್ಬ್ ನಾವೀಗ ಬಳಸಬೇಕು. ಹೆಲ್ಪಿಂಗ್ ವರ್ಬ್ ಆಯ್ತು, 3 ಬ್ಲಾಂಕ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಈಗಾಗಲೇ ಹಾಕಿದ್ದೀವಿ. ಸೊ ಈಗ ವರ್ಬ್ ಅನ್ನ ಹಾಕಬೇಕು. ಸೊ ವರ್ಬ್ ನ V3 ಫಾರ್ಮ್. ಸೊ ಇಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ವರ್ಬ್ ಅನ್ನ ಆಸ್ ಇಟ್ ಈಸ್ ಬರೀತಾರೆ. ಅಮೇಜ್, ಕಮಿಟ್, ಸಮನ್ ಅಂತ ಹೇಳಿ ಈ ರೀತಿ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೀವು ವರ್ಬು ಸರಿಯಾಗಿ ಬರಿಬೇಕು, ಹೆಲ್ಪಿಂಗ್ ವರ್ಬು ಸರಿಯಾಗಿ ಬರಿಬೇಕು, ಅಂದಾಗ ಮಾತ್ರ ಫುಲ್ ಅಂಕ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈಗ V3 ವರ್ಬ್ ಯಾವ ರೀತಿ ಕಂಡುಹಿಡಿಯೋದು? ಸೊ ಇಲ್ಲಿ ಕೊಟ್ಟಿರುವಂತಹ 3 ವರ್ಬ್ಸ್ ಗಳು ಇವೆಲ್ಲ ರೆಗ್ಯುಲರ್ ವರ್ಬ್ಸ್ ಗಳು ಇವೆ. ಸೊ ರೆಗ್ಯುಲರ್ ವರ್ಬ್ ನ ಒಂದು ಟೆಕ್ನಿಕ್ ನಿಮಗೆ ತಿಳಿಸ್ತೀನಿ. ರೆಗ್ಯುಲರ್ ವರ್ಬ್ ಇದ್ದಾಗ ಅದರ ಕೊನೆಯಲ್ಲಿ ನಾವು ಏನ್ ಸೇರಿಸಬೇಕು, ಡಿ ಅಥವಾ ಇಡಿ ಅನ್ನ ಸೇರಿಸಬೇಕು. ಏನ್ ಸೇರಿಸಬೇಕ್ರಿ? ಡಿ ಅಥವಾ ಇಡಿ ಅನ್ನ ಸೇರಿಸಬೇಕು. ಈಗ ಪ್ರಶ್ನೆ ಬರುತ್ತೆ, ಡಿ ಯಾವಾಗ ಇಡಿ ಯಾವಾಗ? 2 ಆಪ್ಷನ್ಸ್ ಇವೆ. ಸೊ ಕ್ಲಿಯರ್. ಸೊ ಒಂದು ವರ್ಬ್ ನ ಕೊನೆಯಲ್ಲಿ, ಸೊ ಇಲ್ಲಿ ಅಮೇಜ್ ಅನ್ನುವಂತಹ ವರ್ಬ್ ನೋಡಿ, ವರ್ಬ್ ನ ಕೊನೆಯಲ್ಲಿ ಇ ಇದ್ರೆ ಓನ್ಲಿ ಡಿ ಅನ್ನ ಸೇರಿಸಬೇಕು. ವರ್ಬ್ ನ ಕೊನೆಯಲ್ಲಿ ಇ ಇಲ್ಲ ಅಂದ್ರೆ ಇಲ್ಲಿ ನೋಡಿ, ಸಮನ್ ಅನ್ನುವಂತಹ ವರ್ಬ್ ಇದೆಯಲ್ಲ, ಇಲ್ಲಿ ನೋಡಿ ಕಮಿಟ್ ಅನ್ನುವಂತಹ ವರ್ಬ್ ಇದೆಯಲ್ಲ, ಇದರ ಕೊನೆಯಲ್ಲಿ ಇ ಇಲ್ಲ. ಸೊ ಅಲ್ಲಿ ನಾವು ಇಡಿ ಅನ್ನ ಸೇರಿಸಬೇಕು. ಸೊ ಇಲ್ಲಿ ಸರಿಯಾದಂತಹ ವರ್ಬ್ ನ 3ನೇ ಫಾರ್ಮ್ V3 ಫಾರ್ಮ್, ಅಥವಾ ಅದಕ್ಕೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕೂಡ ಕರಿತೀವಿ, ಅದು ನಮಗೆ ಸಿಗುತ್ತೆ. ಸೊ ಬನ್ನಿ ಹಾಗಾದ್ರೆ ಈಗ ಇದೇ ಟೆಕ್ನಿಕ್ ಅನ್ನ ಅಪ್ಲೈ ಮಾಡೋಣ. ಅಮೇಜ್ ಅನ್ನುವಂತಹ ವರ್ಬ್ ಇದೆ, ಅಮೇಜ್. ಸೊ ಈಗ ಇ ಆಲ್ರೆಡಿ ಇದೆ, ಓನ್ಲಿ ನಾವಿಲ್ಲಿ ಡಿ ಅನ್ನ ಸೇರಿಸೋಣ, ಅಮೇಜ್ಡ್. ಸೊ ಇಲ್ಲಿ ನಮಗೆ ಸಂಪೂರ್ಣವಾಗಿ 1 ಅಂಕ ಸಿಗುತ್ತೆ. ಇನ್ನ ಕಮಿಟ್ ಇದೆಯಲ್ಲ, ಕೊನೆಯಲ್ಲಿ ಇ ಇಲ್ಲ, ಸೊ ನಾವಿಲ್ಲಿ ಇಡಿ ಅನ್ನ ಸೇರಿಸಬೇಕು. ಬಟ್ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಸೊ ಇಲ್ಲಿ ನಾವು ಡಬಲ್ ಟಿ ಸೇರಿಸ್ತೀವಿ, ಒಂದು ಟಿ ಎಕ್ಸ್ಟ್ರಾ ಸೇರಿಸ್ತೀವಿ ಈ ಒಂದು ವರ್ಬ್ಗೆ. ನೆನ್ಪಿಟ್ಕೊಳ್ಳಿ, ಆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ಇಲ್ಲಿ ನಿಮ್ಮ ಸಂಪೂರ್ಣವಾದಂತಹ 1 ಅಂಕ ಹೋಗುತ್ತೆ. ಅ ಮರ್ಡರ್ ವಾಸ್ ಕಮಿಟೆಡ್. ಸೊ ಕೊನೆಯದಾಗಿ ಸಮನ್ ಅಂತ ಇದೆ, ಸೊ ಕೊನೆಯಲ್ಲಿ ಇ ಇಲ್ಲ, ಸೊ ಹಾಗಾದ್ರೆ ಇಡಿ ಅನ್ನ ಇದಕ್ಕೂ ಕೂಡ ನಾವು ಇಲ್ಲಿ ಸೇರಿಸಬೇಕು. ಸೊ ಇದರ ಉತ್ತರ ಆಗುತ್ತೆ ಸಮನ್ಡ್. ಸಿಂಪಲ್. ನಾನು ಎರಡು ಟೆಕ್ನಿಕ್ ಅನ್ನ ನಿಮಗೆ ಕಲಿಸಿದ್ದೀನಿ. ಒಂದು ಹೆಲ್ಪಿಂಗ್ ವರ್ಬ್ ಯಾವ್ದು ಬಳಸಬೇಕ್ರಿ? ವಾಸ್ ಅಂಡ್ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ವಾಸ್ ಅಂಡ್ ವರ್, ವಾಸ್ ಎಲ್ಲಿ ವರ್ ಎಲ್ಲಿ ಅದು ನಿಮ್ಗೀಗ ಗೊತ್ತಾಯ್ತು. ಎರಡನೇದಾಗಿ ವರ್ಬ್ ನ V3 ಫಾರ್ಮ್. ಸೊ ಅದರಲ್ಲಿ ಕೂಡ ರೆಗ್ಯುಲರ್ ವರ್ಬ್ ಇದ್ದಾಗ ತುಂಬಾ ಸಿಂಪಲ್ ಆಗುತ್ತೆ ಕೆಲಸ, ಓನ್ಲಿ ಡಿ ಅಥವಾ ಇಡಿ ಅನ್ನ ಸೇರಿಸಬೇಕು. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಇಲ್ಲಿ 3ಕ್ಕೆ 3 ಅಂಕ ಸಿಗುತ್ತೆ. ಸೊ ಈಗ ಇನ್ನೊಂದು ಕ್ವಶನ್ ಇದೆ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಅದನ್ನ ಸಾಲ್ವ್ ಮಾಡೋಣ. ದೆನ್ ನಾನು ನಿಮಗೆ ಪ್ರಾಕ್ಟೀಸ್ಗಾಗಿ ಒಂದು ಕ್ವಶನ್ ಕೂಡ ನಿಮಗೆ ಕೊಡ್ತೀನಿ, ಅದರಿಂದ ಇನ್ನು ನೀವು ಪರ್ಫೆಕ್ಟ್ ಆಗ್ತೀರಾ. ಯಾವುದೇ ಕ್ವಶನ್ ಕೊಟ್ಟರು ಕೂಡ ಈಸಿಲಿ ಇದನ್ನ ಸಾಲ್ವ್ ಮಾಡ್ತೀರಾ. ಕ್ವಶನ್ ನಂಬರ್ 2, ರೂಫ್ ಅಂದ್ರೆ ಸಿಂಗ್ಯುಲರ್ ಇದು. ಸೊ ಈಗ ನಾವಿಲ್ಲಿ ವಾಸ್ ವರ್ ನಲ್ಲಿ ಯಾವ್ದನ್ನ ಹಾಕಬೇಕು? ಸಿಂಗ್ಯುಲರ್ ಇದ್ದಾಗ ವಾಸ್ ಮತ್ತು ವರ್ ಇವೆರಡರಲ್ಲಿ ವಾಸ್ ಅನ್ನ ನಾವಿಲ್ಲಿ ಹಾಕಬೇಕು. ರೂಫ್ ಅಂದ್ರೆ ಒಬ್ಬ ವ್ಯಕ್ತಿ, ರೂಫ್ ವಾಸ್. ಸೊ ಈಗ ನೋ ಅಂತ ಇದೆ ರೀ, ಸೊ ವರ್ಬ್ ನ ಏನ್ ಹಾಕಬೇಕು? V3. ಸೊ ನಾವು ಇಲ್ಲಿ ಮೊದಲು ಹೆಲ್ಪಿಂಗ್ ವರ್ಬ್ ಹಾಕ್ತಾ ಹೋಗೋಣ. ನೋ ವರ್ಡ್ಸ್ ಅಂತ ಇದೆ, ಅಂದ್ರೆ ವರ್ಡ್ಸ್ ಅಂದ್ರೆ ಪದಗಳು. ಸೊ ಪ್ಲೂರಲ್ ಆಯ್ತಲ್ಲ, ಸೊ ಹಾಗಾದ್ರೆ ವರ್ ಅನ್ನ ನಾವಿಲ್ಲಿ ಬಳಸೋಣ. ಪ್ಲೂರಲ್ ಅಂದ್ರೆ ಬಹುವಚನ, ಒಂದಕ್ಕಿಂತ ಹೆಚ್ಚು. ಅಂಡ್ ದೆನ್ ರೂಫ್ ಅಂತ ಇದೆ, ಅಗೇನ್ ರೂಫ್ ಅಂದ್ರೆ ಒಬ್ಬ ವ್ಯಕ್ತಿ, ಏಕವಚನ, ಸಿಂಗ್ಯುಲರ್. ಸೊ ಹಾಗಾಗಿ ಇಲ್ಲಿ ವಾಸ್ ಅನ್ನ ಬಳಸೋಣ. ಸೊ ಈಗ ನಾವು ಬರೋಣ ಯಾವುದಕ್ಕೆ? ನಮ್ಮ ವರ್ಬ್ಗೆ. ವರ್ಬ್ ನ V3 ಫಾರ್ಮ್. ಬಟ್ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ವರ್ಬ್ಸ್ ಗಳು ರೆಗ್ಯುಲರ್ ಇಲ್ಲ, ಇದರಲ್ಲಿ ವೇಸ್ಟ್ ಅನ್ನುವಂಥದ್ದು ಮಾತ್ರ ರೆಗ್ಯುಲರ್ ವರ್ಬ್. ಸೊ ಇಲ್ಲಿ ನಾವೇನ್ ಮಾಡಬಹುದು? ಡಿ ಅಥವಾ ಇಡಿ ಸೇರಿಸಬಹುದು. ಸೊ ಈಗ ಇ ಇದೆ ಕೊನೆಯಲ್ಲಿ, ಓನ್ಲಿ ಡಿ ಸೇರಿಸಿ. ನೋ ವರ್ಡ್ಸ್ ವರ್ ವೇಸ್ಟೆಡ್. ಸೊ ಇಲ್ಲಿ ನಿಮಗೆ 1 ಅಂಕ ಫುಲ್ ಸಿಗುತ್ತೆ. ಸೊ ವರ್ಬ್ ಸರಿಯಾಗಿದೆ, ಹೆಲ್ಪಿಂಗ್ ವರ್ಬ್ ಸರಿಯಾಗಿದೆ. ಬಟ್ ಇಲ್ಲಿ ಕೊಟ್ಟಿರುವಂತಹ ಕೆಲವು ವರ್ಬ್ಸ್ ಗಳು ಏನಾಗಿವೆ? ಇರ್ರೆಗ್ಯುಲರ್ ವರ್ಬ್ಸ್ ಗಳು ಆಗಿವೆ. ಯಾವ ವರ್ಬ್ಸ್ ಗಳು ಆಗಿವೆ? ಇರ್ರೆಗ್ಯುಲರ್ ವರ್ಬ್ಸ್ ಗಳು. ಸೊ ಫಾರ್ ಎಕ್ಸಾಂಪಲ್, ನೋ ಅನ್ನುವಂಥದ್ದು ಒಂದು ಇರ್ರೆಗ್ಯುಲರ್ ವರ್ಬ್. ಸೊ ಇಲ್ಲಿ ನಮ್ಮ ಡಿ ಇಡಿ ಟೆಕ್ನಿಕ್ ಯೂಸ್ ಆಗೋದಿಲ್ಲ. ಇಲ್ಲಿ ತಪ್ಪು ಮಾಡ್ತಾರೆ ತುಂಬಾ ವಿದ್ಯಾರ್ಥಿಗಳು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋ ಅನ್ನುವಂತಹ ವರ್ಬ್ ನ V3 ಫಾರ್ಮ್ ನಮಗೆ ಗೊತ್ತಿರಲೇಬೇಕು. ನೋ ಅನ್ನುವಂತಹ ವರ್ಬ್ ನ ಮೊದಲನೇ ಫಾರ್ಮ್ ಇದು, ಇದರ ಎರಡನೇ ಫಾರ್ಮ್ ನ್ಯೂ ಆಗುತ್ತೆ, ಇದರ ಮೂರನೆಯ ಫಾರ್ಮ್ ಏನಾಗುತ್ತೆ? ನೋನ್ ಅಂತ ಆಗುತ್ತೆ. ಸೊ ನಾವಿಲ್ಲಿ V3 ಫಾರ್ಮ್, ಈ ಮೂರನೆಯ ಫಾರ್ಮ್ ಅನ್ನ ಇಲ್ಲಿ ಬರಿಬೇಕು, ನೋನ್. ಸೊ ಇದು ಯಾವಾಗ ಸಾಧ್ಯ ಇದೆ ಅಂದ್ರೆ ನಮಗೆ ಕೆಲವು ವರ್ಬ್ಸ್ ಗಳ V2 V3 ಫಾರ್ಮ್ಸ್ ಗೊತ್ತಿದ್ರೆ ಮಾತ್ರ ಇದನ್ನ ನಾವು ಆನ್ಸರ್ ಮಾಡಬಹುದು. ಇದಕ್ಕೆ ಬೇರೆ ಟೆಕ್ನಿಕ್ಸ್ ಇಲ್ಲ, ಇದ್ರೆ ನಾನು ಹೇಳ್ಬಿಡ್ತಿದ್ದೆ. ಇನ್ನ ಗಿವ್ ಅಂತ ಇದೆ, ಗಿವ್ ಅನ್ನೋದು ಕೂಡ ಒಂದು ಇರ್ರೆಗ್ಯುಲರ್ ವರ್ಬ್. ಸೊ ಇದರ V1 V2 ನಮಗೆ ಗೊತ್ತಿರಬೇಕು. ಇದರ ಮೊದಲನೇ ಫಾರ್ಮ್ ಆಗುತ್ತೆ ರೀ ಗಿವ್, ಇದರ ಎರಡನೆಯ ಫಾರ್ಮ್ ಗೇವ್, ಇದರ ಮೂರನೆಯ ಫಾರ್ಮ್ ಆಗುತ್ತೆ ಗಿವನ್ ಅಂತ ಹೇಳಿ. ಸೊ ಹಾಗಾದ್ರೆ ನಾವಿಲ್ಲಿ ಗಿವನ್ ಅಂತ ಏನ್ ಮಾಡಬೇಕು? ಬರಿಬೇಕು. ಸೊ ಗಿವನ್ ಈ ರೀತಿ ಬರೆದ್ರೆ ನಮ್ಗೆ ಇಲ್ಲಿ 3 ಅಂಕ ಸಿಗುತ್ತೆ. ಯೂಶುವಲಿ ಏನಾಗುತ್ತೆ ರೀ, 2 ವರ್ಬ್ಸ್ ಗಳು ರೆಗ್ಯುಲರ್ ಇರ್ತವೆ, ಒಂದು ಇರ್ರೆಗ್ಯುಲರ್ ಇರುತ್ತೆ. ಸಮ್ ಟೈಮ್ಸ್ ಇದರ ಉಲ್ಟಾ ಆಗುತ್ತೆ, 2 ಇರ್ರೆಗ್ಯುಲರ್ ವರ್ಬ್ಸ್ ಗಳು, ಒಂದು ರೆಗ್ಯುಲರ್ ವರ್ಬ್ ನಿಮ್ಗೆ ಇರುತ್ತೆ. ಸೊ ಹಾಗಾಗಿ ಇರ್ರೆಗ್ಯುಲರ್ ವರ್ಬ್ಸ್ ಗಳನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ.
ನಿಮ್ಮ ಬುಕ್ಸ್ ಓದುವಾಗ ಎಲ್ಲೆಲ್ಲಿ ವರ್ಬ್ಸ್ ಗಳನ್ನ ಬಳಸಲಾಗಿದೆ ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ಇಲ್ಲಿ ನಿಮ್ಮ ಪ್ಯಾರಾಗ್ರಾಫ್, ನಿಮ್ಮ ಬುಕ್ ನಲ್ಲಿ ಇರುವಂತಹ ಪ್ಯಾರಾಗ್ರಾಫ್ ನಿಂದಾನೇ ಒಂದು ಪ್ಯಾರಾಗ್ರಾಫ್ ತೆಗೆದು ಕ್ವಶನ್ ಮಾಡಿ ನಿಮ್ಗೆ ಕೊಡ್ತಾರೆ. ನೀವು ಓದುವಾಗ ಕ್ಲಾಸಸ್ ಗಳಲ್ಲಿ ಸರಿಯಾಗಿ ಅಟೆನ್ಷನ್ ಕೊಟ್ಟಿದ್ರೆ ಈಸಿಲಿ ನೀವು ಈ ವರ್ಬ್ಸ್ ಗಳನ್ನ ನೆನ್ಪಿಟ್ಕೊಳ್ಬಹುದು. ಈಗ ಒಂದು ಕ್ವಶನ್ ನಾನು ನಿಮ್ಗೆ ಪ್ರಾಕ್ಟೀಸ್ ಗಾಗಿ ಕೊಡ್ತಾ ಇದ್ದೀನಿ. ದ ಗಾರ್ಡ್ ಡಿಸ್ಮಿಸ್ ಅಂತ ಇದೆ, ಡಿಸೈಡ್ ಅಂತ ಇದೆ, ಅಂಡ್ ಇಲ್ಲಿ ಅನೌನ್ಸ್ ಅಂತ ಇದೆ. ಸೊ ಇಲ್ಲಿ ಇದು ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ಇಲ್ಲಿ 3 ವರ್ಬ್ಸ್ ಗಳು ಇದೆಲ್ಲ ರೆಗ್ಯುಲರ್ ವರ್ಬ್ಸ್ ಗಳು ಇವೆ. ಸೊ ಸಿಂಪಲ್ ಆಗಿ ನೀವು ಇಲ್ಲಿ ಇಡಿ ಅಥವಾ ಡಿ ಟೆಕ್ನಿಕ್ ಅನ್ನ ಯೂಸ್ ಮಾಡಬಹುದು. ದೆನ್ ವಾಸ್ ವರ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ಸೂಟ್ ಆಗುತ್ತೆ ಸೊ ಅದನ್ನ ಅಪ್ಲೈ ಮಾಡಿ ಕಾಮೆಂಟ್ ನಲ್ಲಿ ಆನ್ಸರ್ ಮಾಡಿ. ಕಾಮೆಂಟ್ ನಲ್ಲಿ ಆನ್ಸರ್ ಮಾಡಿ ನಾನು ನಿಮಗೆ ಚೆಕ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಈಗ ಬರೋಣ ನಮ್ಮ ನೆಕ್ಸ್ಟ್ ಟಾಪಿಕ್, ಪ್ರೋನೌನ್ ಅನ್ನುವಂತಹ ಟಾಪಿಕ್. 5 ಅಂಕಕ್ಕೆ ಕೇಳ್ತಾರೆ. ಮೊದಲು 4 ಅಂಕಕ್ಕೆ ಇರ್ತಿತ್ತು, ಈಗ 5 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದಕ್ಕೊಂದು ಸಿಂಪಲ್ ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅದರ ಮೂಲಕ ನೀವು ಈಸಿಲಿ ಇದನ್ನ ಸಾಲ್ವ್ ಮಾಡಬಹುದು. ಸೊ ಮೊದಲು ನಮಗೆ ಗೊತ್ತಿರಬೇಕಲ್ಲ ಪ್ರೋನೌನ್ ಅಂದ್ರೆ ಏನು, ಅದೇ ಗೊತ್ತಿರೋದಿಲ್ಲ ತುಂಬಾ ವಿದ್ಯಾರ್ಥಿಗಳಿಗೆ. ಸೊ ಪ್ರೋನೌನ್ ಅಂದ್ರೆ ಏನು ಈಗ ಅರ್ಥ ಮಾಡ್ಕೊಳ್ಳೋಣ ಈ ಎಕ್ಸಾಂಪಲ್ ನ ಮೂಲಕ. ಸೊ ಇಲ್ಲಿದ್ದಾಳೆ ಸಂಗೀತ, ಇದು ಸಂಗೀತಾಳ ಕತೆ. ಸಂಗೀತ ಪ್ರತಿದಿನ ಕಾಲೇಜಿಗೆ ಹೋಗುತ್ತಾಳೆ. ಅವಳು ಕಾಲೇಜಿನಿಂದ 3 ಗಂಟೆಗೆ ವಾಪಸ್ ಬರುತ್ತಾಳೆ. ಅವಳ ಹತ್ತಿರ ಒಂದು ಮೊಬೈಲ್ ಇದೆ, ಅದರಿಂದ ಅವಳು ಯೂಟ್ಯೂಬ್ ನಲ್ಲಿ ಕ್ಲಾಸಸ್ ಗಳನ್ನು ನೋಡುತ್ತಾಳೆ. ಸೊ ಈಗ ಇಲ್ಲಿ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ 3 ಪದಗಳನ್ನ ಏನ್ ಮಾಡಲಾಗಿದೆ, ಅಂಡರ್ಲೈನ್ ಮಾಡಲಾಗಿದೆ. ಅವಳು, ಅವಳ, ಆದ್ದರಿಂದ. ಇಲ್ಲಿ ನಾವು ಸಂಗೀತನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಅವಳ ಅಂದ್ರೆ ಏನು, ಅವಳು ಅಂದ್ರೆ ಯಾರು ಓದಿ. ಸಂಗೀತ ಪ್ರತಿದಿನ ಕಾಲೇಜಿಗೆ ಹೋಗುತ್ತಾಳೆ. ಅವಳು ಕಾಲೇಜಿನಿಂದ 3 ಗಂಟೆಗೆ ವಾಪಸ್ ಬರುತ್ತಾಳೆ. ಸೊ ಇಲ್ಲಿ ಅವಳು ಅಂದ್ರೆ ಸಂಗೀತ. ಅಂದ್ರೆ ಯಾವ ರೀತಿ ನಾವಿಲ್ಲಿ ಸಂಗೀತ ಇದೆಯಲ್ಲ ಅವಳ ಹೆಸರನ್ನ ಪದೇ ಪದೇ ಬಳಸದೆ ಅವಳು ಅಂತ ಬಳಸಿದೀವಿ. ಒಬ್ಬ ಹುಡುಗ ಇದ್ದಿದ್ರೆ ಅವನು ಅಂತ ಬಳಸ್ತಿದ್ವಿ. ಸೊ ಇವುಗಳಿಗೆ ನಾವು ಪ್ರೋನೌನ್ಸ್ ಅಂತ ಹೇಳ್ತೀವಿ. ಯಾವ ರೀತಿ ಅವಳು, ಅವನು, ಅವರು ಅಂತ ಬಳಸ್ತೇವಲ್ಲ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಕೆಲವು ಪದಗಳು ಇವೆ, ಅವುಗಳಿಗೆ ನಾವು ಪ್ರೋನೌನ್ಸ್ ಅಂತ ಹೇಳ್ತೀವಿ. ಸೊ ನಾವಲ್ಲಿ ಏನ್ ಮಾಡಬೇಕು, ಈ ಅವಳು ಅಂದ್ರೆ ಯಾರು ಅನ್ನೋದನ್ನ ಇದ್ರ ಮುಂದೆ ಬರೀಬೇಕು ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳಿದಾಗ. ಸೊ ಇಲ್ಲಿ ಅವಳು ಅಂದ್ರೆ ಸಂಗೀತ, ಸೊ ಅವಳ ಅಂದ್ರೆ ಸಂಗೀತಾಳ. ದೆನ್ ಅದರಿಂದ, ಇಲ್ಲಿ ನೋಡಿ ಅದರಿಂದ ಅಂದ್ರೆ ಯಾವುದರಿಂದ, ಅವಳ ಹತ್ತಿರ ಒಂದು ಮೊಬೈಲ್ ಇದೆ, ಅದರಿಂದ ಅವಳು ಯೂಟ್ಯೂಬ್ ನಲ್ಲಿ ಕ್ಲಾಸಸ್ ನೋಡುತ್ತಾಳೆ. ಅದರಿಂದ ಅಂದ್ರೆ ಮೊಬೈಲ್ ನಿಂದ ಅಂತ ಅರ್ಥ. ಸೊ ಈ ರೀತಿ ಯಾವ ಪ್ರೋನೌನ್ ಯಾವುದನ್ನ ರೆಫರ್ ಮಾಡ್ತಾ ಇದೆ ಅಂದ್ರೆ ಈ ಅವಳು ಅನ್ನುವಂತಹ ಪದ ಯಾರನ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ಅದರಿಂದ ಅನ್ನೋದು ಯಾವ ವಸ್ತು ಅಥವಾ ವ್ಯಕ್ತಿಯನ್ನ ತೋರಿಸ್ತಾ ಇದೆ. ಸೊ ಅದನ್ನ ನಾವಿಲ್ಲಿ ಎಕ್ಸಾಮ್ ನಲ್ಲಿ ಬರಿಬೇಕು. ಇದಕ್ಕೆ ನಾವು ಪ್ರೋನೌನ್ ಅಂತ ಹೇಳ್ತೀವಿ. ಈ ರೀತಿ ನಿಮಗೆ ಕ್ವಶನ್ ಮೇಲೆ ಸೂಚನೆ ಕೊಟ್ಟಿರ್ತಾರೆ. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್, ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಓದಿ ಅಂಡ್ ಮ್ಯಾಚ್ ದ ಪ್ರೋನೌನ್ಸ್ ಇನ್ ಸೈಡ್ ಎ, ಅಂದ್ರೆ ಎ ಅಂತ ಕೊಟ್ಟು ಇಲ್ಲಿ ಪ್ರೋನೌನ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ಮ್ಯಾಚ್ ಮಾಡಿ ನೌನ್ಸ್ ಆರ್ ಫ್ರೇಸಸ್ ಇನ್ ಸೈಡ್ ಬಿ, ಅಂದ್ರೆ ಬಿ ಅಂತ ಈ ಕಡೆ ಒಂದು ಕೆಲವೊಂದು ಪದಗಳು ಇರುತ್ತೆ, ಹೆಸರು, ವ್ಯಕ್ತಿಗಳ ಹೆಸರು. ಸೊ ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಈ ರೀತಿ ಮ್ಯಾಚ್ ಮಾಡಿ ಅವರಿಗೆ ತೋರಿಸ್ಬೇಕು. ಸೊ ಬನ್ನಿ ಹಾಗಾದ್ರೆ ಇಲ್ಲಿದೆ ಒಂದು ಪ್ಯಾರಾಗ್ರಾಫ್. ಸೊ ಇಲ್ಲಿದೆ ನಮಗೆ ಕೊಟ್ಟಿರುವಂತಹ ಪ್ರಶ್ನೆ, ಅದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ದೇ ಅನ್ನೋದು ಕೊಟ್ಟಿದ್ದಾರೆ, ಅಂದ್ರೆ ದೇ ಅನ್ನ ಇಲ್ಲಿ ಏನ್ ಮಾಡಲಾಗಿದೆ, ಅಂಡರ್ಲೈನ್ ಮಾಡಲಾಗಿದೆ. ದೇರ್ ಅನ್ನೋದು ಅಂಡರ್ಲೈನ್ ಮಾಡಲಾಗಿದೆ. ದೆನ್ ವಿಚ್ ಅನ್ನುವಂತಹ ಪ್ರೋನೌನ್ ಅಂಡರ್ಲೈನ್ ಮಾಡಲಾಗಿದೆ. ಇಟ್ ಅನ್ನೋದು ಅಂಡರ್ಲೈನ್ ಮಾಡಲಾಗಿದೆ. ಹೂ ಅನ್ನೋದು ಅಂಡರ್ಲೈನ್ ಮಾಡಲಾಗಿದೆ. ಅಂದ್ರೆ 5 ಪ್ರೋನೌನ್ಸ್ ಗಳನ್ನ ಅಂಡರ್ಲೈನ್ ಮಾಡಲಾಗಿದೆ. ಸೊ ಅದರ ಆನ್ಸರ್ ನಾವೀಗ ಹುಡುಕ್ತಾ ಹೋಗ್ಬೇಕು. ಸೊ ಸಿಂಪಲ್ ನಿಮ್ಗೆ ಗೊತ್ತಾಗಿದೆ ಈಗ ಪ್ರೋನೌನ್ ಅಂದ್ರೆ ಏನನ್ನೋದು. ಬನ್ನಿ ಅದೇ ಟೆಕ್ನಿಕ್ ಅನ್ನ ಯೂಸ್ ಮಾಡೋಣ. ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್. ಮೊಬೈಲ್ ಫೋನ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಯೂಸ್ಫುಲ್ ಆಗಿವೆ. ದೇ ಆರ್ ವೆರಿ ಎಫಿಷಿಯಂಟ್, ಅವು ತುಂಬಾ ಎಫಿಷಿಯಂಟ್ ಆಗಿವೆ. ಅವು ದೇ ಅಂದ್ರೆ ಏನು, ಮೊಬೈಲ್ ಫೋನ್ಗಳು ತುಂಬಾ ಎಫಿಷಿಯಂಟ್ ಆಗಿವೆ. ಸೊ ಹಾಗಾದ್ರೆ ಇಲ್ಲಿ ದೇ ಯಾವುದನ್ನ ರೆಫರ್ ಮಾಡುತ್ತೆ ನೋಡಿ, ಮೊಬೈಲ್ ಫೋನ್ಸ್ ಗಳನ್ನ ತೋರಿಸ್ತಾ ಇದೆ, ರೈಟ್. ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್. ಯಂಗ್ಸ್ಟರ್ಸ್ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಮೊಬೈಲ್ ಯೂಸ್ ಮಾಡೋದ್ರಲ್ಲಿ, ಬಟ್ ಓದೋದ್ರಲ್ಲಿ ಆಗ್ತಾ ಇಲ್ಲ. ದೇರ್ ಸ್ಕಿಲ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಆರ್ ಎಕ್ಸಾಂಪ್ಲರಿ. ದೇರ್ ಸ್ಕಿಲ್ಸ್ ಇನ್ ಯೂಸಿಂಗ್ ಮೊಬೈಲ್ ಅಂದ್ರೆ ಮೊಬೈಲ್ ಬಳಸೋದ್ರಲ್ಲಿ ಅವರ ಸ್ಕಿಲ್ಗಳು ತುಂಬಾ ಚೆನ್ನಾಗಿವೆ. ಯಾರ ಸ್ಕಿಲ್ಗಳು, ಅವರ ಸ್ಕಿಲ್ಗಳು ಅಂದ್ರೆ ಯಾರ ಸ್ಕಿಲ್ಗಳು, ಇಲ್ಲಿ ಯಂಗ್ಸ್ಟರ್ ನ ಸ್ಕಿಲ್ಗಳು. ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡ್ತಿದೀವಲ್ಲ, ಯುವಕರ ಬಗ್ಗೆ. ಸೊ ಇಲ್ಲಿ ದೇರ್ ಅಂದ್ರೆ ಯಂಗ್ಸ್ಟರ್ಸ್ ಅಂತ ಇದೆ ನೋಡಿ, ಇದಕ್ಕೆ ಇದು ಮ್ಯಾಚ್ ಆಗ್ತಾ ಇದೆ. And then they can take a photo of a scenery which they like. ಸೊ ಇಲ್ಲಿ ವಿಚ್ ಅನ್ನ ಅಂಡರ್ಲೈನ್ ಮಾಡಲಾಗಿದೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಟೆಕ್ನಿಕ್ ಹೇಳ್ತಾ ಇದ್ದೀನಿ, ಇದನ್ನ ನೆನಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಫುಲ್ ಮಾರ್ಕ್ಸ್ ತಗೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ವಿಚ್ ಅಂತ ಬಂದಾಗ, ವೇರ್ ಅಂತ ಬಂದಾಗ ಅಥವಾ ಹೂ ಅಂತ ಬಂದಾಗ ಏನಾಗುತ್ತೆ, ಅದರ ಹಿಂದೆನೆ ಆನ್ಸರ್ ಇರುತ್ತೆ. ಸೊ ಈಗ ವಿಚ್ ಇದೆಯಲ್ಲ, ಇದರ ಹಿಂದೆ ಬನ್ನಿ ಸೀನರಿ ಅನ್ನೋದೇ ಇಲ್ಲಿ ಆನ್ಸರ್ ಆಗುತ್ತೆ. ಅಂದ್ರೆ ಅವರು ಸೀನರಿ, ಏನೋ ಒಂದು ಒಳ್ಳೆ ದೃಶ್ಯ ನೋಡಿದಾಗ ಈಸಿಲಿ ಅದರ ಫೋಟೋ ತೆಗೆದುಕೊಳ್ತಾರೆ. ಸೊ ವಿಚ್ ಅಂದ್ರೆ ಇಲ್ಲಿ ಸೀನರಿ ಅಂತ ಇಲ್ಲಿದೆ ನೋಡಿ, ಸೀನರಿ ಅಂತ ಮೊದಲನೆಯಲ್ಲಿ ಇದೆ. ಸೊ ಇಲ್ಲಿ ಇದು ಮ್ಯಾಚ್ ಆಗ್ತಾ ಇದೆ.
ದೇ ಲೈಕ್ ವೈಲ್ ಟ್ರಾವೆಲಿಂಗ್. ಇಫ್ ದೇ ಲೈಕ್ ಅ ಸಾಂಗ್ ದೇ ಕ್ಯಾನ್ ರೆಕಾರ್ಡ್ ಇಟ್. ಅವ್ರಿಗೆ ಯಾವ್ದಾದ್ರು ಒಂದು ಹಾಡು ಇಷ್ಟ ಆದ್ರೆ ಅವರು ಅದನ್ನ ರೆಕಾರ್ಡ್ ಮಾಡಬಲ್ಲರು ಅಥವಾ ಮಾಡ್ತಾರೆ. ಸೊ ಯಾವ್ದನ್ನ ರೆಕಾರ್ಡ್ ಮಾಡ್ತಾರೆ? ಇಟ್ ಅಂದ್ರೆ ಇಲ್ಲಿ ಸಾಂಗ್ ಅನ್ನ ರೆಕಾರ್ಡ್ ಮಾಡ್ತಾರೆ. ಸೊ ಇಟ್ ಅನ್ನೋದು ಸಾಂಗ್ ಏನ್ ಮಾಡ್ತಾ ಇದೆ? ರೆಫರ್ ಮಾಡ್ತಾ ಇದೆ. ಅಂಡ್ ಫೈನಲಿ ಬನ್ನಿ, ಪೀಪಲ್ ಹೂ ಆರ್ ಫಾಂಡ್ ಆಫ್ ದೇರ್ ಮೊಬೈಲ್ ಫೋನ್ಸ್. ಸೊ ಈಗ ನೋಡಿ, ಪೀಪಲ್ ಹೂ ಆರ್, ನಾನೇನ್ ಹೇಳಿದೆ, ಹೂ ಬಂದಾಗ ಅದರ ಹಿಂದೆನೆ ಏನಿರುತ್ತೆ ನಿಮಗೆ ಉತ್ತರ ಸಿಗುತ್ತೆ. ಸೊ ಈಗ ಪೀಪಲ್ ನ ಹೂನ ಹಿಂದೆ ಏನಿದೆ? ಪೀಪಲ್ ಅಂತ ಇದೆ. ಸೊ ಹಾಗಾದ್ರೆ ಹೂ ಅಂದ್ರೆ ಇಲ್ಲಿ ಯಾರು? ಪೀಪಲ್ ಅಂತ ಅರ್ಥ. ಸೊ ಇಲ್ಲಿ ನಮಗೆ ಜಸ್ಟ್ ಡೇಸ್ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಕೊಡಲಾಗಿದೆ. ಯಾಕೆಂದ್ರೆ ನಿಮ್ಗೆ ಕೊನೆಯ ಆಪ್ಷನ್ ಈಸಿ ಆಗಬಾರ್ದು ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇದನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಸಿಂಪಲ್ ಟೆಕ್ನಿಕ್ ನೀವು ಫಾಲೋ ಮಾಡಿದ್ರೆ ವಿಚ್ ವೇರ್ ಹೂಗೆ ಅದರ ಹಿಂದೆನೆ ಆನ್ಸರ್ ಇರುತ್ತೆ. ಉಳಿದಿರುವಂತದ್ದು ಸ್ವಲ್ಪ 2 ಸಲ ಓದಿ ಅರ್ಥ ಮಾಡ್ಕೋಬೇಕು, ಮುಗಿದು. ಅರ್ಥ ಆದ್ರೆ ಮುಗಿದು, ಈಸಿಲಿ ನೀವು ಇದಕ್ಕೆ ಉತ್ತರವನ್ನ ಮಾಡ್ತೀರಾ. ಈಗ ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಎಸ್, ಇನ್ನೊಂದು ಎಕ್ಸಾಂಪಲ್ ಇದೆ, ಇದನ್ನ ನಾವೀಗ ಟ್ರೈ ಮಾಡೋಣ. ಮ್ಯಾರಿ ಮೇಕ್ಸ್ ಇಟ್ ಅ ಪಾಯಿಂಟ್ ಟು ಗೋ ಫಾರ್ ಅ ಮಾರ್ನಿಂಗ್ ವಾಕ್ ಅಲಾಂಗ್ ವಿತ್ ಹರ್ ಡಾಗ್. ಸೊ ಮ್ಯಾರಿ ಅನ್ನುವಂತಹ ಒಬ್ಬಳು ಏನ್ ಮಾಡ್ತಾಳೆ? ಪ್ರತಿದಿನ ವಾಕಿಂಗ್ ಗೆ ಹೋಗ್ತಾಳೆ ವಿತ್ ಹರ್ ಡಾಗ್, ಅವಳ ನಾಯಿಯೊಂದಿಗೆ. ಡ್ಯಾನಿಯಲ್, ನಾಯಿಯ ಹೆಸರೇನು? ಡ್ಯಾನಿಯಲ್ ಅಂತ ಹೇಳಿ. ಸೊ ಈಗ ಹರ್ ಅನ್ನ ಅಂಡರ್ಲೈನ್ ಮಾಡಲಾಗಿದೆ, ವಿತ್ ಹರ್ ಡಾಗ್. ಸೊ ಅವಳ ಡಾಗ್ ಅಂದ್ರೆ ಯಾರ ಡಾಗ್? ಮ್ಯಾರಿನ ಡಾಗ್. ಸೊ ಹರ್ ಇಲ್ಲಿದೆ ಅಂದ್ರೆ ಮ್ಯಾರಿ, ಇದಕ್ಕೆ ರೆಫರ್ ಮಾಡ್ತಾ ಇದೆ, ಮ್ಯಾರೀಸ್. ಅಂಡ್ ದೆನ್ ಬೋತ್ ಆಫ್ ದೆಮ್ ಎಂಜಾಯ್ ದಿಸ್ ಆಕ್ಟಿವಿಟಿ. ಅವರೊಬ್ರು ತುಂಬಾ ಎಂಜಾಯ್ ಮಾಡ್ತಾರೆ ವಾಕಿಂಗ್ ಮಾಡೋದು, ಅಂದ್ರೆ ನಾಯಿ ಮತ್ತು ಮ್ಯಾರಿ. ಇಟ್ ರೆಜುವಿನೇಟ್ಸ್ ದೇರ್ ಸ್ಪಿರಿಟ್ಸ್. ಅದರಿಂದ ಅವ್ರಿಗೆ ತುಂಬಾ ಎನರ್ಜಿ ಸಿಗುತ್ತೆ ಇಡೀ ದಿನ ಕೆಲಸ ಮಾಡ್ಲಿಕ್ಕೆ. ಈಗ ಇಟ್ ಅಂದ್ರೆ ಯಾವ್ದ್ರಿಂದ ಎನರ್ಜಿ ಸಿಗುತ್ತೆ? ಅವರು ಎಲ್ಲಿ ಹೋಗ್ತಾ ಇದ್ದಾರೆ? ಪ್ರತಿದಿನ ಮಾರ್ನಿಂಗ್ ವಾಕಿಂಗ್ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಇಟ್ ಅಂದ್ರೆ ಮಾರ್ನಿಂಗ್ ವಾಕ್ ಅಂತ ಅರ್ಥ. ಏನಂತ ಅರ್ಥ? ಮಾರ್ನಿಂಗ್ ವಾಕ್ ಅಂತ ಅರ್ಥ. ಸಿಂಪಲ್ ಇದೆ. ದೇ ವಾಕ್ ಫಾರ್ ಅಬೌಟ್ 5 ಕಿಲೋಮೀಟರ್ಸ್. ಅವರು 5 ಕಿಲೋಮೀಟರ್ ವಾಕಿಂಗ್ ಮಾಡ್ತಾರೆ. ಸೊ ಇಲ್ಲಿ ಅವರು ಅಂದ್ರೆ ಯಾರು? ಒಂದು ಮ್ಯಾರಿ ಹೋಗ್ತಾ ಇದ್ದಾಳೆ, ಮ್ಯಾರಿ ಜೊತೆಯಲ್ಲಿ ಅವಳ ನಾಯಿ. ಸೊ ಹಾಗಾದ್ರೆ ಇಲ್ಲಿ ಮ್ಯಾರಿ ಮತ್ತು ಡ್ಯಾನಿಯಲ್, ನಾಯಿ ಹೆಸರೇನು? ಡ್ಯಾನಿಯಲ್. ನೆನ್ಪಿಟ್ಕೊಳ್ಳಿ, ದೇ ಅಂದ್ರೆ ಇಲ್ಲಿ ಮ್ಯಾರಿ ಅಂಡ್ ಡ್ಯಾನಿಯಲ್ ಅಂತ ಆಗುತ್ತೆ. ಡ್ಯಾನಿಯಲ್ ಈಸ್ ಚಿಯರ್ಫುಲ್. ಡ್ಯಾನಿಯಲ್ ಇದೆಲ್ಲ ತುಂಬಾ ಖುಷಿಯಾಗಿರುತ್ತೆ, ಚಿಯರ್ಫುಲ್ ಆಗಿರುತ್ತೆ. ಅಂಡ್ ಹಿ ಗಿವ್ಸ್ ಮ್ಯಾರಿ ಅ ಸೆಕ್ಯೂರ್ ಫೀಲಿಂಗ್ ಆನ್ ದೇರ್ ವಾಕ್. ಸೊ ಹಿ ಅಂದ್ರೆ ಅವನು ಅಂತ ಇಲ್ಲಿ ಆಗೋದಿಲ್ಲ, ಇಲ್ಲಿ ನಾಯಿ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಾಯಿ ಪ್ರಾಣಿಗಳ ಬಗ್ಗೆನೂ ಕೂಡ ಮಾತಾಡೋಕೆ ನಾವು ಹಿ ಶಿ ಬಳಸಬಹುದು, ಯಾಕೆಂದ್ರೆ ಅವು ಜೀವಂತ ಪ್ರಾಣಿಗಳು. ಸೊ ಹಾಗಾಗಿ ಇಲ್ಲಿ ಹಿ ಅಂದ್ರೆ ನಮ್ಮ ಡ್ಯಾನಿಯಲ್ ಅನ್ನ ರೆಫರ್ ಮಾಡ್ತಾ ಇದೆ. ಸೊ ಹಿ ಅಂದ್ರೆ ಡ್ಯಾನಿಯಲ್ ಇಲ್ಲಿದೆ ನೋಡಿ, 4ನೇ ಆಪ್ಷನ್, ಅದಕ್ಕೆ ಇದು ಮ್ಯಾಚ್ ಆಗ್ತಾ ಇದೆ. ಕೊನೆಯದಾಗಿ ವೇರ್ ಅಂತ ಇದೆ. ಸೊ ಇಲ್ಲಿ ಡೈರೆಕ್ಟ್ಲಿ ನಾವು ಬರೋಣ. ಪೆಟರ್, ಹರ್ ಹಸ್ಬೆಂಡ್ ಹ್ಯಾಡ್ ಟ್ರೈನ್ಡ್ ಹಿಮ್ ವೆಲ್. ಪೆಟರ್ ವರ್ಕ್ಸ್ ಫಾರ್ ದ ಆರ್ಮಿ ಇನ್ ದ ಹಿಲ್ಲಿ ರೀಜನ್ ವೇರ್. ಸೊ ನಾನೇನ್ ಹೇಳಿದ್ದೆ? ವೇರ್, ವಾಟ್, ಹೂ ಬಂದಾಗ ಅದರ ಹಿಂದೆನೆ ಆನ್ಸರ್ ಇರುತ್ತೆ. ಸೊ ವೇರ್ ನ ಹಿಂದೆ ಏನಿದೆ? ಹಿಲ್ಲಿ ರೀಜನ್. ಸೊ ವೇರ್ ಅಂದ್ರೆ ಯಾವ್ದನ್ನ ರೆಫರ್ ಮಾಡ್ತಾ ಇದೆ? ಹಿಲ್ಲಿ ರೀಜನ್ ಅಂತ ಹೇಳಿ. ಸೊ ಇಲ್ಲಿಗೆ ನಮ್ಮ ಆನ್ಸರ್ ಏನಾಯ್ತು? ಕಂಪ್ಲೀಟ್ ಆಯ್ತು. ಸೊ ಜಸ್ಟ್ ಪೆಟರ್ ಅನ್ನ ಎಕ್ಸ್ಟ್ರಾ ಕೊಡಲಾಗಿದೆ. ಎಸ್ ಎಸ್, ಇದನ್ನ ಈ ರೀತಿ ನೀವು ಸಿಂಪಲ್ ಅಂಡ್ ಸರಳವಾಗಿ ಆನ್ಸರ್ ಮಾಡಬಹುದು. ಕ್ಲಿಯರ್ನ? 5ಕ್ಕೆ 5 ಅಂಕ ಸಿಗುತ್ತೆ. ಮೊದಲು ತುಂಬಾ ಡಿಫಿಕಲ್ಟ್ ಇರ್ತಿತ್ತು ಇದು, ಈಗ ತುಂಬಾ ಈಸಿ ಮಾಡಲಾಗಿದೆ. ಈ ರೀತಿ ಕೊಡಲಾಗಿದೆ, ಹೊಂದಿಸಿ ಬರೆಯಿರಿ. ಮೊದಲು ನೀವೇ ಹುಡುಕಿ ಬರಿಬೇಕಾಗಿತ್ತು ಪ್ಯಾರಾಗ್ರಾಫ್ ನಿಂದ. ತುಂಬಾ ಈಸಿ ಇದೆ ಇದು. ಸೊ ಈಗ ಇಲ್ಲಿ ಒಂದು ಕ್ವಶನ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಕೇವಲ 4 ಆಪ್ಷನ್ಸ್ ಇವೆ. ಸೊ ಯಾವುದು ಸರಿಯಾದಂತಹ ಉತ್ತರ, ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಸರಿನಾ? 2 ಕ್ವಶನ್ಸ್ ನಾನೀಗ ಸಾಲ್ವ್ ಮಾಡಿದ್ದೀನಿ. ಈಗ ನಿಮಗೆ 2 ಕ್ವಶನ್ಸ್ ನಾನು ಪ್ರಾಕ್ಟೀಸ್ಗೆ ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 3 ಕೂಡ ನೀವೇ ಪ್ರಾಕ್ಟೀಸ್ ಮಾಡಿ. ಅಂದಾಗ ನೀವು ಇದರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ದೆನ್ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಯಾವ್ದು ಅರ್ಥ ಆಗಿದೆ, ಯಾವ್ದು ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿ. ಈಗ ನೆಕ್ಸ್ಟ್ ಬರೋಣ, ರಿಪೋರ್ಟೆಡ್ ಸ್ಪೀಚ್. ಇದು ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆ. ನೀವು ಸರಿಯಾಗಿ ಈ ಒಂದು ವಿಡಿಯೋನ ನೋಡಿದ್ದೆ ಆದ್ರೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈಸಿಲಿ ನೀವು ಈ ಕ್ವಶನ್ ಅನ್ನ ಆನ್ಸರ್ ಮಾಡಬಹುದು. 5 ಅಂಕದ ಪ್ರಶ್ನೆ ಇದು. ನೀವು ಆನ್ಸರ್ ಮಾಡಲಿಲ್ಲ ಅಂದ್ರೆ 5 ಅಂಕವನ್ನ ಕಳ್ಕೊಳ್ತೀರಾ. ಸೊ ಹಾಗಾದ್ರೆ ಬನ್ನಿ ಇದನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿದ್ದಾನೆ ನಮ್ಮ ರಾಜು ಮತ್ತು ಲಕ್ಷ್ಮಿ. ಇಲ್ಲಿದ್ದಾನೆ ರಾಜು ಮತ್ತು ಇಲ್ಲಿದ್ದಾಳೆ ಲಕ್ಷ್ಮಿ. ಇವರಿಬ್ರು ಮಾತಾಡ್ತಾ ಇದ್ದಾರೆ. ಸೊ ಅದನ್ನ ಸುಜಾತ ಕೇಳಿಸ್ಕೊಳ್ತಾ ಇದ್ದಾಳೆ. ರಾಜು ಮತ್ತು ಲಕ್ಷ್ಮಿ ಇಬ್ರು ಮಾತಾಡ್ತಾ ಇದ್ದಾರೆ. ಸುಜಾತ ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ತಾ ಇದ್ದಾಳೆ. ಸೊ ರಾಜು ಹೇಳ್ತಾನೆ, ನಾನು ನಿನ್ನ ನೋಟ್ಸ್ ನಾಳೆ ಕೊಡ್ತೀನಿ. ರಾಜು ಲಕ್ಷ್ಮಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ನೋಟ್ಸ್ ನಾಳೆ ಕೊಡ್ತೀನಿ. ಲಕ್ಷ್ಮಿ ಹೇಳ್ತಾಳೆ, ಇಲ್ಲ, ನೋಟ್ಸ್ ನನಗೆ ಇವತ್ತು ಬೇಕು ಅಂತ ಲಕ್ಷ್ಮಿ ಹೇಳ್ತಾಳೆ. ಈಗ ಸುಜಾತ ಇದನ್ನ ಕೇಳ್ಕೊಂಡ್ಬಂದು ನನಗೆ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಳ್ಳಿ. ಸುಜಾತ ಯಾವ ರೀತಿ ಹೇಳ್ತಾಳೆ ಈ ವಾಕ್ಯವನ್ನ? ಅವನು ಅವಳಿಗೆ ನೋಟ್ಸ್ ನಾಳೆ ಕೊಡ್ತೀನಿ ಅಂತ ಹೇಳಿದ. ಇಲ್ಲಿ ನೋಡಿ, ನಾನು ನಿನ್ನ ನೋಟ್ಸ್ ನಾಳೆ ಕೊಡ್ತೀನಿ ಅಂತ ಹೇಳಿ ರಾಜು ಲಕ್ಷ್ಮಿಗೆ ಹೇಳಿದ್ದಾನೆ. ಈ ರೀತಿ ರಾಜು ಲಕ್ಷ್ಮಿಗೆ ಹೇಳಿದ್ದಾನೆ.
ಇದನ್ನ ಕೇಳಿಸಿಕೊಂಡಿರುವಂತ ಸುಜಾತ ಈಗ ನನಗ್ ಬಂದು ಯಾವ ರೀತಿ ಹೇಳ್ತಾ ಇದ್ದಾಳೆ, ನಾನು ಬದಲಾಗಿ ಅವನು ಅನ್ನುವಂತ ಪದ ಬಳಸ್ತಾಳೆ. ನಿನ್ನ ಅದರ ಬದಲಾಗಿ ಅವಳಿಗೆ ಅಂತ ಪದ ಬಳಸ್ತಾಳೆ. ಅವನು ಅವಳಿಗೆ ನೋಟ್ಸ್ ನಾಳೆ ಕೊಡ್ತೇನೆ ಅಂತ ಹೇಳಿದ. ಸೊ ಈ ರೀತಿ ನಾವಿಲ್ಲಿ ಪದಗಳನ್ನ ಬದಲಾಯಿಸಿ ಏನ್ ಮಾಡ್ತಾ ಇದ್ದೀವಿ, ಎರಡು ವ್ಯಕ್ತಿಗಳ ನಡುವೆ ನಡೆದಿರುವಂತಹ ಸಂಭಾಷಣೆ, ರಾಜು ಮತ್ತು ಲಕ್ಷ್ಮಿ ಮಾತಾಡಿರುವಂತಹ ಒಂದು ಸಂಭಾಷಣೆಯನ್ನ ಸುಜಾತ ಅನ್ನುವಂತಹ ಇನ್ನೊಬ್ಬ ಥರ್ಡ್ ಪರ್ಸನ್ ಕೇಳಿಸ್ಕೊಂಡು ಅದನ್ನ ಬರೆಯುವಾಗ ಅಥವಾ ಹೇಳುವಾಗ ತನ್ನದೇ ಆಗಿರುವಂತಹ ಪದಗಳಲ್ಲಿ ಅದರಲ್ಲಿ ಚೇಂಜಸ್ ಮಾಡಿ ಹೇಳ್ತಾಳೆ. ಸೊ ಇದಕ್ಕೆ ನಾವು ಏನಂತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಇಬ್ಬರ ನಡುವೆ ನಡೆದಿರುವಂತಹ ಸಂಭಾಷಣೆಯನ್ನ ಮೂರನೇ ವ್ಯಕ್ತಿ ಅದರ ಬಗ್ಗೆ ಬರೆಯೋದು ಅಥವಾ ಅದನ್ನ ಇನ್ನೊಬ್ಬರಿಗೆ ಹೇಳೋದು. ಸೊ ಅದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತೀವಿ. ಸೊ ನಮಗೆ ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ ಎಕ್ಸಾಮ್ ನಲ್ಲಿ, ರೂಫ್ ಮತ್ತು POP ಕ್ಯಾಂಪೇನರ್ ಈ ಎರಡು ವ್ಯಕ್ತಿಗಳ ನಡುವೆ ನಡೆದಿರುವಂತಹ ಒಂದು ಕಾನ್ವರ್ಸೇಷನ್, ಒಂದು ಸಂಭಾಷಣೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಈಗ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ದ ಸ್ಪೀಚ್ ಅಂದ್ರೆ ಥರ್ಡ್ ಪರ್ಸನ್ ನ ಪಾಯಿಂಟ್ ಆಫ್ ವ್ಯೂ ನಿಂದ ಬರಿತಾ ಹೋಗ್ಬೇಕು. ಈಗ ರಿಪೋರ್ಟ್ ಸ್ಪೀಚ್, ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್, ಈ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ 3 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ಚೇಂಜಸ್ ಮಾಡಬೇಕಾಗುತ್ತೆ. ನಂಬರ್ 1 ಪ್ರೋನೌನ್, ಅಂದ್ರೆ ಇಲ್ಲಿ ಐ ಅನ್ನುವಂತ ಪ್ರೋನೌನ್, ವಿ, ಯು, ಇಟ್ ಚೇಂಜ್ ಆಗೋದಿಲ್ಲ. ಈ ಪ್ರೋನೌನ್ಸ್ ಗಳನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ನಂಬರ್ 1 ಯಾವ ರೀತಿ ಅಂತ ನಾನು ನಿಮ್ಗೆ ಇಲ್ಲಿ ಹೇಳ್ತೇನೆ, ತುಂಬಾ ಸಿಂಪಲ್ ಅಂಡ್ ಈಸಿ ಇದೆ, ಎಲ್ಲ ಲಿಸ್ಟ್ ಪ್ರೊವೈಡ್ ಮಾಡ್ತೇನೆ. ಎರಡನೇದಾಗಿ ಟೆನ್ಸಸ್ ಗಳನ್ನ, ಇದು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದೆ, ಪಾಸ್ಟ್ ಸಿಂಪಲ್ ನಲ್ಲಿ ಚೇಂಜ್ ಆಗಬೇಕು. ಇದು ಪ್ರೆಸೆಂಟ್ ಸಿಂಪಲ್ ಇದೆ, ಪಾಸ್ಟ್ ಸಿಂಪಲ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಇದು ಪಾಸ್ಟ್ ಕಂಟಿನ್ಯೂಸ್. ಯಾವ ರೀತಿ ಅಂತ ಈಜಿ ನಿಮ್ಮೊಂದು ಫಾರ್ಮುಲೆಯಲ್ಲಿ ನಾನು ನಿಮಗೆ ಕೊಡ್ತೀನಿ, ಚಿಂತೆ ಮಾಡಬೇಡಿ. ಮೂರನೇದಾಗಿ ಸರ್ಟೇನ್ ವರ್ಡ್ಸ್ ಗಳು, ಕೆಲವೊಂದು ವರ್ಡ್ಸ್ ಗಳು ಇರುತ್ತೆ, ಅವುಗಳನ್ನ ಚೇಂಜ್ ಮಾಡಬೇಕು. ಸರ್ಟೇನ್ ವರ್ಡ್ಸ್ ಗಳು ಅಂದ್ರೆ ಲೈಕ್ ದಿಸ್ ಅನ್ನುವಂಥದ್ದು ಆಗಿರಬಹುದು, ಟು ನೈಟ್ ಅನ್ನುವಂತಹ ವರ್ಡ್ ಆಗಿರಬಹುದು. ಈ ಪದಗಳನ್ನ ನಾವಿಲ್ಲಿ ಚೇಂಜ್ ಮಾಡ್ತೀವಿ. ಅಗೇನ್ ದಿಸ್ ಅನ್ನುವಂಥ ಪದ ಇಲ್ಲಿ ಚೇಂಜ್ ಆಗುತ್ತೆ. ಯಾವ ರೀತಿ ಅಂತ ನಿಮ್ಗೆ ಅದನ್ನ ತೋರಿಸ್ತೇನೆ. ಸೊ ಇದು ನಮ್ಗೆ ಗೊತ್ತಾಯ್ತು. ಈಗ ಈ 3 ಪಾಯಿಂಟ್ಸ್ ಗಳನ್ನ ನಾವು ಮೊದಲನೇದಾಗಿ ಚೇಂಜ್ ಮಾಡಬೇಕಾಗುತ್ತೆ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ. ಇನ್ನ ಈ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ವಾಕ್ಯಗಳು 4 ರೀತಿ ವಾಕ್ಯಗಳು ಇರುತ್ತೆ, ಅದು ನಿಮ್ಗೆ ಗುರುತಿಸಲಿಕ್ಕೆ ಬರಬೇಕು. ನಂಬರ್ 1 ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ನಾರ್ಮಲ್ ಸಿಂಪಲ್ ಸೆಂಟೆನ್ಸ್. ಐ ವರ್ಕ್ ಫಾರ್ ಮಾರ್ಕಸ್ ಐಬೆ, ಇದು ಸರಳವಾಗಿರುವಂತ ವಾಕ್ಯ. ಅಂದ್ರೆ ಇಲ್ಲಿ ಏನು ಪ್ರಶ್ನೆ ಇಲ್ಲ, ಏನು ಕ್ವಶನ್ ಇಲ್ಲ, ಏನು ಒಂದು ರಿಕ್ವೆಸ್ಟ್ ಆರ್ಡರ್ ಏನು ಇಲ್ಲ, ಸಾಮಾನ್ಯವಾಗಿರುವಂತಹ ವಾಕ್ಯ. ಇದಕ್ಕೆ ನಾವು ಅಸರ್ಟಿವ್ ವಾಕ್ಯ ಅಂತ ಹೇಳ್ತೀವಿ. ಇನ್ನು ಎರಡನೇದಾಗಿ ಬರುತ್ತೆ ಎಸ್ ಆರ್ ನೋ ಕ್ವಶನ್ ವಾಕ್ಯಗಳು. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ತಾ ಇದ್ದಾನೆ, ಸೊ ಅದು ಒಂದು ಎಸ್ ಆರ್ ನೋ ಕ್ವಶನ್ ಆಗಿರುತ್ತೆ. ಯಾವ ರೀತಿ ಅಂದ್ರೆ, ನೀನು ಇವತ್ತು ನನಗೆ ಮೀಟ್ ಆಗ್ತೀಯಾ, ಇದಕ್ಕೆ ಉತ್ತರ ಯಾವ ರೀತಿ ಕೊಡ್ತೀರಿ, ನೀನು ನನಗೆ ಇವತ್ತು ಮೀಟ್ ಆಗ್ತೀಯಾ, ಆಗ್ತೀನಿ, ಎಸ್ ಮೀಟ್ ಆಗ್ತೀನಿ. ಆನ್ಸರ್ ಏನ್ ಬಂತು, ಎಸ್. ಇಲ್ಲ ಅಂದ್ರೆ ನೋ, ಬರ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ನಾವು ಎಸ್ ಆರ್ ನೋ ನಲ್ಲಿ ಕೊಡ್ತೀವಿ. ಸೊ ಹಾಗಾಗಿ ಇದಕ್ಕೆ ನಾವು ಎಸ್ ಆರ್ ನೋ ಕ್ವಶನ್ಸ್ ಗಳು ಅಂತ ಕರಿತೀವಿ. ಇನ್ನ ಮೂರನೆಯದಾಗಿ ಬರುತ್ತೆ WH ಕ್ವಶನ್ಸ್. ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ 4 ರೀತಿಯ ವಾಕ್ಯಗಳು. ಅಂಡ್ ದೆನ್ WH ಕ್ವಶನ್ಸ್. WH ಕ್ವಶನ್ಸ್ ಸುಲಭವಾಗಿ ಗುರುತಿಸಬಹುದು. ಇದು WH ವರ್ಡ್ ಗಳಿಂದ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂದ್ರೆ ವೈ ಅನ್ನುವಂಥ ವರ್ಡ್ ಇಂದ ಸ್ಟಾರ್ಟ್ ಆಗಬಹುದು, ವಾಟ್ ಅನ್ನುವಂತಹ ವರ್ಡ್ ನಿಂದ ಸ್ಟಾರ್ಟ್ ಆಗಬಹುದು, ವಿಚ್ ಅನ್ನುವಂತಹ ಪದದಿಂದ ಆ ಪ್ರಶ್ನೆ ಸ್ಟಾರ್ಟ್ ಆಗಬಹುದು, ಸಮ್ ಟೈಮ್ಸ್ ಹೌ ಅನ್ನುವಂತಹ ಪದಗಳಿಂದ ಕೂಡ ಅದು ಸ್ಟಾರ್ಟ್ ಆಗುತ್ತೆ. ಇನ್ನು 4ನೇದಾಗಿ ನಮ್ಮ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಥವಾ ಒಂದು ಆರ್ಡರ್ ಕೊಡೋದು. ಅಂದ್ರೆ ಸ್ವಲ್ಪ ನೀರ್ ತಗೊಂಬಾ, ಇದು ಒಂದು ರಿಕ್ವೆಸ್ಟ್. ಹೋಗಿ ಸುಮ್ಮನೆ ಮಲ್ಕೋ, ಇದು ಒಂದು ಆರ್ಡರ್. ಈ ರೀತಿ ಇಲ್ಲಿ ಡೋನ್ ಗೊಂಜಾಲ್ ನೋಡಿ ಒಂದು ಆರ್ಡರ್ ಕೊಡ್ತಾ ಇದ್ದಾನೆ ಜಾನಿಟೋಗೆ, ರೂಟ್ ದೆಮ್ ಔಟ್, ಅವರನ್ನ ಅಲ್ಲಿಂದ ಎಬ್ಬಿಸಿ ಕಳುಹಿಸು. ಇದು ಏನು ಒಂದು ಇಂಪರೇಟಿವ್ ಸೆಂಟೆನ್ಸ್. ಸೊ ಈ ರೀತಿ 4 ರೀತಿಯ ವಾಕ್ಯಗಳು ಇರುತ್ತೆ. ಇದಕ್ಕೆ 4 ಡಿಫ್ರೆಂಟ್ ಫಾರ್ಮುಲಾಸ್ ಇವೆ. ಆ ಟೆಕ್ನಿಕ್ಸ್ ಗಳನ್ನ ನಿಮಗೆ ಈಗ ಕಲಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ನೋಡೋಣ ಪ್ರೋನೌನ್ಸ್ ಯಾವ ರೀತಿ ಚೇಂಜ್ ಮಾಡಬೇಕು, ಟೆನ್ಸಸ್ ಯಾವ ರೀತಿ ಚೇಂಜ್ ಮಾಡಬೇಕು, ದೆನ್ ಸರ್ಟೆನ್ ವರ್ಡ್ಸ್ ಗಳನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಹೇಳಿ. ಪ್ರೋನೌನ್ಸ್ ಗೆ ಬಂದಾಗ ನಿಮಗೆ ಕೊಟ್ಟಿರುವಂತಹ ಕ್ವಶನ್ ನಲ್ಲಿ ಐ ಅಂತ ಇದ್ರೆ ಅದನ್ನ ಹಿ ಅಥವಾ ಶಿಗೆ ಚೇಂಜ್ ಮಾಡಬೇಕು. ಹುಡುಗ ಇದ್ರೆ ಹಿ, ಹುಡುಗಿ ಇದ್ರೆ ಶಿ. ವಿ ಅಂತ ಇದ್ದಾಗ ಅದನ್ನ ದೇ ಅಂತ ಚೇಂಜ್ ಮಾಡಬೇಕು. ಯು ಅಂತ ಇದ್ದಾಗ ಹಿ ಅಥವಾ ಶಿ. ಅಗೇನ್ ಹುಡುಗ ಇದ್ರೆ ಹಿ, ಹುಡುಗಿ ಇದ್ರೆ ಶಿ. ಮೈ ಅಂತ ಇದ್ದಾಗ ಹೀಸ್ ಆರ್ ಹರ್, ಹುಡುಗ ಇದ್ರೆ ಹೀಸ್, ಹುಡುಗಿ ಇದ್ರೆ ಹರ್. ಅಸ್ ಅಂತ ಇದ್ದಾಗ ದೆಮ್, ಅವರ್ ಅಂತ ಇದ್ದಾಗ ದೇರ್ ಅಂತ ಚೇಂಜ್ ಮಾಡಬೇಕು. ಮೈ ಸೆಲ್ಫ್ ಇದ್ದಾಗ ಹಿಮ್ಸೆಲ್ಫ್ ಅಥವಾ ಹರ್ ಸೆಲ್ಫ್. ಹಿಮ್ಸೆಲ್ಫ್ ಅಂದ್ರೆ ಹುಡುಗ ಇದ್ದಾಗ, ಹರ್ ಸೆಲ್ಫ್ ಇದ್ರೆ ಅಂದ್ರೆ ಹುಡುಗಿ ಇದ್ದಾಗ. ಇನ್ನ ಮೀ ಅಂತ ಕೊಟ್ಟಿದ್ರೆ ಹಿಮ್ ಆರ್ ಹರ್. ಹಿಮ್ ಅಂದ್ರೆ ಹುಡುಗನಿಗೆ, ಹರ್ ಅಂದ್ರೆ ಹುಡುಗಿಗೆ. ಅವರ್ ಸೆಲ್ಸ್ ಅಂದ್ರೆ ದೆಮ್ ಸೆಲ್ಸ್. ದಿಸ್ ಅನ್ನೋದು ದ್ಯಾಟ್ ಅಂತ ಬದಲಾವಣೆ ಮಾಡಬೇಕು. ದಿಸ್ ಅಂತ ಕ್ವಶನ್ ಅಲ್ಲಿ ಇದ್ರೆ ಅದನ್ನ ದ್ಯಾಟ್ ಅಂತ ಚೇಂಜ್ ಮಾಡಲೇಬೇಕು, ಅದು ಪ್ರೋನೌನ್. ದೀಸ್ ಅಂತ ಇದ್ರೆ ಅದನ್ನ ದೋಸ್ ಅಂತ ಮಾಡಬೇಕು. ಸೊ ದ್ಯಾಟ್ ಅಂತ ಕೊಟ್ಟಿದ್ರೆ ಅಲ್ಲಿ ಏನು ಬದಲಾವಣೆ ಇಲ್ಲ. ನೋಡಿ ದಿಸ್ ಇದ್ರೆ ಅದು ದ್ಯಾಟ್ ಅಂತ ಬದಲಾವಣೆ ಆಗುತ್ತೆ, ಬಟ್ ದ್ಯಾಟ್ ಅಂತಾನೆ ಇದ್ರೆ ಏನು ಬದಲಾವಣೆ ಆಗೋದಿಲ್ಲ. ದೋಸ್ ಅಂತ ಇದ್ರೆ ಯಾವುದೇ ಬದಲಾವಣೆ ಇಲ್ಲಿಯೂ ಕೂಡ ಇಲ್ಲ. ಹಿಯರ್ ಅಂತ ಇದ್ದಾಗ ಅದನ್ನ ದೇರ್ ಅಂತ ಚೇಂಜ್ ಮಾಡಬೇಕು. ಹಿಯರ್ ಅಂತ ಇದ್ದಾಗ
ದೇರ್ ಅಂತ ಚೇಂಜ್ ಮಾಡಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಬರಿತೀನಿ. ದೋಸ್ ಇದ್ದು ದೋಸ್ ಇರುತ್ತೆ, ಯಾವುದೇ ಬದಲಾವಣೆ ಇಲ್ಲ. ಹಿಯರ್ ಅಂತ ಇದೆಯಲ್ಲ, ಇದು ದೇರ್ ಆಗುತ್ತೆ. ಸೊ ಒಂದು ವೇಳೆ ದೇರ್ ಅಂತಾನೆ ಕೊಟ್ಟಿದ್ರೆ, ದೇರ್ ಅಂತಾನೆ ಕೊಟ್ಬಿಟ್ಟಿದ್ರೆ ನೋ ಚೇಂಜ್, ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ. ಸರಿನಾ? ಈ ರೀತಿ ನಾವು ಪ್ರೊನೌನ್ಸ್ ಗಳನ್ನ ಚೇಂಜ್ ಮಾಡ್ತೀವಿ. ಸೊ ಇನ್ನು ಇದನ್ನ ನೋಟ್ಸ್ ನಿಮಗೆ ನಮ್ಮ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ, ಅಲ್ಲಿ ಜಾಯಿನ್ ಆಗಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಕ್ವಿಕ್ ಆಗಿ ರಿವೈಸ್ ಕೂಡ ಮಾಡಬಹುದು. ಇನ್ನು ಸೆಕೆಂಡ್ ಬಂದು ಟೆನ್ಸಸ್ ಗಳನ್ನ ಚೇಂಜ್ ಮಾಡಬೇಕು. ಅದಕ್ಕೆ ಕ್ವಿಕ್ ಆಗಿ ನೋಡ್ಕೊಳ್ಳಿ ಯಾವ ರೀತಿ ಅಂದ್ರೆ, ಡೈರೆಕ್ಟ್ ಸ್ಪೀಚ್ ನಲ್ಲಿ ಆಮ್ ಅಥವಾ ಈಸ್ ಅಂತ ವಾಕ್ಯದಲ್ಲಿ ಬಂದಿದ್ರೆ ಅದನ್ನ ಯಾವಾಗ್ಲೂ ವಾಸ್ ಅಂತ ಬದಲಾವಣೆ ಮಾಡಬೇಕಾಗುತ್ತೆ. ಆರ್ ಅಂತ ಇದ್ರೆ ಅದನ್ನ ವರ್ ಅಂತ ಮಾಡಬೇಕು. ಹ್ಯಾವ್ ಅಥವಾ ಹ್ಯಾಸ್ ಅಂತ ಇದ್ರೆ ಅದನ್ನ ಹ್ಯಾಡ್ ಅಂತ ಚೇಂಜ್ ಮಾಡಬೇಕು. ಡಿಡ್ ಅಂತ ಇದ್ರೆ ಅದನ್ನ ಹ್ಯಾಡ್ ಅಂತ ಚೇಂಜ್ ಮಾಡಬೇಕು. ಹ್ಯಾಡ್ ಅಂತ ಇದ್ರೆ ಸೇಮ್ ಇಡಬೇಕು, ಯಾವುದೇ ಬದಲಾವಣೆ ಇಲ್ಲ. ವಾಸ್ ವರ್ ಇದ್ರೆ ಅದನ್ನ ಹ್ಯಾಡ್ ಬೀನ್ ಅಂತ ಚೇಂಜ್ ಮಾಡಬೇಕು. ವಿಲ್ ಅಂತ ಇದ್ರೆ ವುಡ್. ಡೂ ಆರ್ ಡಸ್ ಅಂತ ಇದ್ರೆ ಅದನ್ನ ಡಿಡ್ ಅಂತ ಚೇಂಜ್ ಮಾಡಬೇಕು. ಶಾಲ್ ಅಂತ ಇದ್ರೆ ಶುಡ್ ಆಗುತ್ತೆ. ಕ್ಯಾನ್ ಅನ್ನೋದು ಪದ ಅಲ್ಲಿ ಬಳಕೆ ಆಗಿದ್ರೆ ಕುಡ್ ಆಗುತ್ತೆ. ಮೇ ಅಂತ ಇದ್ರೆ ಅದು ಮೈಟ್ ಆಗುತ್ತೆ. ಕುಡ್ ಅಂತ ಇದ್ರೆ ಯಾವುದೇ ಬದಲಾವಣೆ ಇಲ್ಲ, ಸೇಮ್ ಇರುತ್ತೆ. ಮೈಟ್ ಅಂತ ಇದ್ರೆ ಯಾವುದೇ ಬದಲಾವಣೆ ಇಲ್ಲ, ಅದು ಕೂಡ ಸೇಮ್ ಇರುತ್ತೆ. ಮೈಟ್ ಏನಿರುತ್ತೆ, ಸೇಮ್ ಆಸ್ ಇಟ್ ಈಸ್ ಇರುತ್ತೆ, ಯಾವುದೇ ಬದಲಾವಣೆ ಇಲ್ಲ. ಕ್ಲಿಯರ್? ಈ ರೀತಿ ನಾವು ಟೆನ್ಸಸ್ ಗಳನ್ನ ಚೇಂಜ್ ಮಾಡ್ತೀವಿ. ಇನ್ನು ಮೂರನೇದಾಗಿ ಕೆಲವೊಂದು ಸರ್ಟೆನ್ ಪದಗಳು, ಸೊ ಅವುಗಳಿಗೆ ಫಾರ್ ಎಕ್ಸಾಂಪಲ್ ಅಗೋ ಅಂತ ಇದ್ರೆ ಅದನ್ನ ಬಿಫೋರ್ ಅಂತ ಬದಲಾವಣೆ ಮಾಡಲೇಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ನಾವು ಅಂತ ಇದ್ರೆ ದೆನ್ ಅಂತ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಅಂತ ಇದ್ರೆ ದ ಫಾಲೋವಿಂಗ್, ಅಂದ್ರೆ ನೆಕ್ಸ್ಟ್ ಡೇ ಅಂತ ಇದ್ರೆ ದ ಫಾಲೋವಿಂಗ್ ಡೇ ಮಾಡಿ. ನೆಕ್ಸ್ಟ್ ಮಾರ್ನಿಂಗ್ ಅಂತ ಇದ್ರೆ ದ ಫಾಲೋವಿಂಗ್ ಮಾರ್ನಿಂಗ್ ಅಂತ ಮಾಡಬೇಕು. ಟುಡೇ ಅಂತ ಇದ್ರೆ ಅದನ್ನ ದ್ಯಾಟ್ ಡೇ ಅಂತ ಬದಲಾವಣೆ ಮಾಡಬೇಕು. ಟು ನೈಟ್ ಅಂತ ಇದ್ರೆ ದ್ಯಾಟ್ ನೈಟ್. ಟುಮಾರೋ ಅಂದ್ರೆ ದ ನೆಕ್ಸ್ಟ್ ಡೇ. ಯೆಸ್ಟರ್ಡೇ ಅಂದ್ರೆ ದ ಪ್ರೀವಿಯಸ್ ಡೇ. ಅಂಡ್ ಲಾಸ್ಟ್ ನೈಟ್ ಅಂದ್ರೆ ದ ಪ್ರೀವಿಯಸ್ ನೈಟ್ ಅಂತ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಡೇ ಅಂದ್ರೆ ದ ಫಾಲೋವಿಂಗ್ ಡೇ ಅಂತ ಅದನ್ನ ನಾವಿಲ್ಲಿ ಚೇಂಜ್ ಮಾಡಬೇಕು. ಸೊ ಬನ್ನಿ ಹಾಗಾದ್ರೆ ಅಸರ್ಟಿವ್ ವಾಕ್ಯಗಳು, ಈಗ ಈ ರೂಲ್ಸ್ ಗಳನ್ನ ಅಪ್ಲೈ ಮಾಡ್ತಾ ಹೋಗೋಣ. ಟೆನ್ಸ್ ಯಾವ ರೀತಿ ಚೇಂಜ್ ಮಾಡಬೇಕು ಅದನ್ನ ನೋಡಿದ್ವಿ. ಪ್ರೊನೌನ್ಸ್ ಯಾವ ರೀತಿ ಚೇಂಜ್ ಮಾಡಬೇಕು ಅದನ್ನ ನೋಡಿದ್ವಿ. ಕೆಲವೊಂದು ಸರ್ಟೆನ್ ಪದಗಳನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅದನ್ನ ನೋಡಿದ್ವಿ. ಈಗ ಅಸರ್ಟಿವ್ ಸೆಂಟೆನ್ಸ್ ಗಳಲ್ಲಿ ಯಾವ ರೀತಿ ಅದನ್ನ ಅಪ್ಲೈ ಮಾಡಬೇಕು ನೋಡ್ತಾ ಹೋಗೋಣ. ಸೊ ಇಲ್ಲಿವೆ 3 ಅಸರ್ಟಿವ್ ವಾಕ್ಯಗಳು. ಡೋನ್ ಗೊಂಜಾಲೋ ಹೇಳ್ತಾನೆ ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್, ನನಗೆ ಒಂದು ಬೆಂಚ್ ಬೇಕು. ಜಾನಿಟೋ ಹೇಳ್ತಾನೆ ಅಲ್ಲಿ ಯಾವುದೂ ಇಲ್ಲ. ಡೋನ್ ಗೊಂಜಾಲೋ ಹೇಳ್ತಾನೆ ಸೊ ಅಲ್ಲಿ ಇದೆಯಲ್ಲ ಅದು ನನ್ನದು ಅಂತ ಹೇಳಿ. ಸೊ ಈಗ ಇದಕ್ಕೆ ನಾವು ಒಂದು ಫಾರ್ಮುಲಾ ನಿಮ್ಗೆ ಕೊಡ್ತಾ ಇದ್ದೀನಿ, ಸಿಂಪಲ್ ಆಗಿರುವಂತದ್ದು. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಬರೆಯುವಾಗ ಮೊದಲು ಸಬ್ಜೆಕ್ಟ್ ಬರಿಬೇಕು. ಸಬ್ಜೆಕ್ಟ್ ಅಂದ್ರೆ ಈ ವಾಕ್ಯ ಯಾರು ಹೇಳಿದ್ರು ಅವರು. ದೆನ್ ರಿಪೋರ್ಟಿಂಗ್ ವರ್ಬ್. ಸೊ ರಿಪೋರ್ಟಿಂಗ್ ವರ್ಬ್ಸ್ ಇಲ್ಲಿ ನಿಮಗೆ ಅಸರ್ಟಿವ್ ಸೆಂಟೆನ್ಸಸ್ ಗಳಲ್ಲಿ ಯೂಸ್ ಆಗುವಂತ ರಿಪೋರ್ಟಿಂಗ್ ವರ್ಬ್ಸ್ ನಿಮಗೆ ಇಲ್ಲೇ ಕೊಡ್ತಾ ಇದ್ದೀನಿ. ಟೋಲ್ಡ್, ಸೇಡ್, ರಿಪ್ಲೈಡ್, ಇದರಲ್ಲಿ ನೀವು ಒಂದನ್ನ ಬಳಸಬೇಕು ಆ ವಾಕ್ಯಕ್ಕೆ ತಕ್ಕಂತೆ. ದೆನ್ ರಿಸೀವರ್ ಅಂದ್ರೆ ಯಾರಿಗೆ ಹೇಳಿದ. ಇಲ್ಲಿ ಡೋನ್ ಗೊಂಜಾಲೋ ನನಗೆ ಒಂದು ಬೆಂಚ್ ಬೇಕು ಅಂತ ಯಾರಿಗೆ ಹೇಳಿದ, ಜಾನಿಟೋಗೆ. ಸೊ ಅಂದ್ರೆ ಜಾನಿಟೋನ ಹೆಸರು ಬರಿಬೇಕು. ಅದರ ನಂತರ ನೆನ್ಪಿಟ್ಕೊಳ್ಳಿ, ಅಸರ್ಟಿವ್ ವಾಕ್ಯಗಳಲ್ಲಿ ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ಬಳಸ್ತೀವಿ. ಯಾವ ಕಂಜಂಕ್ಷನ್? ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್. ಸೊ ಇದು ಕ್ಲಿಯರ್ ಆಯ್ತಾ? ಸಿಂಪಲ್. ಮೊದಲು ಸಬ್ಜೆಕ್ಟ್ ಯಾರು ಹೇಳಿದ್ರು, ಡೋನ್ ಗೊಂಜಾಲೋ. ರಿಪೋರ್ಟಿಂಗ್ ವರ್ಬ್ ಹೇಳುವಾಗ ಸೊ ಟೋಲ್ಡ್ ಅಥವಾ ಸೇಡ್ ಅನ್ನ ಬಳಸಬೇಕು. ರಿಪ್ಲೈ ಮಾಡಿದ್ರೆ ರಿಪ್ಲೈಡ್ ಅನ್ನೋದನ್ನ ಬಳಸಬೇಕು. ರಿಸೀವರ್ ಯಾರಿಗೆ ಹೇಳಿದ, ಜಾನಿಟೋಗೆ. ದೆನ್ ದ್ಯಾಟ್ ಅನ್ನುವಂಥದ್ದು. ಈಗ ಪ್ರೊನೌನ್ಸ್ ಚೇಂಜ್ ಮಾಡ್ಬೇಕಲ್ಲ, ಐ ಅನ್ನುವಂತ ಪ್ರೊನೌನ್ ಚೇಂಜ್ ಮಾಡಬೇಕು. ಮೈ ಸೆಲ್ಫ್ ಅನ್ನುವಂತ ಪ್ರೊನೌನ್ ಚೇಂಜ್ ಮಾಡಬೇಕು. ಅದನ್ನ ಈಗಾಗಲೇ ಕಲಿಸಿದ್ದೀನಿ, ಆ ಲಿಸ್ಟ್ ಅನ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಐ ಅನ್ನೋದು ಚೇಂಜ್ ಆಗುತ್ತೆ, ಈ ಆರ್ ಶಿ. ಸೊ ಬನ್ನಿ ಈಗ ನಾವು ಇದನ್ನ ಟ್ರೈ ಮಾಡ್ತಾ ಹೋಗೋಣ. ಸೊ ಡೋನ್ ಗೊಂಜಾಲೋ ಏನ್ ಮಾಡ್ತಾನೆ, ಡೋನ್ ಗೊಂಜಾಲೋ. ಟೋಲ್ಡ್ ನಾವೀಗ ಬಳಸೋಣ, ಅಂದ್ರೆ ರಿಪೋರ್ಟಿಂಗ್ ವರ್ಬ್. ಸಬ್ಜೆಕ್ಟ್ ಆಯ್ತು, ಯಾರು ಹೇಳಿದ್ರು, ಡೋನ್ ಗೊಂಜಾಲೋ. ರಿಪೋರ್ಟಿಂಗ್ ವರ್ಬ್ ಏನು, ಟೋಲ್ಡ್, ಹೇಳಿದ. ಸೊ ಯಾರಿಗೆ ಹೇಳಿದ, ರಿಸೀವರ್. ಯಾರಿಗೆ ಹೇಳಿದ, ಜಾನಿಟೋಗೆ ಹೇಳಿದ. ಜಾನಿಟೋ. ಓಕೆ, ಎಸ್, ಜಾನಿಟೋಗೆ ಅವನು ಹೇಳಿದ. ಸೊ ಇದರ ನಂತರ ಯಾವ ಕಂಜಂಕ್ಷನ್ ನಾವಿಲ್ಲಿ ಬಳಸಬೇಕು. ಸೊ ಇಲ್ಲಿ ನಾನು ತೋರಿಸಿದ್ದೀನಿ ಈಗಾಗಲೇ, ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ಬಳಸಬೇಕು, ದ್ಯಾಟ್. ಸೊ ಈಗ ಇಲ್ಲಿವರೆಗೆ ಆದ ನಂತರ ಈ ವಾಕ್ಯಕ್ಕೆ ನಾವು ಬರ್ತೀವಿ. ಈಗ ಡೋನ್ ಗೊಂಜಾಲೋ ಹೇಳಿದ, ಟೋಲ್ಡ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಡ್ ಬಳಸಿದ್ವಿ. ಜಾನಿಟೋಗೆ ಹೇಳಿದ, ಅದರ ನಂತರ ದ್ಯಾಟ್ ಅನ್ನುವಂತಹ ಈ ಒಂದು ವರ್ಡ್ ಅನ್ನ ಬಳಸಿದ್ವಿ. ಈಗ ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್. ಸೊ ಐ, ಹಿ ಅಥವಾ ಶಿ ಅಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಡೋನ್ ಗೊಂಜಾಲೋ ಹುಡುಗ, ಸೊ ಹಾಗಾಗಿ ನಾವು ಹಿ ಅನ್ನ ಬಳಸಬೇಕು, ಹಿ. ಸೊ ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ವಾಕ್ಯ. ಇಲ್ಲಿ ನೆನಪಿಟ್ಕೊಳ್ಳಿ, ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ ಇದ್ದಾಗ ಅದನ್ನ ಪಾಸ್ಟ್ ಸಿಂಪಲ್ ಚೇಂಜ್ ಮಾಡಬೇಕು. ಸೊ ಆಗ ವಿ ಟು ವರ್ಬ್ ಅನ್ನ ನಾವು ಬಳಸ್ತೀವಿ. ಅಂದ್ರೆ ವಾಂಟ್ ಇದ್ದಿದ್ದು ವಾಂಟೆಡ್ ಆಗುತ್ತೆ, ಸಿಂಪಲ್. ಯಾವ ರೀತಿ ನಿಮ್ಗೆ ರೆಗ್ಯುಲರ್ ವರ್ಬ್ ಹೇಳಿದ್ನಲ್ಲ, ಆ ರೀತಿ ರೆಗ್ಯುಲರ್ ವರ್ಬ್ ನ ಇಲ್ಲಿ ವಿ ಟು ಫಾರ್ಮ್ ಅನ್ನ ಬಳಸ್ತೀವಿ. ವಾಂಟೆಡ್, ಹಿ ವಾಂಟೆಡ್ ಅ ಬೆಂಚ್, ಆಸ್ ಇಟ್ ಈಸ್ ಬರೀರಿ, ಅ ಬೆಂಚ್ ಟು. ಸೊ ಮೈ ಸೆಲ್ಫ್ ಅನ್ನೋದು ನೋಡಿ ಇಲ್ಲಿ ಏನಾಗುತ್ತೆ, ಹಿಮ್ ಸೆಲ್ಫ್ ಆಗುತ್ತೆ. ಹುಡುಗ ಇದ್ದಾನೆ ನಮ್ಮ ಡೋನ್ ಗೊಂಜಾಲೋ, ಸೊ ಹಾಗಾಗಿ ಹಿಮ್ ಸೆಲ್ಫ್.
ಸೊ ಈ ರೀತಿ ನಾವು ಇದನ್ನ ಏನ್ ಮಾಡ್ತೀವಿ, ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಬರಿತೀವಿ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಡೋನ್ ಗೊಂಜಾಲೋ ಟೋಲ್ಡ್ ಜಾನಿಟೋ ದಟ್ ಹಿ ವಾಂಟೆಡ್ ಅ ಬೆಂಚ್ ಟು ಹಿಮ್ಸೆಲ್ಫ್. ಇನ್ನೊಂದ್ಸಲ ಕ್ವಿಕ್ ಆಗಿ ಹೇಳ್ತೀನಿ ಯಾವ ರೀತಿ ನಾವು ಇದನ್ನ ಮಾಡಿದ್ವಿ. ಮೊದಲು ಸಬ್ಜೆಕ್ಟ್ ತಗೊಂಡ್ವಿ, ಈ ಫಾರ್ಮುಲಾ ಫಾಲೋ ಮಾಡಿ ನೀವು ಸಾಕು. ಯಾರು ಹೇಳಿದ್ರು, ಡೋನ್ ಗೊಂಜಾಲೋ. ಸೊ ಹಾಗಾಗಿ ಡೋನ್ ಗೊಂಜಾಲೋ ಇಲ್ಲಿದೆ. ರಿಪೋರ್ಟಿಂಗ್ ವರ್ಬ್ ಯಾವುದು, ಟೋಲ್ಡ್ ಅನ್ನುವಂಥದ್ದು ತೆಗೆದುಕೊಂಡಿದ್ದೀವಿ. ಟೋಲ್ಡ್ ಯಾರಿಗೆ ಹೇಳಿದ, ಜಾನಿಟೋಗೆ ಹೇಳಿದ. ಸೊ ದ್ಯಾಟ್ ಅನ್ನುವಂಥದ್ದು ಅದರ ನಂತರ ಬಳಸಲೇಬೇಕಾ, ಇಲ್ಲಾಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ದ್ಯಾಟ್ ಅನ್ನ ಇಲ್ಲಿ ಬಳಸಿದ್ವಿ. ಸೊ ನಂತರ ಈ ವಾಕ್ಯವನ್ನ ಈಗ ನಾವು ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಬರಿಬೇಕು. ಸೊ ಐ ಅನ್ನುವಂಥ ಪ್ರೊನೌನ್ ಚೇಂಜ್ ಆಗ್ಬೇಕಾ. ಸೊ ಐ ಅನ್ನೋದು ನಾವು ಏನ್ ಮಾಡಿದ್ವಿ, ಹಿ ಮಾಡಿದ್ವಿ. ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ ಇತ್ತು, ಅದಕ್ಕೆ ಇಡಿ ಸೇರಿಸಿ ಪಾಸ್ಟ್ ಸಿಂಪಲ್ ಮಾಡಿದ್ವಿ. ವಾಂಟೆಡ್ ಅ ಬೆಂಚ್ ಟು ಆಸ್ ಇಟ್ ಈಸ್ ಬರ್ದ್ವಿ. ಹಿಮ್ಸೆಲ್ಫ್ ಅನ್ನೋದು ಒಂದು ಪ್ರೊನೌನ್, ಸೊ ಅದನ್ನ ನಾವೇನ್ ಮಾಡಿದ್ವಿ, ಸಾರಿ ಮೈ ಸೆಲ್ಫ್ ಅನ್ನೋದು ಪ್ರೊನೌನ್, ಅದನ್ನ ನಾವೇನ್ ಮಾಡಿದ್ವಿ, ಹಿಮ್ಸೆಲ್ಫ್ ಗೆ ಚೇಂಜ್ ಮಾಡಿದ್ವಿ. ಈ ರೀತಿ ನಾವು ಸಿಂಪಲ್ ಆಗಿ ಏನ್ ಮಾಡಬಹುದು, ಅಸರ್ಟಿವ್ ವಾಕ್ಯಗಳನ್ನ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಚೇಂಜ್ ಮಾಡಬಹುದು. ಈಗ ಉಳಿದಿರುವಂತಹ ಎರಡು ವಾಕ್ಯಗಳನ್ನ ನಾವೀಗ ಸಿಂಪಲ್ ಆಗಿ ಇಲ್ಲಿ ನೋಡೋಣ. ಇಲ್ಲಿ ಒಂದ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ, ಟೋಲ್ಡ್ ಅಥವಾ ಸೇಡ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಬಳಸಿ. ಬಟ್ ಒಂದು ಸ್ಮಾಲ್ ಡಿಫರೆನ್ಸ್ ಇದೆ. ಟೋಲ್ಡ್ ಬಳಸಿದಾಗ ಡೈರೆಕ್ಟ್ಲಿ ಅದರ ನಂತರ ರಿಸೀವರ್ ಯಾರಿದ್ದಾರೆ ಆ ವ್ಯಕ್ತಿ ಹೆಸರು ಬರಿಬೇಕು. ಒಂದು ವೇಳೆ ನಾವು ಸೇಡ್ ಅಂತ ಬಳಸಿದೀವಿ ಅಂತ ಅನ್ಕೊಳ್ಳಿ, ಇಲ್ಲಿ ನಾವು ಟೋಲ್ಡ್ ನ ಬದಲಾಗಿ ಸೇಡ್ ಬಳಸಿದೀವಿ ಅಂದ್ರೆ ಅಲ್ಲಿ ಟು ಹಾಕಿ ನಂತರ ಜಾನಿಟೋ ಅಂತ ಬರಿಬೇಕು. ಇದು ಒಂದು ಗ್ರಾಮರ್ ನ ರೂಲ್. ಸೇಡ್ ಬಳಸಿದ್ರೆ ಟು ಬಳಸಲೇಬೇಕು, ನೆನ್ಪಿಟ್ಕೊಳ್ಳಿ. ಕ್ಲಿಯರ್. ಈಗ ಎರಡನೇ ವಾಕ್ಯವನ್ನ ಯಾವ ರೀತಿ ನಾವೀಗ ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಜಾನಿಟೋ ಹೇಳ್ತಾನೆ. ಸೊ ಸಬ್ಜೆಕ್ಟ್ ಯಾರು ಇಲ್ಲಿ, ಜಾನಿಟೋ ಹೇಳಿದ. ಜಾನಿಟೋ ಇದೊಂದು ವಾಕ್ಯ ನಾನು ಸಾಲ್ವ್ ಮಾಡ್ತೀನಿ. ರಿಪೋರ್ಟಿಂಗ್ ವರ್ಬ್ ನಾವು ತಗೊಳ್ಳೋಣ, ಟೋಲ್ಡ್. ಸೊ ಜಾನಿಟೋ ಯಾರಿಗೆ ಹೇಳ್ತಾನೆ, ಜಾನಿಟೋ ಡೋನ್ ಗೊಂಜಾಲೋಗೆ ಹೇಳ್ತಾನೆ. ಸೊ ಜಾನಿಟೋ ಟೋಲ್ಡ್ ಯಾರಿಗೆ, ಡೋನ್ ಗೊಂಜಾಲೋ. ಸೊ ದೆನ್ ದ್ಯಾಟ್ ಅನ್ನೋದನ್ನ ಬಳಸಿ, ದ್ಯಾಟ್. ಸೊ ಏನ್ ಹೇಳ್ತಾನೆ, ದೇರ್ ಇಸ್ ನನ್. ದೇರ್ ಅನ್ನೋದನ್ನ ಚೇಂಜ್ ಮಾಡ್ತೀವ, ಇಲ್ಲ. ನಾನು ಈಗಾಗಲೇ ಹೇಳ್ತೀನಿ, ದೇರ್ ಅನ್ನ ಆಸ್ ಇಟ್ ಈಸ್ ಇಡಬೇಕು. ದೇರ್ ಅನ್ನ ನಾವಿಲ್ಲಿ ಆಸ್ ಇಟ್ ಈಸ್ ಇಡಬೇಕು. ದೇರ್. ಸೊ ಈಸ್ ಇದ್ದಿದ್ದು ಏನಾಗುತ್ತೆ ನೋಡಿ, ಇಲ್ಲಿ ಈಸ್ ಅಂತ ಇದೆಯಲ್ಲ, ಆಮ್ ಈಸ್ ಇದ್ದಿದ್ದು ವಾಸ್ ಆಗುತ್ತೆ. ಸೊ ದೇರ್ ವಾಸ್. ನನ್ ಇದೆಯಲ್ಲ, ಇದು ಆಸ್ ಇಟ್ ಈಸ್ ಉಳಿಯುತ್ತೆ, ಯಾವುದೇ ಬದಲಾವಣೆ ಇದರಲ್ಲಿ ಆಗೋದಿಲ್ಲ. ದೇರ್ ವಾಸ್ ನನ್. ಸಿಂಪಲ್ ಇದೆ. ಈ ಒಂದು ಫಾರ್ಮುಲಾ ನೀವು ಫಾಲೋ ಮಾಡಿದ್ರೆ ಸಾಕು, ಈಸಿಲಿ ನೀವು ಇಲ್ಲಿ 5ಕ್ಕೆ 5 ಅಂಕ ತೆಗೆದುಕೊಳ್ತೀರಾ. ಸೊ ಜಾನಿಟೋ ರಿಪ್ಲೈಡ್ ದಟ್ ದೇರ್ ವಾಸ್ ನನ್. ಸೊ ಈಗ ನೀವು ಭಯ ಪಡ್ಬೋದು, ಇಲ್ಲಿ ಏನ್ ಸರ್ ನೀವೇನೋ ಮಾಡಿಬಿಟ್ಟಿದ್ದೀರಲ್ಲ ಅಂತ ಹೇಳಿ. ಇಲ್ಲ, ಸಿಂಪಲ್ ನಾನು ಏನ್ ಮಾಡಿದ್ದೀನಿ, ಸೊ ನಾನು ಟೋಲ್ಡ್ ನ ಬದಲಾಗಿ ಏನ್ ಮಾಡಿಬಿಟ್ಟೆ, ರಿಪ್ಲೈಡ್ ಅನ್ನೋದನ್ನ ಬಳಸಿದೆ. ಅದು ಕೂಡ ಸರಿಯಾಗಿದೆ. ನೀವು 2-3ರಲ್ಲಿ ಯಾವ್ದಾದ್ರು ಒಂದನ್ನ ಬಳಸಬಹುದು. ಜಾನಿಟೋ ರಿಪ್ಲೈಡ್ ದ್ಯಾಟ್. ಸೊ ನಾನು ಇಲ್ಲಿ ಏನ್ ಮಾಡಲಿಲ್ಲ, ರಿಸೀವರ್ ನ ಹೆಸರು ಕೂಡ ಹಾಕ್ಲಿಲ್ಲ. ಸೊ ಬೇಕಂದ್ರೆ ನೀವು ಹಾಕ್ಬಹುದು. ರಿಪ್ಲೈಡ್ ನ ನಂತರ ಈ ರೀತಿ ನೀವು ಹಾಕ್ಬಹುದು, ರಿಪ್ಲೈಡ್. ಸೊ ರಿಪ್ಲೈಡ್ ನ ನಂತರ ಟು ಬರುತ್ತೆ. ಯಾರಿಗೆ ರಿಪ್ಲೈ ಮಾಡಿದ, ಜಾನಿಟೋ ಡೋನ್ ಗೊಂಜಾಲೋ. ಸೊ ಹಾಗಾದ್ರೆ ರಿಪ್ಲೈಡ್ ಟು ಡೋನ್ ಗೊಂಜಾಲೋ ಇಷ್ಟು ಬರೋದು. ನೀವು ನಂತರ ದ್ಯಾಟ್ ದೇರ್ ವಾಸ್ ನನ್ ಅಂತ ಬರೀರಿ. ಇಲ್ಲ ಅಂದ್ರೆ ಇಷ್ಟು ಬರೋದ್ರು ಕೂಡ ಇದು ಸರಿಯಾಗಿರುತ್ತೆ. ಜಾನಿಟೋ ರಿಪ್ಲೈಡ್ ದ್ಯಾಟ್ ದೇರ್ ವಾಸ್ ನನ್ ಅಂತ ಹೇಳಿ, ಇದರಲ್ಲಿ ಕೂಡ ಯಾವುದೇ ಮಿಸ್ಟೇಕ್ ಇಲ್ಲ. ನಿಮ್ಗೆ 2 ಆಪ್ಷನ್ಸ್ ಗೊತ್ತಿರಬೇಕು. ಇನ್ನು ಕೊನೆಯದಾಗಿ ಡೋನ್ ಗೊಂಜಾಲೋ ದ್ಯಾಟ್ ಒನ್ ಓವರ್ ದೇರ್ ಈಸ್ ಮೈನ್. ಸೊ ಈಗ ಇಲ್ಲಿ ನೋಡಿ, ಡೋನ್ ಗೊಂಜಾಲೋ ಯಾರಿಗೆ ಹೇಳ್ತಾ ಇದ್ದಾನೆ, ಯಾರು ಹೇಳ್ತಾ ಇದ್ದಾರೆ, ಸಬ್ಜೆಕ್ಟ್ ಯಾರು, ಡೋನ್ ಗೊಂಜಾಲೋ. ಸೊ ಡೋನ್ ಗೊಂಜಾಲೋ ಅಂತ ನಾವು ಮೊದಲು ಬರಿಬೇಕು. ರಿಪೋರ್ಟಿಂಗ್ ವರ್ಬ್. ಸೊ ಟೋಲ್ಡ್ ಅನ್ನ ತೆಗೆದುಕೊಳ್ಳೋಣ. ಟೋಲ್ಡ್ ತೆಗೆದುಕೊಂಡ್ವಿ. ಯಾರಿಗೆ ಹೇಳ್ತಾ ಇದ್ದಾನೆ, ಅವನು ಜಾನಿಟೋಗೆ ಹೇಳ್ತಾ ಇದ್ದಾನೆ. ಸೊ ಡೋನ್ ಗೊಂಜಾಲೋ ಟೋಲ್ಡ್ ಜಾನಿಟೋ. ಸೊ ಇಲ್ಲಿ ದ್ಯಾಟ್ ಅನ್ನ ನಾವು ಜಾನಿಟೋನ ನಂತರ ಹಾಕ್ತೇವೆ, ರೈಟ್. ಸೊ ಈಗ ದ್ಯಾಟ್ ಒನ್. ಸೊ ಇದು ದ್ಯಾಟ್ 2 ಸಲ ಬಳಕೆ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಆನ್ಸರ್ ನಲ್ಲಿ. ಡೋನ್ ಗೊಂಜಾಲೋ ಟೋಲ್ಡ್ ಜಾನಿಟೋ. ಸೊ ದ್ಯಾಟ್ ಈಗ ಆಲ್ರೆಡಿ ಹಾಕಿದೀವಿ. ಮತ್ತೊಂದ್ಸಲ ದ್ಯಾಟ್ ಹಾಕಿದ್ರೆ ಅದು ವಾಕ್ಯ ಸರಿ ಅನ್ಸೋದಿಲ್ಲ. ಸೊ ಹಾಗಾಗಿ ನಾವಲ್ಲಿ ದ ಅನ್ನುವಂತ ಆರ್ಟಿಕಲ್ ಬಳಸ್ತೀವಿ. ಸೊ ದ ಒನ್ ಓವರ್ ದೇರ್. ದ ಒನ್ ಓವರ್ ದೇರ್ ಇಲ್ಲಿವರೆಗೆ ಸೇಮ್. ಸೊ ದೆನ್ ಈಸ್ ಅಂತ ಬಂದಿದೆ. ಈಸ್ ಇದ್ದಿದ್ದು ಏನಾಗುತ್ತೆ, ವಾಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ವಾಸ್. ಸೊ ಮೈನ್ ಇದೆಯಲ್ಲ, ಅದೇನಾಗುತ್ತೆ, ಹೀಸ್ ಆರ್ ಹರ್. ಸೊ ಇಲ್ಲಿ ನಮ್ಮ ಡೋನ್ ಗೊಂಜಾಲೋ ಹುಡುಗ. ಸೊ ಹಾಗಾಗಿ ನಾವು ಅದಕ್ಕೆ ಹೀಸ್ ಅನ್ನ ಬಳಸಬೇಕು ಅವನಿಗಾಗಿ. ಸೊ ಡೋನ್ ಗೊಂಜಾಲೋ ಟೋಲ್ಡ್ ಜಾನಿಟೋ ದಟ್ ದ ಒನ್ ಓವರ್ ದೇರ್ ವಾಸ್ ಹೀಸ್. ಅಲ್ಲಿರುವಂತಹ ಚೇರ್ ನನ್ನದು ಅಂತ ಡೋನ್ ಗೊಂಜಾಲೋ ಹೇಳ್ತಾನೆ. ಸೊ ಈ ರೀತಿ ನಾವು ಅಸರ್ಟಿವ್ ವಾಕ್ಯಗಳನ್ನ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಬರಿತೀವಿ. ಸೊ ನಿಮಗೆ ಪ್ರಾಕ್ಟೀಸ್ಗಾಗಿ 2 ವಾಕ್ಯ ಕೊಟ್ಟಿದ್ದೀನಿ. ಒಂದು ರೂಫ್ ಹೇಳಿದ್ದು ಯಾರಿಗೆ, POP ಕ್ಯಾಂಪೇನರ್ಗೆ. ಇಲ್ಲಿ POP ಕ್ಯಾಂಪೇನರ್, ಇದು ರೂಫ್ಗೆ ಹೇಳಿರುವಂತಹ ವಾಕ್ಯ. 2 ಅಸರ್ಟಿವ್ ವಾಕ್ಯಗಳು. ಇದರ ಉತ್ತರ ಕಾಮೆಂಟ್ ನಲ್ಲಿ ತಿಳಿಸಿ, ಅಂದಾಗ ನಿಮ್ಮ ಪ್ರಾಕ್ಟೀಸ್ ಆಗುತ್ತೆ. ದೆನ್ ನೀವು 5ಕ್ಕೆ 5 ಅಂಕ ಈಸಿಲಿ ತೆಗೆದುಕೊಳ್ತೀರಾ. ಇನ್ನ ಬರೋಣ WH ಕ್ವಶನ್ಸ್. ಸೊ WH ಕ್ವಶನ್ಸ್ ನೋಡಿ, ಅಲಿಫ್ಯಾನೋ ಕ್ವಶನ್ ಕೇಳ್ತಾನೆ, ಹೌ ವಾಸ್ ಯೋರ್ ರಿಲೇಶನ್ಶಿಪ್ ವಿತ್ ಯೋರ್ ಮದರ್. ಬಾರ್ಗಸ್ ಇದೆಯಲ್ಲ, ಬಾರ್ಗಸ್ಗೆ ಇವನು ಈ ಪ್ರಶ್ನೆಯನ್ನ ಕೇಳ್ತಾನೆ. ಚಾಪ್ಟರ್ ಇದೆಯಲ್ಲ,
ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆ ಚಾಪ್ಟರ್ ಇಂದ ಬರ್ತಾ ಇರುವಂತ ಪ್ರಶ್ನೆ ಇದು. ಬಟ್ ನಿಮಗೆ ಮಿಡ್ ಟರ್ಮ್ ಅಷ್ಟು ಚಾಪ್ಟರ್ ಆಗಿದೆಯೋ ನನಗೆ ಕನ್ಫರ್ಮ್ ಇಲ್ಲ ಮಿಡ್ ಟರ್ಮ್ ಎಕ್ಸಾಮ್ಗೆ. ಬಟ್ ಕ್ವಶನ್ ಯಾವ್ದಾದ್ರು ಬರಲಿ ತಲೆ ಕೆಡಿಸ್ಕೋಬೇಡಿ, ನೀವು ಟೆಕ್ನಿಕ್ ಅನ್ನ ಈ ಫಾರ್ಮುಲಾ ಫಾಲೋ ಮಾಡಿದ್ರೆ ಸಾಕು, ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಅಲಿ ಫ್ಯಾನು ಬಾರ್ಜಸ್ಗೆ ಕೇಳ್ತಾನೆ, ಏನ್ ಪ್ರಶ್ನೆ ಕೇಳ್ತಾನೆ, ಹೌ ವಾಸ್ ಯೋರ್ ರಿಲೇಶನ್ಶಿಪ್ ವಿತ್ ಯೋರ್ ಮದರ್. ಈಗ ಇದು ಒಂದು WH ಕ್ವಶನ್, ಹೌ ಅನ್ನುವಂಥದ್ದು WH ವರ್ಡ್. ಇದರ ಸೂತ್ರ ನೋಡಿ, ಸಬ್ಜೆಕ್ಟ್, ರಿಪೋರ್ಟಿಂಗ್ ವರ್ಬ್, ರಿಸೀವರ್, ಇಲ್ಲಿ WH ವರ್ಡ್ ಬಳಸಬೇಕು. ಈಗ ಇಲ್ಲಿ ಸಬ್ಜೆಕ್ಟ್ ಯಾರು, ಅಲಿ ಫ್ಯಾನು ಹೇಳ್ತಾನೆ. ಯಾರು ಹೇಳ್ತಾನೆ, ಅಲಿ ಫ್ಯಾನು ಹೇಳ್ತಾನೆ. ಸೊ ಇಲ್ಲಿ ಪ್ರಶ್ನೆಗಳು ಇದ್ದಾಗ ಯಾವ ರಿಪೋರ್ಟಿಂಗ್ ವರ್ಬ್ ಬಳಸಬೇಕು ಆ ಪ್ರಶ್ನೆ ಬರುತ್ತೆ. ಸೊ ರಿಪೋರ್ಟಿಂಗ್ ವರ್ಬ್ ಪ್ರಶ್ನೆ ಇದ್ದಾಗ ಆಸ್ಕ್ಡ್ ಅಥವಾ ಕ್ವೆಶ್ಚನ್ಡ್ ಅಂತ ನೀವು ಬಳಸಬಹುದು. ನಾವಿಲ್ಲಿ ಆಸ್ಕ್ಡ್ ಬಳಸೋಣ. ಏನ್ ಬಳಸೋಣ, ಅಲಿ ಫ್ಯಾನು ಆಸ್ಕ್ಡ್. ಅಲಿ ಫ್ಯಾನು ಪ್ರಶ್ನೆ ಕೇಳ್ತಾನೆ, ಯಾರಿಗೆ ಕೇಳ್ತಾನೆ, ಬಾರ್ಜಸ್ಗೆ ಕೇಳ್ತಾನೆ. ಸೆಕೆಂಡ್, ಅಲಿ ಫ್ಯಾನು ಆಸ್ಕ್ಡ್ ಯಾರಿಗೆ, ಬಾರ್ಜಸ್ಗೆ ಕೇಳ್ತಾನೆ. ಸೊ ದೆನ್ ಅದರ ನಂತರ ಏನ್ ಬಳಸಬೇಕು ನೋಡಿ, ರಿಸೀವರ್ ಯಾರಿಗೆ ಕೇಳ್ತಾನೆ, ಬಾರ್ಜಸ್ಗೆ. ಬಾರ್ಜಸ್ ರಿಸೀವರ್ ಆದ ಇಲ್ಲಿ WH ವರ್ಡ್ ಬಳಸಬೇಕು. ಸೊ WH ವರ್ಡ್ ಯಾವ್ದು ಬಳಸಬೇಕು ಅದು ಕ್ವಶನ್ ನಲ್ಲೇ ಇರುತ್ತೆ. ಹೌ ಅನ್ನುವಂತ WH ವರ್ಡ್ ಇದೆಯಲ್ಲ ಅದನ್ನ ನಾವಿಲ್ಲಿ ಆಸ್ ಇಟ್ ಈಸ್ ಈಗ ಬಳಸಬೇಕು. ಹೌ. ಸೊ ಈಗ ಇದರ ನಂತರ ಇರುವಂತಹ ವಾಕ್ಯಗಳನ್ನ ನಾವು ಏನ್ ಮಾಡೋಣ, ಚೇಂಜ್ ಮಾಡ್ತಾ ಹೋಗೋಣ ನಮ್ಮ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ. ಸೊ ಈಗ ನಾವು ಏನ್ ಮಾಡಬೇಕು, ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಂದ್ರೆ ನಂಬರ್ 1 ಆ ಕ್ವಶನ್ ಮಾರ್ಕ್ ಅನ್ನ ತೆಗೆದು ಹಾಕಬೇಕು. ಅದರ ಒಂದು ನಾರ್ಮಲ್ ವಾಕ್ಯವನ್ನಾಗಿ ಮಾಡಬೇಕು. ಅಂದ್ರೆ ಪ್ರಶ್ನೆಯನ್ನ ತೆಗೆದು ಹಾಕಿ ಒಂದು ನಾರ್ಮಲ್ ವಾಕ್ಯ ಅದನ್ನ ಮಾಡಬೇಕು. ಸೊ ಇಲ್ಲಿ ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ತಗೊಳ್ಳೋದಿಲ್ಲ. ಯೋರ್ ರಿಲೇಶನ್ಶಿಪ್ ಇದು ನಮ್ ಮೊದಲು ತಗೋಬೇಕು. ಇಲ್ಲಿ ಯೋರ್ ರಿಲೇಶನ್ಶಿಪ್, ಹೌ ಯೋರ್ ರಿಲೇಶನ್ಶಿಪ್. ಸೊ ಈಗ ವಾಸ್ ಇದ್ದಾಗ ಯಾವ ರೀತಿ ಚೇಂಜ್ ಮಾಡಬೇಕು, ಹ್ಯಾಡ್ ಬೀನ್. ಸೊ ನಾನು ಇದನ್ನ ತೋರಿಸಿದ್ದೀನಿ ಟೆನ್ಸಸ್ ಅಲ್ಲಿ, ಅದು ನಿಮಗೆ ನೆನಪಿರಬೇಕು. ಹ್ಯಾಡ್ ಬೀನ್. ಸೊ ಯಾವ ರೀತಿ ಚೇಂಜ್ ಮಾಡ್ಬೇಕು ಅದನ್ನ, ಹ್ಯಾಡ್ ಬೀನ್. ಸೊ ಹ್ಯಾಡ್ ಬೀನ್ ಆದ ನಂತರ ವಿತ್ ಯೋರ್ ಮದರ್ ಇದೆಯಲ್ಲ ಇದನ್ನ ಆಸ್ ಇಟ್ ಈಸ್ ನಾವಿಲ್ಲಿ ಬರಿಬೇಕು. ವಿತ್ ಯೋರ್ ಮದರ್, ವಿತ್ ಯೋರ್ ಮದರ್. ಸಿಂಪಲ್. ಅಲಿ ಫ್ಯಾನೋ ಆಸ್ಕ್ಡ್ ಬಾರ್ಜಸ್. ಅಲಿ ಫ್ಯಾನೋ ಅನ್ನೋದು ಇಲ್ಲಿ ನಮ್ಮ ಸಬ್ಜೆಕ್ಟ್. ಸೊ ರಿಪೋರ್ಟಿಂಗ್ ವರ್ಬ್ ಯಾವುದು ಇಲ್ಲಿ, ಆಸ್ಕ್ಡ್ ಅನ್ನುವಂಥದ್ದು ರಿಪೋರ್ಟಿಂಗ್ ವರ್ಬ್. ಯಾರಿಗೆ ಕೇಳ್ತಾನೆ, ಬಾರ್ಜಸ್ಗೆ ಕೇಳ್ತಾನೆ. WH ವರ್ಡ್ ಇಲ್ಲಿದೆ ರೀ, ನಮ್ಮ ಪ್ರಶ್ನೆಯಲ್ಲಿ WH ವರ್ಡ್ ಇದೆ, ಹೌ ಅನ್ನುವಂಥ WH ವರ್ಡ್. ಸೊ ದೆನ್ ಯೋರ್ ರಿಲೇಶನ್ಶಿಪ್ ಇಲ್ಲಿವರೆಗೆ ಆಸ್ ಇಟ್ ಈಸ್ ಬರ್ದಿದ್ದೇವೆ. ವಾಸ್ ಅನ್ನೋದು ಏನಾಗುತ್ತೆ, ವಾಸ್ ಹೋಗಿ ಅದು ಹ್ಯಾಡ್ ಬೀನ್ ಆಗುತ್ತೆ. ಸೊ ಹಾಗಾಗಿ ಹ್ಯಾಡ್ ಬೀನ್ ವಿತ್ ಯೋರ್ ಮದರ್. ಇಲ್ಲಿ ನೋಡಿ ಒಂದು ಮಿಸ್ಟೇಕ್ ಆಗಿದೆ, ಏನ್ ಗೊತ್ತಾ, ಯೋರ್ ಚೇಂಜ್ ಆಗ್ಬೇಕಲ್ಲ. ನೋಡಿ ಯೋರ್ ಅನ್ನುವಂಥ ಪ್ರೊನೌನ್ ಚೇಂಜ್ ಆಗಬೇಕು. ಯೋರ್ ಅನ್ನೋದು ಹೀಸ್ ಅಂತ ಬದಲಾವಣೆ ಆಗಬೇಕು. ವಿತ್ ಹೀಸ್ ಮದರ್, ವಿತ್ ಹೀಸ್ ಮದರ್. ಒಂದು ಸ್ಮಾಲ್ ಮಿಸ್ಟೇಕ್ ಆದ್ರೂ ಕೂಡ 1 ಅಂಕ ಸಂಪೂರ್ಣವಾಗಿ ಕಳ್ಕೊಳ್ತೀರಾ, ನೆನ್ಪಿಟ್ಕೊಳ್ಳಿ. ಅಲಿ ಫ್ಯಾನೋ ಆಸ್ಕ್ಡ್ ಬಾರ್ಜಸ್ ಹೌ ಹೀಸ್ ರಿಲೇಶನ್ಶಿಪ್ ಹ್ಯಾಡ್ ಬೀನ್ ವಿತ್ ಹೀಸ್ ಮದರ್. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಮಿನಿಸ್ಟರ್ ಕೇಳ್ತಾನೆ, ವೈ ಡೂ ಯು ಸ್ಟೇ ಇನ್ ದ ಪ್ರಿಸನ್. ಮಿನಿಸ್ಟರ್ ಯಾರಿಗೆ ಕೇಳ್ತಾನೆ, ಜೈಲಿನಲ್ಲಿರುವಂತಹ ಪ್ರಿಸನರ್ಗೆ ಕೇಳ್ತಾನೆ, ನೀನು ಯಾಕೆ ಜೈಲಿನಲ್ಲಿ ಇರ್ತಾ ಇದೀಯಾ, ಯಾಕೆ ಓಡ್ ಹೋಗ್ತಾ ಇಲ್ಲ ಅಂತ. ಈಗ ಪ್ರಶ್ನೆ ಯಾರು ಕೇಳಿದ್ರು, ಸಬ್ಜೆಕ್ಟ್ ಯಾರು, ಮಿನಿಸ್ಟರ್. ಸೊ ಅದರ ನಂತರ ಏನ್ ಹಾಕ್ಬೇಕು, ಈ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್ ಅನ್ನೋದನ್ನ ಬಳಸೋಣ. ಆಸ್ಕ್ಡ್ ಯಾರಿಗೆ ಕೇಳ್ತಾ ಇದ್ದಾರೆ, ಪ್ರಿಸನರ್ಗೆ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಪ್ರಿಸನರ್ ಏನಾದ, ರಿಸೀವರ್ ಆದ. WH ವರ್ಡ್ ಯಾವ್ದ್ರಿ, ವೈ ಅನ್ನೋದು WH ವರ್ಡ್ ಇದೆ, ಅದನ್ನ ಆಸ್ ಇಟ್ ಈಸ್ ಬಳಸಿ. ವೈ ಅನ್ನೋದು ಇಲ್ಲಿ ನಮ್ಮ WH ವರ್ಡ್. ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ನಿಮ್ಗೆ, ಸರಿಯಾಗಿ ಕ್ಲಾಸ್ ನೋಡಿದ್ರೆ ಸಾಕು. ನೀವು ಒಂದ್ಸಲ ನೋಟ್ಸ್ ರಿವೈಸ್ ಮಾಡಿದ್ರೆ ಸಾಕು. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಬೇಗನೆ ಡಿಸಪಾಯಿಂಟ್ ಆಗೋದು ಬಿಟ್ಟು ಹೋಗೋದ್ರಿಂದ ಏನಾಗೋದಿಲ್ಲ, ಬುದ್ಧಿಮಟ್ಟ ಹೆಚ್ಚಾಗೋದಿಲ್ಲ. ಸ್ವಲ್ಪ ಡಿಫಿಕಲ್ಟ್ ಇದ್ದಿದ್ದು ಮಾಡ್ಲಿ, ವಿದ್ಯಾರ್ಥಿಗಳು ಶಾಣೆ ಆಗಲಿ, ಬುದ್ಧಿಮಟ್ಟ ಹೆಚ್ಚಿಸ್ಕೊಳ್ಳಿ ಅಂತಾನೆ ಈ ರೀತಿ ಸ್ವಲ್ಪ ಪ್ರಶ್ನೆ ಕೊಟ್ಟಿರ್ತಾರೆ. ಸ್ವಲ್ಪ ಫೋಕಸ್ ಮಾಡಿ. ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಫೋಕಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್. ಬಟ್ ನೀವು ಫೋಕಸ್ ಮಾಡಿಲ್ಲ ಅಂದ್ರೆ ಲೈಫ್ ನಲ್ಲಿ ಮುಂದೆ ಏನೂ ಇಲ್ಲ. ಈ ಒಂದು ಕ್ವಶನ್ ನಿಮಗೆ ಫೋರ್ಸ್ ಮಾಡ್ತಾ ಇದೆ, ನಿಮ್ಮ ಟೆಸ್ಟ್ ಮಾಡ್ತಾ ಇದೆ, ನಿಮ್ಮ ಇಂಟೆಲಿಜೆನ್ಸ್ ಅನ್ನ, ನಿಮ್ಮ ಬುದ್ಧಿಯನ್ನ, ನಿಮ್ಮ ಫೋಕಸ್ ಮಾಡುವಂತ ಸಾಮರ್ಥ್ಯವನ್ನ. ಆ ರೀತಿ ತಿಳ್ಕೊಂಡು ಫೋಕಸ್ ಮಾಡಿ. ಸೊ ಡೂ ಯು ಸ್ಟೇ ಇನ್ ದ ಪ್ರಿಸನ್ ಅಂತ ಇದೆ. ಸೊ ಈಗ ಡೂ ಯು ಅನ್ನೋದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಇದನ್ನ ಪಾಸ್ಟ್ ಸಿಂಪಲ್ ಮಾಡಬೇಕು. ಸೊ ಈಗ ಹೆಲ್ಪಿಂಗ್ ವರ್ಬ್ ಬಳಕೆ ಆಗೋದಿಲ್ಲ. ಸೊ ನಾವು ಯು ಅನ್ನೋದು ತಗೊಳ್ಳೋಣ. ಯು ಅನ್ನೋದು ಏನಾಗುತ್ತೆ ರೀ, ಹಿ ಶಿ ಆಗುತ್ತೆ. ನಮ್ಮ ಮಿನಿಸ್ಟರ್ ಇಲ್ಲಿ ಹುಡುಗ, ಸೊ ಹಾಗಾಗಿ ಹಿ ತಗೊಳ್ಳೋಣ. ಹಿ. ಸ್ಟೇ ಅನ್ನುವಂತಹ ವರ್ಬ್ ಇದೆಯಲ್ಲ ಇದು ಏನಾಗಬೇಕು, V2 ನಲ್ಲಿ ಪಾಸ್ಟ್ ಸಿಂಪಲ್ ನಲ್ಲಿ ಹೋಗಬೇಕು. ಇದಕ್ಕೆ ED ಸೇರಿಸಿ. ವೈ ಹಿ ಸ್ಟೇಡ್ ಇನ್ ದ ಪ್ರಿಸನ್, ಇನ್ ದ ಪ್ರಿಸನ್ ಸಿಂಪಲ್. ಇಷ್ಟು ಮಾಡಿದ್ರೆ ಮುಗೀತು, ನಮ್ಮ ವಾಕ್ಯ ಪರ್ಫೆಕ್ಟ್ ಇಲ್ಲಿ ಆಯಿತು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಬಟ್ ಇಲ್ಲಿ ನಾವು ಫುಲ್ ಪಾಯಿಂಟ್ ಇಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಅದನ್ನ ಕ್ವಶನ್ ತೆಗೆದು ಒಂದು ನಾರ್ಮಲ್ ಸ್ಟೇಟ್ಮೆಂಟ್ ಆಗಿ ಇಲ್ಲಿ ಮಾಡ್ತಾ ಇರುವಂತದ್ದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ನಾವು ಏನ್ ಮಾಡ್ತೀವಿ, WH ಕ್ವಶನ್ಸ್ ಗಳನ್ನ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಚೇಂಜ್ ಮಾಡ್ತೀವಿ.
ಸೊ ಇದು ಎಸ್ ಆರ್ ನೋ ಕ್ವಶನ್. ಇಲ್ಲಿ ನೋಡಿ ಯಾವುದೇ WH ವರ್ಡ್ ಇಲ್ಲ, ವೈ ಅನ್ನೋದು ಇಲ್ಲ, ಹೌ ಇಲ್ಲ, ವಾಟ್ ಏನೂ ಇಲ್ಲ. ಡೂ ಯು ವಾಂಟ್ ಮೀ ಟು ಗೋ, ಇದು ಎಸ್ ಆರ್ ನೋ ಕ್ವಶನ್. ಸೊ ನೆಕ್ಸ್ಟ್ ನಾವು ಅದನ್ನೇ ಈಗ ಕಲಿಯೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಪ್ರಾಕ್ಟೀಸ್ ಕ್ವಶನ್ ನಿಮಗೆ. ಸೊ ಇಲ್ಲಿ ನೋಡಿ ಡೊನಾಲಾರಾ ಪೆಟ್ರಾ ನಡುವೆ ನಡೆದಿರುವಂತಹ ಸಂಭಾಷಣೆ. ಇಲ್ಲಿ ಪೆಟ್ರಾ ಒಂದು ಪ್ರಶ್ನೆ ಕೇಳ್ತಾಳೆ ಡೊನಾಲಾರಾಗೆ, ವಾಟ್ ಡಸ್ ದ ಸೆನೋರಾ ವಿಶ್ ಅಂತ ಹೇಳಿ. ಸೊ ಇದನ್ನ ಏನ್ ಮಾಡಿ ಆನ್ಸರ್ ಮಾಡಿ, ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಚೇಂಜ್ ಮಾಡಿ ನನಗೆ ಕೆಳಗಡೆ ತಿಳಿಸಿ ಕಾಮೆಂಟ್ ನಲ್ಲಿ. ಸೊ ಈಗ ಬರೋಣ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ ಯಾವ ರೀತಿ ಚೇಂಜ್ ಮಾಡಬೇಕು. ಎಸ್ ಆರ್ ನೋ ಕ್ವಶನ್ ಅಂದ್ರೆ ಇವುಗಳಿಗೆ ಆನ್ಸರ್ ಎಸ್ ಆರ್ ನೋ ನಲ್ಲಿ ನಾವು ಕೊಡ್ತೀವಿ. ಸೊ ಈಗ POP ಕ್ಯಾಂಪೇನರ್ ಕೇಳ್ತಾನೆ ವಿಲ್ ಯು ಟೇಕ್ ಇಟ್ ಆರ್ ನಾಟ್. ಇದನ್ನ ಯಾರಿಗೆ ಕೇಳ್ತಾ ಇದ್ದೇನೆ, ರೂಫ್ಗೆ ಕೇಳ್ತಾನೆ. ಅಂದ್ರೆ ಮುಂದೆ ನಿಮಗೆ ಒಂದು ಚಾಪ್ಟರ್ ಬರುತ್ತೆ ಎಲೆಕ್ಷನ್ ಬಗ್ಗೆ. ಸೊ ಅಲ್ಲಿ POP ಕ್ಯಾಂಪೇನರ್ ರೂಫ್ಗೆ ಕೇಳ್ತಾನೆ, ಇದನ್ನ ತಗೊಳ್ತೀಯೋ ಇಲ್ವೋ ಅಂತ ಹೇಳಿ, ತಗೊಳ್ತೀಯೋ ಇಲ್ವೋ ಅಂತ ಅವನು ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ಬನ್ನಿ ಇದನ್ನ ನಾವೀಗ ಯಾವ ರೀತಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರಿಬೇಕು ಅದನ್ನ ನೋಡೋಣ. ಸೊ ಈಗ ಸಬ್ಜೆಕ್ಟ್, ರಿಪೋರ್ಟಿಂಗ್ ವರ್ಬ್, ರಿಸೀವರ್ ಇದೆ ರೈಟ್. ಈಗ ಸಬ್ಜೆಕ್ಟ್ ಯಾರು ಇಲ್ಲಿ POP ಕ್ಯಾಂಪೇನರ್ ಕೇಳ್ತಾ ಇರುವಂತದ್ದು, POP ಕ್ಯಾಂಪೇನರ್ ಶಾರ್ಟ್ ಆಗಿ ಬರಿತೀನಿ. ಸೊ ರಿಪೋರ್ಟಿಂಗ್ ವರ್ಬ್ ಯಾವ್ದು ಬಳಸಬೇಕು, ಇದು ಒಂದು ಪ್ರಶ್ನೆ. ಸೊ ಹಾಗಾಗಿ ಆಸ್ಕ್ಡ್ ಅಥವಾ ಕ್ವಶನ್ ಸೇಮ್ ಇರುತ್ತೆ, ಇದು ಎರಡರಲ್ಲಿ ಒಂದನ್ನ ಬಳಸಿ ಆಸ್ಕ್ಡ್. ಸೊ ಯಾರಿಗೆ ಕೇಳ್ತಾನೆ, ರಿಸೀವರ್ ಅವನು ರೂಫ್ಗೆ ಕೇಳ್ತಾನೆ. ಯಾರಿಗೆ ಕೇಳ್ತಾನೆ, ರೂಫ್ಗೆ ಕೇಳ್ತಾನೆ. ಆಸ್ಕ್ಡ್ ರೂಫ್ ಇಫ್ ಆರ್ ವೆದರ್ ಬಳಸಬೇಕು ನೋಡಿ. ರಿಸೀವರ್ ಆದ ನಂತರ ಇಫ್ ಆರ್ ವೆದರ್ ಬಳಸಬೇಕು. ಅಸರ್ಟಿವ್ ನಲ್ಲಿ ಏನ್ ಬಳಸಿದ್ವಿ, ದ್ಯಾಟ್ ಬಳಸಿದ್ವಿ. ಅಸರ್ಟಿವ್ ವಾಕ್ಯಗಳಲ್ಲಿ ಏನ್ ಬಳಸಿದ್ವಿ, ದ್ಯಾಟ್ ಬಳಸಿದ್ವಿ. ಅಂಡ್ ದೆನ್ WH ಕ್ವಶನ್ಸ್ ಗಳಲ್ಲಿ WH ವರ್ಡ್ ಏನ್ ಕೊಡಲಾಗಿತ್ತು ಪ್ರಶ್ನೆಯಲ್ಲಿ ಅದನ್ನೇ ಬಳಸಿದ್ವಿ. ಬಟ್ ಎಸ್ ಆರ್ ನೋ ಕ್ವಶನ್ ಬಂದಾಗ ಅಲ್ಲಿ ನಾವು ಏನ್ ಬಳಸಬೇಕು, ಇಫ್ ಬಳಸಬೇಕು ಅಥವಾ ವೆದರ್ ಅನ್ನ ನಾವಿಲ್ಲಿ ಏನ್ ಮಾಡಬಹುದು, ಬಳಸಬಹುದು. ಎರಡರಲ್ಲಿ ಒಂದನ್ನ ಬಳಸಬೇಕು. ನಾವೀಗ ಇಫ್ ತಗೊಳ್ಳೋಣ, ಇಫ್. ಸೊ ಈಗ ಇಲ್ಲಿಂದ ಈ ವಾಕ್ಯವನ್ನ ನಾವು ಏನ್ ಮಾಡ್ತಾ ಹೋಗೋಣ, ರಿಪೋರ್ಟ್ ಮಾಡ್ತಾ ಹೋಗೋಣ. ವಿಲ್ ಯು ಟೇಕ್ ಇಟ್ ಆರ್ ನಾಟ್. ಸೊ ಈಗ ನಾವು ಇದನ್ನ ಒಂದು ನಾರ್ಮಲ್ ಸ್ಟೇಟ್ಮೆಂಟ್ ನಲ್ಲಿ ಮಾಡಬೇಕು. ಸೊ ಹಾಗಾದ್ರೆ ಯು ಅನ್ನ ಮೊದಲಿಗೆ ಹಾಕೋಣ. ಸೊ ಈಗ ಯು ಯಾವ ರೀತಿ ಚೇಂಜ್ ಆಗುತ್ತೆ, ಹಿ ಅಥವಾ ಶೀಗೆ ಚೇಂಜ್ ಆಗುತ್ತೆ. ಇಲ್ಲಿರುವಂತದ್ದು ಹುಡುಗ, ಸೊ ಹಾಗಾದ್ರೆ ಯು ಚೇಂಜ್ ಆಗುತ್ತೆ ಹಿ. ಸೊ ದೆನ್ ವಿಲ್ ಅನ್ನುವಂಥದ್ದು ಇದರ ನಂತರ ಬರುತ್ತೆ. ಸೊ ವಿಲ್ ಅನ್ನೋದು ಯಾವ ರೀತಿ ಚೇಂಜ್ ಮಾಡ್ತೀವಿ, ವುಡ್ ಆಗಿ ಚೇಂಜ್ ಮಾಡ್ತೀವಿ. ಈಗಾಗಲೇ ನಿಮಗೆ ತೋರಿಸಿದ್ದೀನಿ ಅಂಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿ ವುಡ್. ಸೊ ಟೇಕ್ ಇಟ್ ಆರ್ ನಾಟ್, ಇಲ್ಲಿ ಟೆನ್ಸ್ ನಲ್ಲಿ ವರ್ಬ್ಸ್ ಅಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಟೇಕ್ ಇಟ್ ಆರ್ ನಾಟ್ ಕೊನೆಯಲ್ಲಿ ಫುಲ್ ಸ್ಟಾಪ್ ಹಾಕಿ ಕ್ವಶನ್ ಮಾರ್ಕ್ ಹಾಕೋ ಹಾಗಿಲ್ಲ. ಸೊ ಈ ರೀತಿ ನಾವು ಒಂದು ಎಸ್ ಆರ್ ನೋ ಕ್ವಶನ್ ಅನ್ನ ಏನ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ. ಈಗ ನೆಕ್ಸ್ಟ್ ಒನ್ ನೋಡಿ, ರೂಫ್ ವಿಲ್ ಇಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್. ರೂಫ್ ಕೇಳ್ತಾನೆ ಯಾರಿಗೆ, POP ಕ್ಯಾಂಪೇನರ್ಗೆ. ಸೊ ನೀನ್ ಮಾತಾಡ್ತಾ ಇರೋದು ಹೊರಗಡೆ, ಈ ರೂಮ್ ನಿಂದ ಹೊರಗಡೆ ಇರೋ ಜನರಿಗೆ ಕೇಳಿಸುತ್ತಾ ಅಂತ ಹೇಳಿ ಕೇಳ್ತಾನೆ. ಸೊ ಹಾಗಾದ್ರೆ ಬನ್ನಿ ಇದನ್ನ ನೋಡೋಣ ಯಾವ ರೀತಿ ನಾವು ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಸೊ ಸಬ್ಜೆಕ್ಟ್ ಯಾರು, ರೂಫ್. ರೂಫ್ ಕೇಳ್ತಾ ಇದ್ದಾನೆ. ಸೊ ಯಾವ ರಿಪೋರ್ಟಿಂಗ್ ವರ್ಬ್ ಬಳಸ್ತೀರಾ, ಆಸ್ಕ್ಡ್ ಬಳಸಿ. ರೂಫ್ ಆಸ್ಕ್. ಯಾರಿಗೆ ಕೇಳ್ತಾನೆ, POP ಕ್ಯಾಂಪೇನರ್. ಶಾರ್ಟ್ ಆಗಿ ಬರಿತೀನಿ POP ಅಂತ ಹೇಳಿ. ಈಗ ರಿಸೀವರ್ ಆದ ನಂತರ ಇಫ್ ಆರ್ ವೆದರ್ ಬಳಸಬೇಕು. ಸೊ ಇಲ್ಲಿ ನಾವು ವೆದರ್ ಬಳಸೋಣ, ವೆದರ್. ಸೊ ಈಗ ವಿಲ್ ಇಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್ ಅಂತ ಇದೆ. ಸೊ ನಾವು ಇದನ್ನ ಏನ್ ಮಾಡ್ಬೇಕು, ಮೊದಲು ಇಟ್ ಹಾಕ್ಬೇಕು. ಅಂದ್ರೆ ಈಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಇಟ್. ಸೊ ದೆನ್ ವಿಲ್ ಬರುತ್ತೆ. ಸಬ್ಜೆಕ್ಟ್ ಆದ ನಂತರ ವಿಲ್ ಬರುತ್ತೆ. ನಾವು ರಿಪೋರ್ಟ್ ಮಾಡುವಾಗ ಯಾವಾಗ್ಲೂ ಇಲ್ಲಿ ಏನ್ ಮಾಡಿದ್ವಿ, ಈ ಒಂದು ಯು ನ ಚೇಂಜ್ ಮಾಡಿ ನಂತರ ನಾವು ವುಡ್ ಹಾಕಿದ್ವಿ. ಅದೇ ರೀತಿ ಇಟ್ ನ ಬರೆದು ದೆನ್ ಅದರ ನಂತರ ವಿಲ್ ಇದ್ದಿದ್ದು ಏನಾಗುತ್ತೆ ರೀ, ವುಡ್ ಆಗುತ್ತೆ. ಇಟ್ ವುಡ್ ಬಿ ಆಸ್ ಇಟ್ ಈಸ್ ಇಡಿ. ಇಟ್ ವುಡ್ ಬಿ ಹರ್ಡ್ ಅಂದ್ರೆ ಕೇಳುತ್ತಾ, ಔಟ್ಸೈಡ್ ಆಸ್ ಇಟ್ ಈಸ್ ಔಟ್ಸೈಡ್. ಸೊ ಇಲ್ಲಿ ನೋಡಿ ದಿಸ್ ಇದೆಯಲ್ಲ. ಸೊ ಇಲ್ಲಿ ತುಂಬಾ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಾರೆ. ದಿಸ್ ಅನ್ನೋದು ದ್ಯಾಟ್ ಆಗ್ಲೇಬೇಕು, ಚೇಂಜ್ ಮಾಡಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ದ್ಯಾಟ್ ರೂಮ್ ಅಂಡ್ ಕೊನೆಯಲ್ಲಿ ಏನು ಕ್ವಶನ್, ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಇಲ್ಲ, ಫುಲ್ ಸ್ಟಾಪ್. ಸೊ ಈ ರೀತಿ ನಾವು ಇದನ್ನ ಏನ್ ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರಿಬೇಕು. ರೂಫ್ ಆಸ್ಕ್ಡ್ POP ಕ್ಯಾಂಪೇನರ್ ಇಫ್ ಇಟ್ ವುಡ್ ಬಿ ಹರ್ಡ್ ಔಟ್ಸೈಡ್ ದ್ಯಾಟ್ ರೂಮ್. ಸೊ ಇಫ್ ಆದ್ರೂ ಬಳಸಿ ಅಥವಾ ವೆದರ್ ಆದ್ರೂ ಬಳಸಿ, ನಿಮಗೆ ಬಿಟ್ಟಿದ್ದು. ಮೂರನೇದಾಗಿ ಪ್ರಿಸನರ್ ಡೂ ಯು ವಾಂಟ್ ಮೀ ಟು ಗೋ ಅಂತ ಇಲ್ಲಿ ಪ್ರಶ್ನೆ ಇದೆ. ಅಂದ್ರೆ ಪ್ರಿಸನರ್, ಜೈಲ್ನಲ್ಲಿರುವಂತಹ ಪ್ರಿಸನರ್ ಮಿನಿಸ್ಟರ್ಗೆ ಕೇಳ್ತಾನೆ, ನಾನು ಹೊರಗಡೆ ಹೋಗ್ಬೇಕಾ ಅಂತ ಹೇಳಿ. ನೀನು ಇಲ್ಲ, ನಾನು ಯಾಕೆ ಹೊರಗಡೆ ಹೋಗ್ಬೇಕಂತ ನೀನ್ ಬಯಸ್ತೀಯಾ ಅಂತ ಕೇಳ್ತಾನೆ. ಸೊ ಅದನ್ನ ಈ ರೀತಿ ನಾವು ಚೇಂಜ್ ಮಾಡಬೇಕು. ಪ್ರಿಸನರ್ ಆಸ್ಕ್ಡ್ ಮಿನಿಸ್ಟರ್. ಪ್ರಿಸನರ್ ಕೇಳಿದ, ಆಸ್ಕ್ಡ್ ಅನ್ನೋದು ರಿಪೋರ್ಟಿಂಗ್ ವರ್ಬ್. ಯಾರಿಗೆ ಕೇಳಿದ, ಮಿನಿಸ್ಟರ್ಗೆ ಕೇಳಿದ. ಅದ ನಂತರ ವೆದರ್ ಅನ್ನ ಬಳಸಿದೇವಿ. ಈಗ ಇದು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದೆ, ಇದನ್ನ ಪಾಸ್ಟ್ ನಲ್ಲಿ ನಾವು ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಯು ಇದ್ದು ಏನಾಗುತ್ತೆ ರೀ, ನೋಡಿ ಹಿ ಆಗುತ್ತೆ, ಹಿ. ಸೊ ವಾಂಟ್ ಅನ್ನೋದು V2 ಆಗುತ್ತೆ, ವಾಂಟೆಡ್, ಹಿ ವಾಂಟೆಡ್. ಸೊ ಮೀ ಇದೆಯಲ್ಲ ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೀ ಇದೆಯಲ್ಲ ಇದನ್ನ ಚೇಂಜ್ ಮಾಡೋದಿಲ್ಲ ತುಂಬಾ ಜನ, ಹಿಮ್ ಆಗ್ಬೇಕು, ವಾಂಟೆಡ್ ಹಿಮ್ ಟು ಗೋ. ಈ ರೀತಿ ನಾವು ಎಸ್ ಆರ್ ನೋ ಕ್ವಶನ್ ಅನ್ನ ಚೇಂಜ್ ಮಾಡ್ತೀವಿ. ಇದಕ್ಕೆ ಇಲ್ಲಿದೆ ನಿಮ್ಮ ಒಂದು ಪ್ರಾಕ್ಟೀಸ್ ಕ್ವಶನ್. ಪೆಟ್ರಾ ಮತ್ತು ಡೊನಾಲಾರ ನಡುವೆ ನಡೆದಿರುವಂತಹ ಒಂದು ಸಂಭಾಷಣೆ.
ಇದರಲ್ಲಿ ಡೋನಾ ಲಾರಾ ಪೆಟ್ರಾಗೆ ಒಂದು ಪ್ರಶ್ನೆ ಕೇಳ್ತಾಳೆ, ಡೂ ಯು ಲೈಕ್ ಟು ಚಾಟ್ ವಿತ್ ಯೋರ್ ಗಾರ್ಡ್. ಸೊ ಇದನ್ನ ಯಾವ ರೀತಿ ನೀವು ಎಸ್ ಆರ್ ನೋ ಕ್ವಶನ್ ನ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಬರೀತೀರಾ ಕಾಮೆಂಟ್ ನಲ್ಲಿ ನನಗೆ ತಿಳಿಸಿ. ನೆಕ್ಸ್ಟ್ ಲಾಸ್ಟ್ಗೆ ಬರುತ್ತೆ ಇಂಪರೇಟಿವ್ ಸೆಂಟೆನ್ಸಸ್. ಸೊ ನಿಮ್ಗೆ ಕೊಟ್ಟಿರುವಂತಹ 5 ಅಂಕದ ಪ್ರಶ್ನೆಯಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಇಂಪರೇಟಿವ್ ವಾಕ್ಯ ಇರುತ್ತೆ. ಸೊ ನೀವು ಒಂದನ್ನ ಕಲಿಲ್ಲ ಅಂದ್ರೆ 1 ಮಾರ್ಕ್ಸ್ ಅನ್ನ ಈಸಿಲಿ ಕಳ್ಕೊಳ್ತೀರಾ. ಸಮ್ ಟೈಮ್ಸ್ 2-3 ಕೂಡ ಇರಬಹುದು, ಮಿನಿಮಮ್ 1 ಇರುತ್ತೆ. ಸೊ ಡೋನ್ ಗೊಂಜಾಲೋ ಹೇಳ್ತಾನೆ ರೂಟ್ ದೆಮ್ ಔಟ್, ಅಲ್ಲಿಂದ ಅವರನ್ನ ಎಬ್ಬಿಸಿ ಕಳುಹಿಸು. ಆರ್ಡರ್ ಮಾಡ್ತಾ ಇದ್ದಾನೆ ಯಾರಿಗೆ? ಜಾನಿ ಟೋಗೆ. ಸೊ ಇಲ್ಲಿ ಸೂತ್ರ ನೋಡಿ, ಸಬ್ಜೆಕ್ಟ್ ರಿಪೋರ್ಟಿಂಗ್ ವರ್ಬ್. ಸಬ್ಜೆಕ್ಟ್ ಯಾರು ಇಲ್ಲಿ ಹೇಳ್ತಾ ಇರೋದು? ಡೋನ್ ಗೊಂಜಾಲೋ. ಸೊ ಡೋನ್ ಗೊಂಜಾಲೋ ಯಾವ ರಿಪೋರ್ಟಿಂಗ್ ವರ್ಬ್ ನಾವಿಲ್ಲಿ ಬಳಸಬೇಕು? ಸೊ ಇಲ್ಲಿ ನೋಡಿ ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗುತ್ತೆ ಇಂಪರೇಟಿವ್ ವಾಕ್ಯಗಳಲ್ಲಿ. ರಿಕ್ವೆಸ್ಟೆಡ್, ಆರ್ಡರ್, ಟೋಲ್ಡ್. ಅಂದ್ರೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರೆ, ಆ ವ್ಯಕ್ತಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರೆ ರಿಕ್ವೆಸ್ಟೆಡ್ ಬಳಸಿ. ಆರ್ಡರ್ ಮಾಡಿದ್ರೆ ಆರ್ಡರ್, ಸಮ್ ಟೈಮ್ಸ್ ಟೋಲ್ಡ್ ಬಳಸಬಹುದು. ಇಲ್ಲಿ ಆರ್ಡರ್ ಮಾಡ್ತಾ ಇದ್ದಾನೆ ಡೋನ್ ಗೊಂಜಾಲೋ, ಸೊ ಹಾಗಾಗಿ ಆರ್ಡರ್ಡ್. ಒಂದು ಆರ್ಡರ್ ಕೊಟ್ಟ ಯಾರಿಗೆ? ಜಾನಿ ಟೋಗೆ. ರಿಸೀವರ್ ಯಾರು? ಜಾನಿ ಟೋ. ಸೊ ಇದರ ನಂತರ ನೋಡಿ ಇಲ್ಲಿ ದ್ಯಾಟ್ ಬಳಸೋ ಆಗಿಲ್ಲ, ಇಲ್ಲಿ ನಾವು ಇಫ್ ಆರ್ ವೆದರ್ ಬಳಸೋ ಆಗಿಲ್ಲ, WH ವರ್ಡ್ ಇಲ್ಲ, ಇಲ್ಲಿ ನಾವು ಟು ಅನ್ನ ಬಳಸಬೇಕು. ಜಾನಿ ಟೋ ಟು ಅನ್ನ ಇಲ್ಲಿ ನಾವು ಬಳಸಬೇಕು. ಡೋನ್ ಗೊಂಜಾಲೋ ಆರ್ಡರ್ಡ್ ಜಾನಿ ಟೋ ಟು ರೂಟ್ ದೆಮ್ ಔಟ್ ಇದಿಲ್ಲ, ಇದನ್ನ ಆಸ್ ಇಟ್ ಈಸ್ ಬರೀರಿ, ಏನು ಚೇಂಜಸ್ ಮಾಡೋ ಆಗಿಲ್ಲ. ಆಸ್ ಇಟ್ ಈಸ್ ಬರೀರಿ, ಏನು ಬದಲಾವಣೆ ಇಲ್ಲ. ರೂಟ್ ದೆಮ್ ಔಟ್. ಡನ್. ಇಷ್ಟು ಮಾಡಿದ್ರೆ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ 1 ಅಂಕ ಸಿಗುತ್ತೆ. ಇನ್ನೊಂದು ನೋಡಿ ರಾಜು. ರಾಜು ಇಲ್ಲಿ ಅನ್ಕೊಳ್ಳಿ ರಾಮುಗೆ ಒಂದು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ, ಪ್ಲೀಸ್ ಗೋ ಅಂಡ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್. ಹೋಗಿ ಒಂದು ಗ್ಲಾಸ್ ವಾಟರ್ ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಯಾರು ರಿಕ್ವೆಸ್ಟ್ ಮಾಡಿಕೊಳ್ತಾ ಇರೋದು? ರಾಜು. ಸೊ ಇಲ್ಲಿ ರಾಜು ಏನಾದರೆ ಸಬ್ಜೆಕ್ಟ್. ರಿಪೋರ್ಟಿಂಗ್ ವರ್ಬ್ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಆರ್ಡರ್ ಅಲ್ಲ ಇದು, ರಿಕ್ವೆಸ್ಟ್. ಯಾವ ರೀತಿ ಗೊತ್ತಾಗುತ್ತೆ ರೀ? ನೋಡಿ ಇಲ್ಲಿ ಪದ ಇದೆ ಪ್ಲೀಸ್. ಪ್ಲೀಸ್ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ಅರ್ಥ. ರಿಕ್ವೆಸ್ಟೆಡ್ ಯಾರಿಗೆ? ರಾಮುಗೆ ಅಂತ ಅನ್ಕೊಳ್ಳಿ, ರಾಮುಗೆ. ಇದರ ನಂತರ ಟು ಬಳಸಬೇಕು, ನೆನ್ಪಿಟ್ಕೊಳ್ಳಿ. ರಾಮು ಟು. ಈಗ ಪ್ಲೀಸ್ ಬೇಡ, ಯಾಕಂದ್ರೆ ರಿಕ್ವೆಸ್ಟೆಡ್ ಅನ್ನುವಂತಹ ವರ್ಬ್ ಬಳಸಿದೀವಿ. ರಿಕ್ವೆಸ್ಟ್ ಪ್ಲೀಸ್ ಎರಡು ಸೇಮ್ ಆಗುತ್ತೆ. ಗೋ ಅಂಡ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್ ಆಸ್ ಇಟ್ ಈಸ್ ಬರೀರಿ. ಗೋ ಅಂಡ್ ಬ್ರಿಂಗ್, ಗೋ ಅಂಡ್ ಬ್ರಿಂಗ್ a glass of water, go and bring a glass of water as it is ಬರೀ. Done. ಸೊ ಇಷ್ಟು ಆದ್ರೆ ಮುಗೀತು, ಇಷ್ಟು ಆದ್ರೆ ಮುಗೀತು. ಸೊ ನಿಮ್ಮ ಇಂಪರೇಟಿವ್ ಸೆಂಟೆನ್ಸ್. ಸೊ ನಿಮಗೆ ಪ್ರಾಕ್ಟೀಸ್ಗಾಗಿ ಇಡೀ ಕ್ವಶನ್ ಕೊಟ್ಬಿಡ್ತೇನೆ, ನೀವೇ ಈಸಿಲಿ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಸೊ ಒಂದು ಕ್ವಶನ್ ನಾನೇ ಪ್ರಾಕ್ಟೀಸ್ ಮಾಡಿಸ್ತೇನೆ, ದೆನ್ ನೀವು ಎರಡನ್ನ ಒಂದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಕಡೆಯಿಂದ, ಅಂದಾಗ ಪರ್ಫೆಕ್ಟ್ ಆಗ್ತೀರಾ. ಒಂದ್ಸಲ ಕ್ವಿಕ್ ರಿವಿಷನ್ ಮಾಡ್ತಾ ಇದ್ದೀನಿ. ಅಸರ್ಟಿವ್ ವಾಕ್ಯ ಇದ್ದಾಗ ಏನ್ ಬಳಸ್ಬೇಕ್ರಿ? ದ್ಯಾಟ್ ಅನ್ನುವಂತ ಕಂಜಂಕ್ಷನ್ ಬಳಸಬೇಕು, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಫ್ ಆರ್ ವೆದರ್ ಬಳಸಿ ಇಂಟರೋಗೇಟಿವ್, ಅದರಲ್ಲಿ ಕೂಡ ಎಸ್ ಆರ್ ನೋ ಕ್ವಶನ್ ಇದ್ದಾಗ. ಅಂಡ್ ಟು ಅನ್ನ ಬಳಸಿ ಇಂಪರೇಟಿವ್ ವಾಕ್ಯಗಳು ಇದ್ದಾಗ ಪ್ರೊನೌನ್ಸ್ ಚೇಂಜ್ ಮಾಡಬೇಕು. ನೆನಪಿಟ್ಕೊಳ್ಳಿ, ಕೆಲವೊಂದು ದಿಸ್, ಹಿಯರ್, ದ್ಯಾಟ್ ಅನ್ನುವಂಥ ವರ್ಡ್ಸ್ ಗಳನ್ನ ಚೇಂಜ್ ಮಾಡಬೇಕು. ಸೊ ಈಗ ನಾವೇನ್ ಮಾಡೋಣ, ಒಂದೆರಡು ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಇದು ಇಡೀ ಕ್ವಶನ್ ಈ ರೀತಿ ಎಕ್ಸಾಮ್ ನಲ್ಲಿ ಕೊಟ್ಟಿರ್ತಾರೆ, 5 ಅಂಕದ ಪ್ರಶ್ನೆ. ಸೊ ಈಗ ನೋಡಿ, ದ ಗಾರ್ಡ್ ಈಸ್ ವೇಟಿಂಗ್ ಫಾರ್ ಮೀ. ಈಗ ಪೆಟ್ರಾ ಯಾರಿಗೆ ಹೇಳ್ತಾಳೆ? ಡೋನಾ ಲಾರಾ ಹೇಳ್ತಾಳೆ. ಇದು ಒಂದು ಅಸರ್ಟಿವ್ ವಾಕ್ಯ. ಸೊ ಇದರ ಉತ್ತರ ನೋಡಿ, ಪೆಟ್ರಾ ಟೋಲ್ಡ್ ಡೋನಾ ಲಾರಾ ದ್ಯಾಟ್ ದ ಗಾರ್ಡ್ ವಾಸ್ ವೇಟಿಂಗ್ ಫಾರ್ ಮೀ. ಏನೆಲ್ಲ ಚೇಂಜ್ ಆಗಿದೆ ನೋಡಿ, ದ ಗಾರ್ಡ್ ಈಸ್ ಚೇಂಜ್ ಆಗಿದೆ, ಮೀ ಚೇಂಜ್ ಆಗಿದೆ, ರೈಟ್. ದೆನ್ ಅಸರ್ಟಿವ್ ವಾಕ್ಯದ ಫಾರ್ಮುಲಾ ಇದೆ, ಪೆಟ್ರಾ ಟೋಲ್ಡ್ ಡೋನಾ ಲಾರಾ ದ್ಯಾಟ್, ಇಲ್ಲಿವರೆಗೆ. ಸೊ ಇಲ್ಲಿ ನೋಡಿ ಎಸ್ ಆರ್ ನೋ ಕ್ವಶನ್ ಇದೆ. ಡೋನಾ ಲಾರಾ ಕೇಳ್ತಾಳೆ ಯಾರಿಗೆ? ಪೆಟ್ರಾಗೆ ಕೇಳ್ತಾಳೆ, ಡು ಯು ಲೈಕ್ ಟು ಚಾಟ್ ವಿತ್ ಯೋರ್ ಗಾರ್ಡ್. ಸೊ ಇಲ್ಲಿ ಡೋನಾ ಲಾರಾ ಆಸ್ಕ್ಡ್, ಪೆಟ್ರಾಗೆ ಕೇಳ್ತಾಳೆ. ಸೊ ವೆದರ್ ಅಥವಾ ಇಫ್ ಬಳಸಬಹುದು. ಈಗ ನೋಡಿ, ಯು ಹೋಗಿ ಶಿ ಆಗುತ್ತೆ, ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ ಹೋಗಿ ವಿ2 ಆಗುತ್ತೆ, ಲೈಕ್ಡ್ ಆಗುತ್ತೆ. ವೆದರ್ ಶಿ ಲೈಕ್ ಟು ಚಾಟ್ ವಿತ್ ಯೋರ್ ಹೋಗಿ ಏನಾಗುತ್ತೆ? ಹರ್ ಆಗುತ್ತೆ. ಪೆಟ್ರಾ ಹಿ ಇಸ್ ನಾಟ್ ಮೈನ್, ಅವನು ನನ್ನವನಲ್ಲ ಅಂತ ಪೆಟ್ರಾ ಹೇಳ್ತಾಳೆ. ಸೊ ಪೆಟ್ರಾ ರಿಪ್ಲೈಡ್. ಸೊ ನೋಡಿ, ರಿಪ್ಲೈಡ್ ಅನ್ನುವಂಥ ವರ್ಬ್ ಬಳಸಿದೀನಿ. ಇಲ್ಲಿ ನೀವು ಬೇಕಂದ್ರೆ ಹಾಕ್ಬಹುದು, ಯಾರಿಗೆ ರಿಪ್ಲೈ ಮಾಡಿದ್ಲು ಅಂತ ಹೇಳಿ. ಪೆಟ್ರಾ ರಿಪ್ಲೈಡ್ ಟು ಡೋನಾ ಲಾರಾ ಅಂತ ಬರೀಬಹುದು, ಬೇಡ ಅಂದ್ರೆ ಅರ್ಥ ಆಗ್ಬಿಡುತ್ತೆ ಚೆಕ್ ಮಾಡೋರಿಗೆ. ಸೊ ರಿಪ್ಲೈಡ್ ಅಂತ ಹಾಕಿ, ದ್ಯಾಟ್ ಹಾಕಿ ನೇರವಾಗಿ. he is not mine, he as it is ಸೇಮ್ ಇರುತ್ತೆ, ಬಟ್ ಈಸ್ ಅನ್ನೋದು ಏನಾಗುತ್ತೆ? ವಾಸ್ ಅಲ್ಲಿ ಚೇಂಜ್ ಆಗುತ್ತೆ. ಮೈನ್ ಹೋಗಿ ಹರ್ಸ್ ಅಂತ ಬದಲಾವಣೆ ಆಗುತ್ತೆ. ಇದು ಪ್ರೊನೌನ್ ಲಿಸ್ಟ್ ನನಗೆ ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಂಡ್ರೆ ಸಾಕು. ಅಂಡ್ ನೆಕ್ಸ್ಟ್ ನೋಡಿ, ಡೋನಾ ಲಾರಾ ವೇಟ್ ಅ ಮೂಮೆಂಟ್. ಡೋನಾ ಲಾರಾ ಆರ್ಡರ್ ಮಾಡ್ತಾ ಇದ್ದಾಳೆ. ನೋಡಿ ಇಲ್ಲಿ ಆರ್ಡರ್ ಇದೆ, ಯಾರಿಗೆ? ಪೆಟ್ರಾಗೆ. ಸೊ ಡೋನಾ ಲಾರಾ ಟೋಲ್ಡ್, ನೀವು ಆರ್ಡರ್ ಅಂತ ಕೂಡ ಹಾಕ್ಬಹುದು. ಟೋಲ್ಡ್ ಹರ್, ಸೊ ಯಾರಿಗೆ? ಪೆಟ್ರಾಗ್ ಹೇಳಿದ್ಲು. ಇಲ್ಲಿ ನೀವು ಹರ್ ನ ಬದಲಾಗಿ ಪೆಟ್ರಾ ಅಂತ ಕೂಡ ಬಳಸಬಹುದು, ಅದರಲ್ಲಿ ಏನೂ ತಪ್ಪಿಲ್ಲ. ಡೋನಾ ಲಾರಾ ಟೋಲ್ಡ್ ಪೆಟ್ರಾ ಟು ವೇಟ್ ಅ ಮೂಮೆಂಟ್, ಒಂದ್ ನಿಮಿಷ ವೇಟ್ ಮಾಡು ಅಂತ ಹೇಳ್ತಾಳೆ. ಪೆಟ್ರಾ ಅವಾಗ ಒಂದು ಕ್ವಶನ್ ಕೇಳ್ತಾಳೆ, ವಾಟ್ ಡಸ್ ದ ಸೆನೋರಾ ವಿಶ್. ಇದು WH ಕ್ವಶನ್. ಪೆಟ್ರಾ ಆಸ್ಕ್ಡ್ ಯಾರಿಗೆ? ಡೋನಾ ಲಾರಾಗೆ. ಆಸ್ಕ್ಡ್ ಡೋನಾ ಲಾರಾ. ಸೊ ವಾಟ್ ಅನ್ನುವಂತ WH ವರ್ಡ್ ಬಳಸೋಣ. ವಾಟ್
ದೆನ್ ದ ಸೆನೋರಾ ವಿಶ್ಡ್ ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ ಇಡಿ ಸೇರಿಸಿ ಪಾಸ್ಟ್ ಸಿಂಪಲ್ ಮಾಡಿ ಸಿಂಪಲ್. ಈ ರೀತಿ ನೀವು 5 ಅಂಕದ ಪ್ರಶ್ನೆ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡಿದ್ರಲ್ಲ ಯಾವ ರೀತಿ ಇದೆ. ಸೊ ಇಲ್ಲಿ ಒಂದು ಅಸರ್ಟಿವ್ ವಾಕ್ಯ ಇದೆ, ಒಂದು ಎಸ್ ಆರ್ ನೋ ಕ್ವಶನ್ ಇದೆ, ಅಂಡ್ ದೆನ್ ಏನಿದೆ ಒಂದು ಇದರಲ್ಲಿ ಆರ್ಡರ್ ಇದೆ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಇದೆ ಒಂದು, ಅಂಡ್ ಇಲ್ಲಿ ಒಂದು WH ಕ್ವಶನ್ ಕೂಡ ಇದೆ. ಈ ರೀತಿ 4-5 ಎಲ್ಲ ವಾಕ್ಯ ಮಿಕ್ಸ್ ಮಾಡಿ ಕೇಳ್ತಾರೆ. ಸೊ ಹಾಗಾಗಿ ಎಲ್ಲ ನೀವು ಪರ್ಫೆಕ್ಟ್ ಆಗಿ ರೆಡಿ ಇರಬೇಕು. ಸೊ ಈಗ ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ಇದರ ಆನ್ಸರ್ ಇಲ್ಲಿದೆ. ನೀವು ಇದನ್ನ ಆಸ್ ಅ ರೆಫರೆನ್ಸ್ ಆಗಿ ನೋಡ್ಕೊಳ್ಳಿ ಯಾವ ರೀತಿ ಸಾಲ್ವ್ ಮಾಡಲಾಗಿದೆ ಅಂತ ಹೇಳಿ. ನಿಮಗೆ ಪ್ರಾಕ್ಟೀಸ್ ಆಗಿ 3 ಕ್ವಶನ್ಸ್ ಕೊಡ್ತಾ ಇದ್ದೀನಿ. ನಂಬರ್ 1 ಇಲ್ಲಿದೆ, ನಂಬರ್ 1 ಕ್ವಶನ್ 1. ಇದನ್ನ ಪ್ರಾಕ್ಟೀಸ್ ಮಾಡಿ, ಸಾಧ್ಯ ಆದರೆ ಕಾಮೆಂಟ್ ನಲ್ಲಿ ಹಾಕಿ. ಅಂಡ್ ನಿಮಗೆ ಇಲ್ಲಿ ಪೋಸ್ಟ್ ಮಾಡುವಂತ ಆಪ್ಷನ್ ಕೂಡ ಇದೆ ನೋಡಿ, ಬರೆದು ಪೋಸ್ಟ್ ಮಾಡ್ಬೋದು. ನೀವು ಕಾಮೆಂಟ್ ಬರೆಯೋದು ಟೈಪ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಂದ್ರೆ. ಅಂಡ್ ದೆನ್ ಕ್ವಶನ್ ನಂಬರ್ 2 ಅಂಡ್ ದೆನ್ ಕ್ವಶನ್ ನಂಬರ್ 3. ಸೊ 3 ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಈಗ ನಾವು ಬರೋಣ ಲಿಂಕರ್ಸ್ ಅನ್ನ ಫಟಾಫಟ್ ಆಗಿ ನಾವು ಮುಗಿಸ್ತಾ ಹೋಗೋಣ. 4 ಅಂಕದ ಪ್ರಶ್ನೆ. ಲಿಂಕರ್ಸ್ ಅಂದ್ರೆ ಏನು ಮೊದಲು ಅದನ್ನ ನಾವೀಗ ಅರ್ಥ ಮಾಡಿಕೋಣ ಕನ್ನಡದ ಸಹಾಯದಿಂದ. ಸೊ ಈ ರೀತಿ ಪದಗಳನ್ನ ನಾವು ಬಳಸ್ತೀವಿ. ಅವನು ಬರ್ತೀನಿ ಅಂತ ಹೇಳಿದ್ದ, ಆದ್ರೆ ಬರ್ಲಿಲ್ಲ ನೋಡಿ. ಆದ್ರೆ ಅನ್ನೋದು ಈ ವಾಕ್ಯವನ್ನ ಈ ವಾಕ್ಯದಿಂದ ಕನೆಕ್ಟ್ ಮಾಡ್ತಾ ಇದೆ, ಲಿಂಕ್ ಮಾಡ್ತಾ ಇದೆ ಆದ್ರೆ ಅನ್ನೋದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಅವನು ನನಗೆ ಕಾಲ್ ಮಾಡಲಿಲ್ಲ, ಹಾಗಾಗಿ ಕಾಲೇಜಿಗೆ ನಾನು ಒಬ್ಬನೇ ಹೋದೆ. ಸೊ ಈ 2 ಸಪರೇಟ್ ವಾಕ್ಯಗಳು ಇವೆಲ್ಲ, ಈ ವಾಕ್ಯ ಈ 2 ವಾಕ್ಯಗಳನ್ನ ಹಾಗಾಗಿ ಅನ್ನುವಂತಹ ವಾಕ್ಯ ಲಿಂಕ್ ಮಾಡ್ತಾ ಇದೆ. ಸೊ ಇಂಥ ಪದಗಳಿಗೆ ನಾವೇನಂತೀವಿ, ಲಿಂಕರ್ಸ್ ಅಥವಾ ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ. ಅವಳು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು, ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು, ಆದರೆ ಕೊನೆಯಲ್ಲಿ ಕೈ ಕೊಟ್ಲು, ಆದರೆ ಕೊನೆಯಲ್ಲಿ. ಸೊ ಇದು ಏನ್ ಮಾಡ್ತಾ ಇದೆ, ಈ 2 ವಾಕ್ಯಗಳನ್ನ ಪದಗಳನ್ನ ಸೇರಿಸ್ತಾ ಇದೆ. ಇದು ಒಂದು ಲಿಂಕರ್ ಆಗುತ್ತೆ. ಸೊ ಇದೇ ರೀತಿ ಆದರೆ, ಹಾಗಾಗಿ, ಆದ್ದರಿಂದ, ಕೊನೆಯಲ್ಲಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕೆಲವೊಂದು ಪದಗಳು ಇವೆ, ಅವುಗಳಿಗೆ ಲಿಂಕರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಸರಿಯಾದಂತಹ ವಾಕ್ಯಕ್ಕೆ ಸರಿಯಾದಂತಹ ಲಿಂಕರ್ ಹಾಕ್ತಾ ಹೋಗ್ಬೇಕು. ಈಗ ಕೆಲವೊಂದು ಲಿಂಕರ್ಸ್ ಪದಗಳ ಮೀನಿಂಗ್ ನಾವು ನೋಡ್ಕೊಂಡ್ಬಿಡೋಣ. ಅಂದಾಗ ನಮಗೆ ಇದು ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಅಂದ್ರೆ ಮತ್ತು ಅಂತ ಅರ್ಥ, ಬಟ್ ಅಥವಾ ಹೌ ಎವರ್ ಅಂದ್ರೆ ಆದರೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಎಟ್ ಲಾಸ್ಟ್ ಅಥವಾ ಫೈನಲಿ ಅಂದ್ರೆ ಕೊನೆಯಲ್ಲಿ ಅಂತ ಅರ್ಥ. ಬಿಸೈಡ್ಸ್ ಅಥವಾ ಬಿಸೈಡ್ಸ್ ಅಂದ್ರೆ ಹೊರತುಪಡಿಸಿ, ಅದನ್ನ ಬಿಟ್ಟು ಅಂತ ಅರ್ಥ. ಬಿಸೈಡ್ಸ್ ಅಂದ್ರೆ ಗ್ರಾಜುವಲಿ ಅಂದ್ರೆ ಕ್ರಮೇಣವಾಗಿ ಅಂತ ಅರ್ಥ. ವೆನ್ ಅಂದ್ರೆ ಯಾವಾಗ, ಬಿಫೋರ್ ಅಂದ್ರೆ ಮೊದಲು, ಆಫ್ಟರ್ ಅಂದ್ರೆ ನಂತರ ಅಂತ ಅರ್ಥ. ಬಿಕಾಸ್ ಅಥವಾ ಆಸ್ ಅಂದ್ರೆ ಏಕೆಂದರೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ದೇರ್ಫೋರ್ ಅಥವಾ ಹೆನ್ಸ್ ಅಂದ್ರೆ ಆದ್ದರಿಂದ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಸೊ ಈ ಒಂದು ಕೆಲವೊಂದು ಕಂಜಂಕ್ಷನ್ ಅಥವಾ ಲಿಂಕರ್ಸ್ ಗಳ ಮೀನಿಂಗ್ ನಿಮ್ಗೆ ಗೊತ್ತಿದ್ರೆ ಸಾಕು. ಈಗ ನಾವು ಒಂದು ಕ್ವಶನ್ ಈ ರೀತಿ ನಿಮಗೆ ಕೊಡ್ತಾರೆ, ಆ ಕ್ವಶನ್ ನೋಡೋಣ. ಫಿಲ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಲಿಂಕರ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಬ್ರಾಕೆಟ್ ನಲ್ಲಿ 4 ಲಿಂಕರ್ಸ್ ಕೊಟ್ಟಿದ್ದಾರೆ. ಸೊ ಆ ಸರಿಯಾದಂತಹ ಲಿಂಕರ್ಸ್ ಗಳನ್ನ ಈ ಪ್ಯಾರಾಗ್ರಾಫ್ ನಲ್ಲಿ ಫಿಲ್ ಮಾಡಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ನೀವು 1-2 ಸಲ ಓದಿ ಪ್ಯಾರಾಗ್ರಾಫ್ ಅನ್ನ ಅರ್ಥ ಮಾಡಿಕೊಂಡಾಗ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಾಗ ಮಾತ್ರ ನೀವು ಸರಿಯಾದಂತಹ ಲಿಂಕರ್ ಅನ್ನ ಸರಿಯಾದಂತಹ ಬ್ಲಾಂಕ್ ನಲ್ಲಿ ಹಾಕಬಹುದು. ಸೊ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ದ ಗಾರ್ಡನರ್ ಸ್ಟಾರ್ಟೆಡ್ ನರೇಟಿಂಗ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ ಸ್ಟೋರಿ ಇದೆಯಲ್ಲ, ಸೊ ಅಲ್ಲಿಂದ ತೆಗೆದುಕೊಂಡಿರುವಂತಹ ಪ್ರಶ್ನೆ ಇದು. ಸೊ ಇಲ್ಲಿ ಗಾರ್ಡನರ್ ಬರ್ತಾನಲ್ಲ ತೋಟಕ್ಕೆ, ಅವನು ಏನ್ ಮಾಡ್ತಾನೆ, ಸ್ಟೋರಿ ಹೇಳಿಕ್ ಸ್ಟಾರ್ಟ್ ಮಾಡ್ತಾನೆ. ತಮ್ಮಣ್ಣ ಅಂಡ್ ಬಸವಯ್ಯ ಯಾರಿಗೆ, ಓನರ್ನ ಹೆಂಡತಿಗೆ. ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ. ಸೊ ಇಲ್ಲಿ ಯಾವ್ದು ಹಾಕ್ತಿರೋ ಒಂದ್ಸಲ ಓದೋಣ. ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ, ಹಿ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಬ್ಲಾಂಕ್. He had made a mistake. The owner's wife was not interested in the story. She felt like going away. ಎದ್ದು ಹೋಗ್ಬೇಕು ಅಂತ ಅವಳಿಗೆ ಅನಿಸ್ತು, ಆದ್ರೆ stayed back and she did not want to hurt the old man. ಸೊ ಬನ್ನಿ ಈಗ ನೋಡೋಣ. ಇಲ್ಲಿ ನೋಡಿ, the gardener started narrating the story of Tamanna and Basavaya to the owner's wife. ಓನರ್ನ ವೈಫ್ಗೆ ಹೇಳಿ ಸ್ಟಾರ್ಟ್ ಮಾಡ್ದ. ಸೊ ಅದರ ನಂತರ ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿನ ಸ್ಟಾರ್ಟ್ ಮಾಡಿದ ನಂತರ, ಸೊ ನಂತರ ಅಂತ ಹೇಳಲಿಕ್ಕೆ ನಾವು ಆಫ್ಟರ್ ಬಳಸ್ತೀವಿ. ಸೊ ಇಲ್ಲಿ ಆಫ್ಟರ್ ಸೂಟ್ ಆಗುತ್ತೆ. ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ಹಿ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್. ಅಂದ್ರೆ ಅವನು ನಾಟಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಏನೋ ಅವನಿಗೆ ತಲೆಯಲ್ಲಿ ವರ್ಡ್ಸೇ ಬರ್ತಾ ಇಲ್ಲ ಕತೆ ಹೇಳಲಿಕ್ಕೆ ಅನ್ನೋ ತರ ಸ್ಟಾರ್ಟ್ ಮಾಡ್ದ. ಸೊ ಅದಕ್ಕೆ ನಾವಿಲ್ಲಿ ಆಸ್ ದೋ ಅಂತ ಬಳಸ್ತೇವೆ. ಅಂದ್ರೆ ಆಕ್ಚುಲಿ ಅವನಿಗೆ ಗೊತ್ತಿದೆ, ಬಟ್ ಆ ರೀತಿ ಒಂದು ನಾಟಕ ಮಾಡೋದು, ಅದಕ್ಕೆ ಆಸ್ ದೋ ಅನ್ನುವಂತಹ ಲಿಂಕಿಂಗ್ ವರ್ಡ್ ಅನ್ನ ಬಳಸ್ತೀವಿ. ಆಸ್ ದೋ he had made a mistake. ಏನೋ ಒಂದು ತಪ್ಪು ಮಾಡಿದಾನೆ ಅನ್ನೋ ತರ ಅವನು ಫಂಬ್ಲಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ತೊದಲಿಕ್ಕೆ ಸ್ಟಾರ್ಟ್ ಮಾಡ್ದ. ದ ಓನರ್ಸ್ ವೈಫ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸ್ಟೋರಿ. ಆ ಕಥೆಯಲ್ಲಿ ಓನರ್ನ ಹೆಂಡತಿ ಇಂಟ್ರೆಸ್ಟ್ ಇರಲಿಲ್ಲ, ಆಕೆಗೆ ಎದ್ದು ಹೋಗ್ಬೇಕು ಅಂತ ಅನಿಸ್ತು. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ. ಆದ್ರೆ ಅವಳು ಅಲ್ಲಿ ಕುತ್ಕೊಂಡ್ಲು. ಆದರೆ ಅನ್ಲಿಕ್ಕೆ ನಾವು ಬಟ್ ಅನ್ನ ಬಳಸ್ತೀವಿ. ಬಟ್ ಅಂದ್ರೆ ಏನು, ಆದರೆ.
ಕೊನೆಯಲ್ಲಿ ಆಸ್ ಉಳಿದಿದೆ. ಆಸ್ ಅಂದ್ರೆ ಏಕೆಂದರೆ ಅಂತ ಅರ್ಥ. ಏಕೆಂದರೆ ಆಸ್ ಶಿ ಡಿಡ್ ನಾಟ್ ವಾಂಟ್ ಟು ಹರ್ಟ್ ದ ಓಲ್ಡ್ ಮ್ಯಾನ್, ಆ ಮನುಷ್ಯನ ಮನಸ್ಸು ನೋಯಿಸಬಾರದು, ಎದ್ದು ಹೋದ್ರೆ ಅವನಿಗೆ ಮನಸ್ಸಿಗೆ ನೋವು ಆಗುತ್ತೆ ಅಂತ ಹೇಳಿ ಸೊ ಅವಳು ಅಲ್ಲಿ ಕುತ್ಕೊಂಡು. ಯಾಕೆ ಎದ್ದು ಹೋಗ್ಲಿಲ್ಲ? ಏಕೆಂದರೆ ಶಿ ಡಿಡ್ ನಾಟ್ ವಾಂಟ್ ಟು ಹರ್ಟ್ ದ ಓಲ್ಡ್ ಮ್ಯಾನ್. ಸೊ ಈ ರೀತಿ ಇದನ್ನ ಒಂದ್ 2 ಸಲ ಓದಿ ಅರ್ಥ ಮಾಡ್ಕೊಂಡ್ರೆ ಈಸಿಲಿ ಲಿಂಕರ್ಸ್ ಗಳನ್ನ ಫಿಲ್ ಮಾಡಬಹುದು. ಇನ್ನೊಂದು ಕ್ವಶನ್ ಅನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ, ಮೂರನೇದು ನೀವೇ ಪ್ರಾಕ್ಟೀಸ್ ಮಾಡಿ ಆನ್ಸರ್ ಮಾಡಬೇಕು. ಓದೋಣ ಮೊದಲು. Roof's heart nearly flew out blank. He saw I.E. He knew the fame of Mbanta well. He was certain that a single vote would not defeat Marcus. He agreed to swear on the I.E. ಸೊ ಇಲ್ಲಿ ಇದು ನಿಮ್ಮ ದ ವೋಟರ್ ಅನ್ನೋದು ಚಾಪ್ಟರ್ ನಲ್ಲಿ ಇರುವಂತಹ ಒಂದು ಕತೆ. ಸೊ ಇಲ್ಲಿ ರೂಫ್ ಅನ್ನುವಂತ ವ್ಯಕ್ತಿ ಇರ್ತಾನೆ. ಆಯಿ ಅಂದ್ರೆ ಅದು ಒಂದು ದೇವತೆ. ಆ ದೇವರು ಅದನ್ನ ನೋಡಿದ ತಕ್ಷಣ ನನಗೆ ತುಂಬಾ ಹೆದರಿಕೆ ಬರುತ್ತೆ, ಯಾಕಂದ್ರೆ ಅದು ತುಂಬಾ ಫೇಮಸ್ ಆಗಿತ್ತು ಆ ಒಂದು ಊರಲ್ಲಿ. ಸೊ ದೆನ್ ಅವನಿಗೆ ಗೊತ್ತಿತ್ತು ನಾನು ಒಬ್ಬನೇ ವೋಟ್ ಮಾಡಲಿಲ್ಲ, ಮಾರ್ಕಸ್ ಸಾಹೇಬಿಗೆ ನಾನು ಒಬ್ಬನೇ ವೋಟ್ ಮಾಡಲಿಲ್ಲ ಅಂದ್ರೆ ಅವನು ಸೋಲೋದಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಹಾಗಾಗಿ ಅವನು ಆ ಆಯಿ ಮೇಲೆ ಪ್ರಮಾಣ ವಚನ ಮಾಡ್ತಾನೆ, ಅಥವಾ ಆನೆ ಮಾಡಿ ನಾನು ವೋಟ್ ಹಾಕೋದಿಲ್ಲ ಮಾರ್ಕಸ್ಗೆ ಅಂತ ಹೇಳ್ತಾನೆ. ಸೊ ಬನ್ನಿ ಈಗ ನೋಡೋಣ. ರೂಫ್ಸ್ ಹಾರ್ಟ್ ನಿಯರ್ಲಿ ಫ್ಲೂ ಔಟ್, ಹಿ ಸಾ ದ ಆಯಿ. ಸೊ ಇಲ್ಲಿ ನೋಡಿ ಹೆನ್ಸ್ ವೆನ್ ಹೌ ಎವರ್ ಆಸ್ ಇದೆ. ಸೊ ಈಗ ವೆನ್ ಅಂತ ಹಾಕಿದ್ರೆ ಇದು ವಾಕ್ಯ ಪರ್ಫೆಕ್ಟ್ ಆಗುತ್ತೆ. ಅಂದ್ರೆ ಆ ಆಯಿ ಅನ್ನುವಂತ ದೇವತೆ ನೋಡಿದ ತಕ್ಷಣ ಅವನಿಗೆ ತುಂಬಾ ಹೆದರಿಕೆ ಆಯಿತು. ಅಂದ್ರೆ ಅವನ ಹಾರ್ಟ್ ಏನಾಯ್ತು? ಫ್ಲೂ ಔಟ್, ಹಾರೋಗ್ಬಿಡ್ತು, ಹೆದರಿಕೆ ಆಯಿತು ಅಂತ ಅರ್ಥ. ಯಾಕೆ ಹೆದರಿಕೆ ಆಯಿತು? ಹಿ ನ್ಯೂ ದ ಫೇಮ್ ಆಫ್ ಎಂಬಾಂಟಾ ವೆಲ್. ಸೊ ಅದರ ಎಷ್ಟು ಫೇಮಸ್ ಆಗಿತ್ತು ಅದು ಅನ್ನೋದು ಅವನಿಗೆ ಗೊತ್ತಿತ್ತು. ಸೊ ಯಾಕೆ ಅನ್ನೋದು ನಾವಿಲ್ಲಿ ಹೇಳ್ಬಹುದು ಆಸ್, ಏಕೆಂದರೆ. ಆಸ್ ಹಿ ನ್ಯೂ, ಆಸ್ ಅಂದ್ರೆ ನೋಡಿ ತೋರಿಸಿದ್ನಲ್ಲ, ಏಕೆಂದರೆ ಅನ್ನುವಂತ ಮೀನಿಂಗ್ ಕೊಡುತ್ತೆ, ಬಿಕಾಸ್ ಕೂಡ ಬರಬಹುದು ಕೆಲವು ಬಾರಿ. ಆಸ್ ಹಿ ನ್ಯೂ ದ ಫೇಮ್ ಆಫ್ ಎಂಬಾಂಟಾ ವೆಲ್, he was certain that a single vote would not defeat Marcus Aibe. ಅವನಿಗೆ ಹೆದರಿಕೆ ಆದರೂ ಕೂಡ, ಆದರೂ ಇಲ್ಲಿಗೆ ನಾವು however ಬಳಸ್ತೇವೆ, ಆದರೂ ಕೂಡ ಸೊ ಅವನಿಗೆ ಗೊತ್ತಿತ್ತು ನಾನು ಒಬ್ಬನು ಮಾತ್ರ ವೋಟ್ ಮಾರ್ಕಸ್ಗೆ ಕೊಡಲಿಲ್ಲ ಅಂದ್ರೆ ಅವನು ಸೋಲೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಆದ್ದರಿಂದ ಅನ್ಲಿಕ್ಕೆ ಹೆನ್ಸ್ ಕೂಡ ಬಳಸಬಹುದು. ಹೆನ್ಸ್ ಅವನೇನ್ ಮಾಡ್ತಾನೆ? ಅಗ್ರಿ ಟು ಸ್ವೇರ್ ಆನ್ ದ ಐ, ಆ ಐ ಮೇಲೆ ಕೈ ಇಟ್ಟು ಆಣೆ ಮಾಡ್ಲಿಕ್ಕೆ ರೆಡಿ ಆಗ್ತಾನೆ, ಒಪ್ಕೊಳ್ತಾನೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಅಂಡ್ ಸರಳವಾಗಿರುತ್ತೆ. ಫಸ್ಟ್ ಆದ್ರೂ ಇದರ ಮೀನಿಂಗ್ ಗೊತ್ತಿರಬೇಕು, ದೆನ್ ಈ ಪ್ಯಾರಾಗ್ರಾಫ್ ನ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಲಿ ಆನ್ಸರ್ ಮಾಡಬಹುದು. ಸೊ ಇದರ ಆನ್ಸರ್ ಇಲ್ಲಿದೆ. 2023 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಆನ್ಯುವಲ್ ಎಕ್ಸಾಮ್ ನಲ್ಲಿ. ಈಗ ನಿಮಗಾಗಿ ಒಂದು ಕ್ವಶನ್ ಪ್ರಾಕ್ಟೀಸ್ 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಆನ್ಸರ್ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಈಗ ದೆನ್ ಬರೋಣ ನಮ್ಮ ಲಾಸ್ಟ್ ಟಾಪಿಕ್. ಇದು ಡೈಲಾಗ್ ರೈಟಿಂಗ್. ತುಂಬಾ ಸಿಂಪಲ್ ಅಂಡ್ ಸರಳವಾಗಿದೆ, 3 ಅಂಕಕ್ಕೆ ಕೇಳ್ತಾರೆ. ಸೊ ಈ ರೀತಿ ಒಂದು ಡೈಲಾಗ್ ಕೊಟ್ಟಿರ್ತಾರೆ. ಸೊ ಒಂದು 3 ಬ್ಲಾಂಕ್ಸ್ ಕೊಟ್ಟು ಅದನ್ನ ಫಿಲ್ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ವಾಕ್ಯ ಮಾಡ್ಲಿಕ್ಕೆ ಬಂದ್ರೆ ಸರಳವಾಗಿ ಇದಕ್ಕೆ ಏನ್ ಮಾಡಬಹುದು? ಆನ್ಸರ್ ಮಾಡಬಹುದು. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಇಂಟರ್ವ್ಯೂ ಯಾರ್ಯಾರ ಮಧ್ಯೆ ನಡೀತಾ ಇದೆ ಅದನ್ನ ನೋಡ್ಕೊಳ್ಳಿ. ಇಂಟರ್ವ್ಯೂ ಅಲ್ಲ, ಸಂಭಾಷಣೆ. ಇಂಟರ್ವ್ಯೂನೇ ಕೊಡೋದಿಲ್ಲ, ಸಂಭಾಷಣೆ ಇರುತ್ತೆ. ಇದು ಇಂಟರ್ವ್ಯೂನ ಒಂದು ಸಂಭಾಷಣೆ. ಒಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಒಬ್ಬ ಆಫೀಸರ್ ಇದ್ದಾನೆ, ಜಾಬ್ಗಾಗಿ ನಡೆದಿರುವಂತಹ ಇಂಟರ್ವ್ಯೂ ಇದು. ಆಸ್ಕಿಂಗ್ ಪರ್ಮಿಷನ್ ಟು ಎಂಟರ್ ದ ಚೇಂಬರ್. ಸೊ ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋದಾಗ ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೇಳ್ತಿರಲ್ಲ, ಯಾವ ರೀತಿ ಕೇಳ್ತೀರಾ? ಮೇ ಐ ಕಮ್ ಇನ್ ಅಂತ ಕೇಳ್ಬಹುದು, ರೈಟ್? ಮೇ ಐ ಕಮ್ ಇನ್ ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ಹಾಗಾದ್ರೆ ಈ ರೀತಿ ಬರೀರಿ, ಮೇ ಐ ಕಮ್ ಇನ್, ಮೇ ಐ ಕಮ್ ಇನ್, ನಾನು ಒಳಗಡೆ ಬರಬಹುದಾ? ಕ್ವಶನ್ ಮಾರ್ಕ್. ಎಸ್, ಕಮ್ ಇನ್ ಅಂಡ್ ಪ್ಲೀಸ್ ಬಿ ಸೀಟೆಡ್. ದೆನ್ ನೋಡಿ ಕ್ಯಾಂಡಿಡೇಟ್ ಹೇಳ್ತಾನೆ ಥ್ಯಾಂಕ್ ಯು ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಗುಡ್ ಮಾರ್ನಿಂಗ್ ಆದ್ರೆ ನೀವು ಏನ್ ಬೇಕೋ ಅದು ಬರೆಯೋ ಹಾಗಿಲ್ಲ. ಇಲ್ಲಿ ಬ್ರಾಕೆಟ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಓದ್ಕೋಬೇಕು. ಎನ್ಕ್ವೈರ್ ಅಬೌಟ್ ಹಿಸ್ ಕ್ವಾಲಿಫಿಕೇಶನ್ಸ್. ಈಗ ಆಫೀಸರ್ ಏನ್ ಮಾಡ್ತಾರೆ? ಅವನ ಕ್ವಾಲಿಫಿಕೇಶನ್ ಬಗ್ಗೆ, ನಿಂದ ಏನ್ ಎಜುಕೇಶನ್ ಆಗಿದೆ ಅದನ್ನ ಕೇಳಬೇಕು. ಸೊ ಆ ವಾಕ್ಯ ನೀವು ಇಲ್ಲಿ ಬರೀಬೇಕು. ನಿಮಗೆ ಗೊತ್ತಿರೋ, ನಿಮಗೆ ಇಷ್ಟ ಆಗೋ ವಾಕ್ಯ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಒಬ್ಬ ಆಫೀಸರ್ ಇಂಟರ್ವ್ಯೂ ತೆಗೆದುಕೊಳ್ತಾ ಇರುವಂತಹ ವ್ಯಕ್ತಿಗೆ, ಜಾಬ್ಗಾಗಿ ಬಂದಿರುವಂತಹ ವ್ಯಕ್ತಿಗೆ ಇಂಟರ್ವ್ಯೂ ತೆಗೆದುಕೊಳ್ಳುವಂತಹ ವ್ಯಕ್ತಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ? ಅವನ ಎಜುಕೇಶನ್ ಬಗ್ಗೆ ಇಂಗ್ಲಿಷ್ ನಲ್ಲಿ ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳಬಹುದು ನೇರವಾಗಿ. ಇಲ್ಲ ಅಂದ್ರೆ ಅವನು ಕೇಳಬಹುದು ಕ್ಯಾನ್ ಯು ಟೆಲ್ ಮೀ ಅಬೌಟ್ ಯೋರ್ ಕ್ವಾಲಿಫಿಕೇಶನ್, ಇಲ್ಲಿ ಒಂದೇ ವಾಕ್ಯ ಇದೇ ಬಳಸಬೇಕು ಅಂತ ಇರೋದಿಲ್ಲ. ಸೊ ಹೇಗಾದ್ರೂ ವಾಕ್ಯ ಮಾಡಿ, ಬಟ್ ಅದೇನಾಗಬೇಕು? ಸರಿಯಾದಂತ ಮೀನಿಂಗ್ ಕೊಡಬೇಕು, ಗ್ರಾಮೆಟಿಕಲಿ ಸರಿಯಾಗಿರ್ಬೇಕು. ದೆನ್ ಕ್ಯಾಂಡಿಡೇಟ್ ಹೇಳ್ತಾನೆ ನಾನು MBA ಕಂಪ್ಲೀಟ್ ಮಾಡಿದ್ದೀನಿ ಅಂಡ್ 2 year ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟಿಂಗ್ ನಲ್ಲಿ. ಸೊ ಆಫೀಸರ್ ಹೇಳ್ತಾನೆ ಯು ಆರ್ ಅಪಾಯಿಂಟೆಡ್, ಎಷ್ಟೆಂದು ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಅವಾಗ ಗ್ರಾಟಿಟ್ಯೂಡ್ ಅಂದ್ರೆ ಆ ಒಬ್ಬ ಜಾಬ್ ಕೇಳಲಿಕ್ಕೆ, ಜಾಬ್ಗಾಗಿ ಇಂಟರ್ವ್ಯೂ ಹೋಗಿರುವಂತಹ ವ್ಯಕ್ತಿ ಥ್ಯಾಂಕ್ಸ್ ಹೇಳ್ತಾನೆ. ಕ್ಯಾಂಡಿಡೇಟ್ ಏನ್ ಹೇಳ್ತಾನೆ? ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್ ಅಂತ ಹೇಳಿ ಹೇಳ್ತಾನೆ. ಥ್ಯಾಂಕ್ ಯು ಸರ್. ಡನ್. ಇಷ್ಟು ಸಿಂಪಲ್ ಆಗಿ ಇದು ಬರೆಯುವಂಥದ್ದು ಇರುತ್ತೆ. ಸೊ ಇದರ ಉತ್ತರ ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ.
ಇಲ್ಲಿ ನೋಡಿ ವಾಕ್ಯಗಳು ಮೇ ಬಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್, ನೀವು ಮೇ ಐ ಕಮ್ ಇನ್ ಅಷ್ಟೇ ಬರೆದ್ರು ಕೂಡ ನಡೆಯುತ್ತೆ. ಸೊ ನೀವು ಎಷ್ಟು ಚೆನ್ನಾಗಿ ಬರೀತಿರೋ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಇಂಗ್ಲಿಷ್ನ ನಾಲೆಜ್ ಮೇಲೆ, ಇಂಗ್ಲಿಷಲ್ಲಿ ಎಷ್ಟು ಸ್ಕಿಲ್ ಇದೆ ಅಂತ ಹೇಳಿ. ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇದು ನಡೆದಿರುವಂಥದ್ದು ಎಲ್ಲಿ, ಸ್ಟ್ರೇಂಜರ್ ಒಬ್ಬ ಲೇಡಿ, ಅಂದ್ರೆ ಒಬ್ಬ ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ ವ್ಯಕ್ತಿ, ಒಬ್ಬ ಹುಡುಗಿಯ ನಡುವೆ ನಡೆದಿರುವಂತಹ ಒಂದು ಕಾನ್ವರ್ಸೇಷನ್ ಇದು. ಸ್ಟ್ರೇಂಜರ್ ಲೇಡಿ ಇಬ್ಬರ ನಡುವೆ ನಡೆದಿರುವಂತಹ ಸಂಭಾಷಣೆ. ಎಕ್ಸ್ಕ್ಯೂಸ್ ಮೀ ಆಸ್ಕಿಂಗ್ ಫಾರ್ ಡೈರೆಕ್ಷನ್, ಅಪರಿಚಿತ ವ್ಯಕ್ತಿ ಒಬ್ಬ ಹುಡುಗಿಗೆ ಒಂದು ಎಲ್ಲೋ ಹೋಗುವಂತ ದಾರಿ ಕೇಳ್ತಾ ಇದ್ದಾನೆ. ಆಸ್ಕಿಂಗ್ ಫಾರ್ ಡೈರೆಕ್ಷನ್, ನಾವೆಲ್ಲ ಊರಿಗೆ ಹೋದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ, ಟ್ರೈನ್ ಅಲ್ಲಿ ಇದೆ ಕೇಳ್ತೇವಲ್ಲ, ಆ ರೀತಿ. ಈಗ ನೀವು ಯಾವ ರೀತಿಯಲ್ಲಿ ವಾಕ್ಯ ಹಾಕ್ಬಹುದು, ಈಗ ನೀವು ಎಲ್ಲಿ ಹೋಗ್ಬೇಕು, ಬಸ್ ಸ್ಟಾಪ್ ಹೋಗ್ಬೇಕು, ಸೊ ಕೇಳ್ಬಹುದು ನೀವು, ಹೌ ಕ್ಯಾನ್ ಐ ಗೆಟ್ ಟು ದ ಬಸ್ ಸ್ಟಾಪ್. ಸೊ ಈ ರೀತಿ ಕೇಳಕ್ಕೆ ಬಹಳ ವಾಕ್ಯ ಇರುತ್ತೆ, ಬಟ್ ನಾನು ನಿಮಗೆ ಒಂದು ಹೇಳ್ತಾ ಇದ್ದೀನಿ, ಹೌ ಕ್ಯಾನ್ ಐ ಗೆಟ್ ಟು ದ ಬಸ್ ಸ್ಟಾಪ್ ಅಂದ್ರೆ ಯಾವ ರೀತಿ ನಾನು ಬಸ್ ಸ್ಟಾಪಿಗೆ ಹೋಗಬಹುದು. ಹೌ ಕ್ಯಾನ್ ಐ ಗೋ ಟು ದ ಆರ್ ಗೆಟ್ ಟು ದ ಬಸ್ ಸ್ಟಾಪ್, ಕ್ವಶನ್ ಮಾರ್ಕ್. ಗಿವಿಂಗ್ ಡೈರೆಕ್ಷನ್, ಅವಳು ಲೇಡಿ ಡೈರೆಕ್ಷನ್ ಕೊಡ್ತಾಳೆ, ಅಂದ್ರೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ನಾವು ಯೂಶುವಲಿ ಹೇಳ್ತೇವಲ್ಲ, ಸ್ಟ್ರೇಟ್ ಹೋಗು, ಲೆಫ್ಟ್ ಹೋಗೋ, ಅಲ್ಲೇ ಇದೆ ಅಂತ ಹೇಳಿ. ಸೊ ಅದೇ ರೀತಿ ನೀವು ಇಲ್ಲಿ ಬರೀರಿ, ಆ ಲೇಡಿ ಹೇಳ್ತಾಳೆ ಗೋ ಸ್ಟ್ರೇಟ್ ಅಂಡ್ ಟರ್ನ್ ಲೆಫ್ಟ್, ಸ್ಟ್ರೇಟ್ ಹೋಗಿ ಲೆಫ್ಟ್ಗೆ ಟರ್ನ್ ಆಗು, ಮುಗೀತು. ಗಿವಿಂಗ್ ಡೈರೆಕ್ಷನ್ ನಾವು ಕೊಟ್ವಿ. ಸ್ಟ್ರೇಂಜರ್ ಕೇಳ್ತಾನೆ ಇಸ್ ಇಟ್ ಫಾರ್, ಅದು ದೂರ ಇದೆಯಾ ಅಂತ ಕೇಳ್ತಾನೆ. ಸೊ ಅವಾಗ ನೋಡಿ ನೀವು ಎಸ್ ಆರ್ ನೋ ಅಂತ ಬರೆದು ಬಿಟ್ರೆ ತಪ್ಪಾಗುತ್ತೆ. ಹಾ ಎಸ್ ದೂರ ಇದೆ, ಇಲ್ಲ ದೂರ ಇಲ್ಲ, ಇಷ್ಟು ಬರೆದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಇದನ್ನ ಓದ್ಬೇಕು, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಕೇಳಿದ್ದಾರೆ, ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಅಂದ್ರೆ ಎಷ್ಟು ದೂರ ಇದೆ ಅದನ್ನ ಬರೀರಿ ಅಂತ ಕೇಳ್ತಾ ಇದ್ದಾರೆ, ಒಂದು ಅಂದಾಜು ದೂರ. ಸೊ ನೀವು ಹೇಳ್ಬಹುದು ಎಸ್ ಇಟ್ ಈಸ್ 1 ಕಿಲೋಮೀಟರ್ ಅಂತ ನೀವು ಹೇಳ್ಬೋದು. ಎಸ್ ಇಟ್ ಈಸ್ 1 ಕಿಲೋಮೀಟರ್ ಅಂತ ಹೇಳಿ. ಅಥವಾ ಇಟ್ಸ್ ಅ 5 ಮಿನಿಟ್ ವಾಕ್ ಅಂದ್ರೆ ಒಂದು 5 ನಿಮಿಷದ ದಾರಿ ಅದು, ಇಟ್ಸ್ ಅ 5 ಮಿನಿಟ್ ವಾಕ್, ಈ ರೀತಿ ನೀವು ಇಲ್ಲಿ ಹೇಳ್ಬೇಕಾಗುತ್ತೆ. ದೆನ್ ಸ್ಟ್ರೇಂಜರ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಅಂದ್ರೆ ಅವನು ಧನ್ಯವಾದಗಳು ಹೇಳ್ತಾನೆ. ಸೊ ಯಾವ ರೀತಿ, ಥ್ಯಾಂಕ್ ಯು, ಸಿಂಪಲ್ ಹಾಕಿರಿ ಥ್ಯಾಂಕ್ ಯು. ಸೊ ಇಷ್ಟು ಬರೆದ್ರೆ ಏನಾಗುತ್ತೆ ನಿಮ್ಗೆ ಇಲ್ಲಿ 3 ಅಂಕ ಸಿಗುತ್ತೆ. ಸೊ ಇದರ ಉತ್ತರ ಕೂಡ ಇಲ್ಲಿ ಇದೆ. ಕ್ಯಾನ್ ಯು ಶೋ ಮಿ ದ ವೇ ಟು ದ ಬಸ್ ಸ್ಟಾಪ್, ಬಸ್ ಸ್ಟ್ಯಾಂಡ್. ನಾನು ಬೇರೆ ವಾಕ್ಯ ಬಳಸಿದ್ದೀನಿ, ನೀವು ಬೇರೆ ಬೇರೆ ವಾಕ್ಯ ಬಳಸಬಹುದು, ಬಟ್ ಮೀನಿಂಗ್ ಸೇಮ್ ಕೊಡಬೇಕು. ಅಫ್ಕೋರ್ಸ್ ಗೋ ಸ್ಟ್ರೇಟ್ ಅಂಡ್ ಟರ್ನ್ ಲೆಫ್ಟ್ ಅಂಡ್ ದೆನ್ ನಾಟ್ ಎಟ್ ಆಲ್, ದೂರ ಇದೆ ಅಂದ್ರೆ ಇಲ್ಲ ದೂರ ಇಲ್ಲ, ಇಟ್ಸ್ ಅಬೌಟ್ 5 ಮಿನಿಟ್ ವಾಕ್ ಫ್ರಮ್ ಹಿಯರ್, ಇಲ್ಲಿಂದ 5 ನಿಮಿಷದ ದಾರಿ. ಸ್ಟ್ರೇಂಜರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್. ಸೊ ದೆನ್ ಇಲ್ಲಿ ನಾವೇನ್ ಮಾಡಿದ್ವಿ, ಈಗ 5 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ವಿ. 5 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ನಿಮ್ಮ 100% ಎಲ್ಲ ಗ್ರಾಮರ್ ಟಾಪಿಕ್ಸ್ ಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವು ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನ ಸಾಲ್ವ್ ಮಾಡುವಂತ ಟೆಕ್ನಿಕ್ ಎಲ್ಲ ಕವರ್ ಮಾಡಿದೀವಿ. ಅದರ ನೋಟ್ಸ್ ನಮ್ಮ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ. ಇನ್ನು ಉಳಿದಿರುವಂತಹ ಟಾಪಿಕ್ಸ್ ಇವೆಲ್ಲ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾಸಲ್ಲಿ ಕವರ್ ಮಾಡೋಣ. ಪ್ಯಾಸೇಜ್ ಆಗಿರ್ಬಹುದು, ಎಕ್ಸ್ಪ್ರೆಷನ್ಸ್. ಪ್ಯಾಸೇಜ್ ಆದ್ರೂ ಈಸಿ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆ, ನಾವು ಎಕ್ಸ್ಪ್ರೆಷನ್ ಮೇಲೆ ಫೋಕಸ್ ಮಾಡೋಣ. ಆರ್ಟಿಕಲ್, ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್, ಕ್ವಶನ್ ಟ್ಯಾಗ್ಸ್, WH ಕ್ವಶನ್ಸ್, ನೋಟ್ ಮೇಕಿಂಗು ಕೂಡ ಈಸಿ ಇದೆ. ರೆಕ್ಟಿಫೈ ದ ಎರರ್ಸ್, ಈ 4 ಟಾಪಿಕ್ ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ ಮೇಲೆ ನಾನು ನಿಮಗೆ ಇದರ ಪಾರ್ಟ್ 2 ವಿಡಿಯೋ ಬರುತ್ತೆ, ಅದರಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ಸ್, ಪ್ರಾಕ್ಟೀಸ್ ಕ್ವಶನ್ಸ್ ನಿಮಗೆ ಕಲಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತುಂಬಾ ಧನ್ಯವಾದಗಳು. ಅಂಡ್ ಟಾರ್ಗೆಟ್ ಇಟ್ಕೊಳ್ಳಿ 90+ ಸ್ಕೋರ್ ಮಾಡಲಿಕ್ಕೆ, 90+ ಸ್ಕೋರ್ ಮಾಡುವಂತ ಟಾರ್ಗೆಟ್ ಇಟ್ಕೊಳ್ಳಿ. ಡೆಫಿನೆಟ್ಲಿ ಮಾಡ್ತೀರಾ. ಸರಿಯಾಗಿ ನಾನು ಕೊಟ್ಟಿರುವಂತಹ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇದೆ ಅಂದ್ರೆ ಇನ್ನೊಂದ್ಸಲ ಈ ಒಂದು ಕ್ಲಾಸ್ ಅನ್ನ ನೋಡಿ. ಸೊ ಈ ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋವಿಂಗ್.